ನೋಡ್ರಿ ಇವತ್ತಿನ ತರಗತಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಾಪ್ಟರ್ ವೈಸ್ ತರಗತಿಗಳನ್ನು ಚರ್ಚೆ ಮಾಡಕತ್ತಿದ್ದೀವಿ. ಈಗಾಗಲೇ ನಾವು ಮೂಲಭೂತ ಹಕ್ಕುಗಳು ಅಲ್ಲಿ ತನಕ ಚರ್ಚೆ ಮಾಡಿದ್ದೀವಿ. ಆದರೆ ನಮಗೆ ಸಂವಿಧಾನಾತ್ಮಕ ಬೆಳವಣಿಗೆಯಿಂದ ಹಿಡಿದಕ್ಕೆ ಈಗ ಸಂವಿಧಾನಾತ್ಮಕ ಬೆಳವಣಿಗೆ ಅದೊಂದು ದೊಡ್ಡ ಚಾಪ್ಟರ್ ಐತಿ, ಅದು ಭಾಳ ಇಂಪಾರ್ಟೆಂಟ್ ತರಗತಿ. ಆಮೇಲೆ ಸಂವಿಧಾನದ ರಚನೆ ಅಂದರೆ ಸಂವಿಧಾನದ ರಚನಾ ಸಮಿತಿಗೆ ಸಂಬಂಧಪಟ್ಟಂಥ ಒಂದು ತರಗತಿ. ಆಮೇಲೆ ಬರ್ತಾ ಬರ್ತಾ ಬೇರೆ ಬೇರೆ ಇನ್ಫಾರ್ಮೇಷನ್, ಈಗ ನಮಗೆ ಸಂವಿಧಾನದ ಪ್ರಮುಖ ಲಕ್ಷಣಗಳು, ಆಮೇಲೆ ಸಂವಿಧಾನದ ಪ್ರಸ್ತಾವನೆ, ಬೇರೆ ಬೇರೆ ಇನ್ಫಾರ್ಮೇಷನ್ ಅಂದರೆ ಸಂವಿಧಾನದ ಭಾಗ 1 ಭಾಳ ಇಂಪಾರ್ಟೆಂಟು. ಮತ್ತು ಆಮೇಲೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಚಾಪ್ಟರ್ ವೈಸು MCQs ಚರ್ಚೆ ಮಾಡಕತ್ತಿದ್ವಿ. ಭಾಳ ಈಸಿ ಐತೆ ಸಂವಿಧಾನ. ಮತ್ತು ಇನ್ನೊಂದು ಏನಂತ ಕೊಟ್ಟರೆ ಒಂದು ಕ್ವಶನ್ಗೂ ಮಿಸ್ ಆಗೋಕ್ಕೆ ಸಾಧ್ಯತೆ ಕಡಿಮೆ. ಹೋದಲ್ಲ ನಿಮಗೆ ಮೊನ್ನೆ ರೀಸೆಂಟಾಗಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದ್ರಿ. ಬಟ್ ಹೇಳಿಕೆ ರೂಪದಲ್ಲೇ ನೀವೇನು ಮಾಡ್ಬೇಕಂದ್ರೆ ನೀವು ಅಭ್ಯಾಸ ಮಾಡ್ಬೇಕಾಗ್ತದ, ಕರೆಕ್ಟಾಗಿ ಗಮನಿಸ್ತೀರಿ. ಬಟ್ ಭಾಳ ಇಂಪಾರ್ಟೆಂಟ್ ಏನಂತ ಕೊಟ್ಟರೆ ಇವತ್ತಿನ ತರಗತಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಕರೆಕ್ಟಾಗಿ ಗಮನಿಸ್ಬೇಕು. ಯಾಕಂದರೆ ಒಂದು ಪ್ರಶ್ನೆ ಈ ಒಂದು ಚಾಪ್ಟರ್ ಮೇಲೆ ಬರ್ತದೆ, ಯಾವಾಗಲೂ ಬರ್ತಾನೆ ಇರ್ತದೆ, ಅದು ಗಮನಿಸ್ಬೇಕಿಲ್ಲಿ. ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳು ಇಂಗ್ಲೀಷ್ನಲ್ಲಿ DPSP ಅಂತ ಕರೀತಾರೆ. DPSP ಅಂತ ಕೊಟ್ಟರೆಗಿನ ಡಿ ಅಂತ ಕೊಟ್ಟರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನಮಗೆ ರಾಜ್ಯ ನಿರ್ದೇಶಕ ತತ್ವಗಳು ಅದನ್ನು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಪದನೇ ಕನ್ನಡದಲ್ಲಿ ಬರೆದಿರ್ತಾರೆ. ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕನ್ನಡದಲ್ಲೇ ಕೆಲವೊಂದು ಆಪ್ಷನ್ಸ್ ಕೊಟ್ಟಾನೆ ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ ಇದ್ದಂಥ ಪದಗಳನ್ನು ಅದೊಂದು ಗಮನಿಸಬೇಕು. ನಮಗೆ ಈ ಒಂದು ಅಧ್ಯಾಯದಲ್ಲಿ ಅಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆಗಳು ಬರಬಹುದು, ಮತ್ತು ಏನೇನು ಪ್ರಶ್ನೆಗಳು ಬಂದವ, ಮತ್ತು ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಹೆಂಗೆ ಬಂದವ, ಮತ್ತು ಅಷ್ಟೇ ಒಂದು ಡೈರೆಕ್ಟ್ ಪ್ರಶ್ನೆ ಹೆಂಗೆ ಬಂದವ, ನಾವೆಲ್ಲ ಗಮನಿಸೋಣ ಅಂತ. ಭಾಳ ಸಿಂಪಲ್ ಐತೆ, ಭಾಳ ಈಸಿ ಐತೆ. ಬಟ್ ಏನಂತ ಗಮನಿಸ್ಬೇಕಂತ ಕೊಟ್ರೆಗಿನ ಈಗ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈಗ ನಮಗೆ 36ರಿಂದ 51 ತನಕ ಆರ್ಟಿಕಲ್ಸ್ ಬರ್ತಾವೆ. ಯಾವ್ಯಾವ ಆರ್ಟಿಕಲ್ನಾಗ ಏನೇನಿದಾವೆ ಅಂತ ಗಮನಿಸಿದಾಗ ಪ್ರಶ್ನೆಗಳು ಮತ್ತೆ ಹೆಂಗೆ ಬಂದಾವ ಅಂತ ಕೊಟ್ರೆಗಿನ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಕೆಳಕಂಡ ಯಾವುದು ಕಂಡು ಬರೋದಿಲ್ಲ ಅಂತ ಕೊಟ್ಟಾನ. ಅದಕ್ಕೆ ನಿಮಗೆ ಯಾವ್ಯಾವ ಇದಾವ ಬದುಕು ನಿಮಗೆ ಗೊತ್ತಿರಬೇಕಾಗ್ತದೆ. ಭಾಳ ಇಂಪಾರ್ಟೆಂಟ್, ಭಾಳ ಸುಲಭ ಐತೆ, ನೀಟಾಗಿ ಗಮನಿಸ್ರಿ. ಅತ್ಯಂತ ಸರಳವಾಗಿ ಅಂದರೆ ಭಾಳ ಪೀಸ್ಫುಲ್ ಆಗಿ ತರಗತಿ ಕೇಳ್ರಿ. ಮತ್ತು ಯಾವುದೇ ನೀವು ಪುಸ್ತಕ ಓದಿದ್ರೂ ನಿಮ್ಗೆ ತಲೆ ಕುಂದಿರ್ತಾವೆ, ಅಷ್ಟೇ ಇಂಪಾರ್ಟೆಂಟು, ನೀಟಾಗಿ ಗಮನಿಸ್ಬೇಕು. ನೆಕ್ಸ್ಟ್ ಒಂದು ಮೊದಲ ಪ್ರಶ್ನೆ ನೋಡ್ರಿ. ಮೊದಲ ಪ್ರಶ್ನೆ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಭಾಳ ಸಿಂಪಲ್ ಪ್ರಶ್ನೆ ಐತೆ, ಕರೆಕ್ಟಾಗಿ ಗಮನಿಸ್ರಿ. ನೀವು ಪ್ರಶ್ನೆನ ನಾನು ಏನು ಓದ್ತೀನಲ್ಲ ಅದನ್ನು ಮಾತ್ರ ನೋಡ್ರಿ ಕರೆಕ್ಟಾಗಿ, ಅವಾಗ ನಿಮ್ಗೆ ತಲೆಗೆ ಡೈರೆಕ್ಟಾಗಿ ಕುಂದಿರ್ತದ, ಅದು ಗಮನಿಸ್ಬೇಕು ನೀವು. ನಮಗಿಲ್ಲಿ ಭಾರತದ ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಗಮನಿಸ್ಬೇಕಿಲ್ಲ. ಅಂದರೆ ಭಾರತದ ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಐತಿ. ನಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಅಭ್ಯಾಸ ಮಾಡುವಾಗ ಈ ರೀತಿ ನೀವು ಅಭ್ಯಾಸ ಮಾಡಬೇಕಾಗ್ತದೆ. ಬಟ್ ನಮಗೆ ಇಲ್ಲಿ ಹೆಡ್ಡಿಂಗ್ ಏನಂತ ಕೊಟ್ಟಾನ, DPSPಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಅಂತ ಕೊಟ್ಟಾನ. ಅಲ್ಲಿ ನಮಗೆ 1ನೇ ಸ್ಟೇಟ್ಮೆಂಟ್ ನೋಡ್ರಿ. ಸಂವಿಧಾನದ 4ನೇ ಭಾಗದಲ್ಲಿ, ಸಂವಿಧಾನದ 4ನೇ ಭಾಗ ನಿಮಗೆ ರೋಮಾನಂಕೆಗೂ ಇಂಪಾರ್ಟೆಂಟ್. ಸಂವಿಧಾನದ 4ನೇ ಭಾಗ ಅದರಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಅಂತ ಐತಿ, ಅದು ಗಮನಿಸ್ಬೇಕು. ನಮಗೆ ಮುಖ್ಯವಾಗಿ ಗಮನಿಸರಲ್ಲಿ ಈ ನಮ್ಮ ಸಂವಿಧಾನದ ಈ 4ನೇ ಭಾಗವನ್ನು ನಾವು ನೋಡಿದಾಗ ಅದರಲ್ಲಿ DPSPಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ಯಾರ. ಅಂದರೆ ಸಂವಿಧಾನದ 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು. ಹೆಂಗೆ ನಮಗೆ 3ನೇ ಭಾಗ ಮೂಲಭೂತ ಹಕ್ಕುಗಳಿಗೆ, ಆಮೇಲೆ 2ನೇ ಭಾಗ ಕೊಟ್ರೆಗಿನ ಪೌರತ್ವಕ್ಕೆ ಸಂಬಂಧಪಟ್ಟದ, ಅದೇ ರೀತಿ ನಾವು ಅಧ್ಯಯನ ಮಾಡಿವಲ್ಲ, ಆ ರೀತಿ ನಮಗೆ 4ನೇ ಭಾಗ ಅಂತ ಕೊಟ್ರೆಗಿನ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟದ. ಅದು ಸರಿ ಹೌದಲ್ಲ? ಸರಿ. ಆಮೇಲೆ ಸಂವಿಧಾನದ 36ರಿಂದ 51ರವರೆಗಿನ ಅನುಚ್ಛೇದಗಳು ಇಲ್ಲಿ ಗಮನಿಸ್ಬೇಕಿಲ್ಲಿ. ಅನುಚ್ಛೇದಗಳು ನಿಮಗೆ ಅನುಚ್ಛೇದ ಅಂದರೆ ಒಂದೇ, ವಿಧಿ ಅಂದರೆ ಒಂದೇ, ಮತ್ತು ಆರ್ಟಿಕಲ್ ಅಂದರೆ ಒಂದೇ. ನಮಗೆ ಇಂಗ್ಲೀಷ್ನಾಗ ಆರ್ಟಿಕಲ್ ಅಂತ ಕೊಟ್ಟಿರ್ತಾನೆ, ಅದು ಕನ್ನಡ ಪದ ಗುಣ ಆರ್ಟಿಕಲ್ ಅಂತ ಕೊಟ್ಟಿರ್ತಾನೆ. ಬಟ್ ಇಲ್ಲಿ ರೀಸೆಂಟಾಗಿ ಅನುಚ್ಛೇದಗಳಂತ ಆ ಶಬ್ದ ಬಳಕೆ ಮಾಡಕತ್ತಾರೆ, ಅದು ಗಮನಿಸ್ಬೇಕು. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿವೆ ಅಂತ ಇಲ್ಲಿ ಗಮನಿಸ್ಬೇಕು. ನಮಗೆ ಈಗ 12ರಿಂದ 35 12ರಿಂದ 35 ಆರ್ಟಿಕಲ್ ಯಾವುದು ಸಂಬಂಧಪಟ್ಟವ? ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟವು. ಆ ಮೂಲಭೂತ ಹಕ್ಕುಗಳು ಕಂಪ್ಲೀಟ್ ಆದಮೇಲೆ 36ರಿಂದ ಸ್ಟಾರ್ಟ್ ಇದು ಯಾವ್ದು ಹೇಳ್ರಿ? DPSP. ಅಂದರೆ 36ರಿಂದ
51 ತನ ಆರ್ಟಿಕಲ್ಸ್ ಇದಾವಲ್ಲ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟವು. ನಿಮಗೆ ಇದರ ಗುಣ ಏನಂತ ಕೊಟ್ರೆಗಿನ ಎರಡನೇದು ಗುಣ ಸರಿ ಐತೆ, ಬಟ್ ನಮಗೆ ಇವು ಸಿಂಗಲ್ ಲೈನ್ ಗುಣ ಹಾಕೀನಿ. ಸಿಂಗಲ್ ಲೈನ್ ಗುಣ ಹೆಂಗೆ ಬರ್ತಾವ ಅಂತ ಅದು ನೀವು ಗಮನಿಸಬೇಕಾಗ್ತದ. ನಿಮ್ಮ ತಲೆಗೆ ಒಂದು ಫಿಕ್ಸ್ ಮಾಡ್ಕೇರಿ. ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲ ಸಂವಿಧಾನದ 36ನೇ ಆರ್ಟಿಕಲ್ ಇಂದ 51ನೇ ಆರ್ಟಿಕಲ್ ತನ ಅದ್ರಾಗ ಮೆನ್ಷನ್ ಮಾಡಿರಂತ ಆರ್ಟಿಕಲ್ ಅಂತ ಕೊಟ್ಟರೆ ಅನುಚ್ಛೇದಗಳು ಇಲ್ಲ ವಿಧಿಗಳು ಅವೆಲ್ಲ ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ಆಮೇಲೆ 3 ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಐತಿ. ಐರ್ಲ್ಯಾಂಡ್ ದೇಶ, ಐರ್ಲ್ಯಾಂಡ್ ಅಂತ ದೇಶ ಐತಿ. ಐರ್ಲ್ಯಾಂಡ್ ಅಂತ ದೇಶ, ಆ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ಕಾನ್ಸೆಪ್ಟ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸ್ಯಾರ. ಅಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಏನು 4ನೇ ಭಾಗದಲ್ಲಿ ಇದಾವಲ್ಲ ಅವು ಯಾವ ದೇಶದಿಂದ ಎರವಲು ಪಡೆದಿದೆ ಅಂತ ಕೊಟ್ಟರೆ ಈಗಿನ ಐರ್ಲ್ಯಾಂಡ್ ದೇಶ. ಇದು ಸಿಂಗಲ್ ಲೈನ್ ಗುಣ ಬರ್ತದೆ, ಅದು ನಿಮಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟು. ಇದು 3ನೇದು ಗುಣ ಸರಿ ಐತೆ. ಆಮೇಲೆ 4ನೇದು ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಾಗಿವೆ ಅಂತ ಐತಿ. ನ್ಯಾಯ ರಕ್ಷಿತವಾಗಿವೆ ಅಂತ ಐತೆ. ಇದು ಸೆಂಟೆನ್ಸ್ ಏನಾಗಿದೆ, ಮಿಸ್ಟೇಕ್ ಆಗ್ಯದ. ಅಂದರೆ ನ್ಯಾಯ ರಕ್ಷಿತವಾಗಿಲ್ಲ. ಗಮನಿಸ್ಬೇಕಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಅದು ನಿಮಗೆ ಆ ಸಂವಿಧಾನದ 37ನೇ ಆರ್ಟಿಕಲ್ನೇ ಕೊಟ್ಟುಬಿಟ್ಟನ. ಅದು ನೀವು ಗಮನಿಸ್ಬೇಕಾಗ್ತದ. ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ ಅಂತ. ಈಗ ಎಕ್ಸಾಂಪಲ್ ನೋಡ್ರಿ, ಏನಂತ ಕೊಟ್ರೆ ಈಗ ನಮ್ಗೆ ಮೂಲಭೂತ ಹಕ್ಕುಗಳು ಇದಾವೆ 12 ರಿಂದ 35. ಈ ಮೂಲಭೂತ ಹಕ್ಕುಗಳೇನೋ ಬೈ ಚಾನ್ಸ್ ಉಲ್ಲಂಘನೆ ಆದ್ರೆಗಿನ ಇವು ABS ಕಾರ್ಪಸ್ಸು ಇಲ್ಲ ಮ್ಯಾಂಡಮಾಸು ಇಲ್ಲ ಸರ್ಶ್ಯೋರಾರಿ ಇಲ್ಲ ಕೋವಾರೆಂಟು ಇಲ್ಲಾಂದ್ರೆ ಪ್ರೊಹಿಬಿಷನ್ ಹೌದಲ್ಲ, ಈ ಒಂದು ರಿಟ್ಗಳ ಮೂಲಕ ಕೋರ್ಟ್ನಾಗ ಏನು ಮಾಡ್ಬೋದು, ನಾವು ಪ್ರಶ್ನೆ ಮಾಡ್ಬೋದು. ಹೈಕೋರ್ಟ್ನಾಗನಾಗಲಿ ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ನಾಗನಾಗಲಿ. ಯಾವ ಉಲ್ಲಂಘನೆ ಆದ್ರಿಗಿನ, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ್ರಿಗಿನ ಅಂದ್ರೆ ಅವು ನ್ಯಾಯರಕ್ಷಿತ. ಯಾವ ನ್ಯಾಯರಕ್ಷಿತ? ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತ. ಬಟ್ ಇವು DPSP ಅದಾವಲ್ಲ ಇವು ನ್ಯಾಯರಕ್ಷಿತವಲ್ಲ. ಅದು ಇಂಪಾರ್ಟೆಂಟ್, ಅದು ನಿಮಗೆ ಗಮನಿಸ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾಗಿಲ್ಲ ಇಲ್ಲ ನ್ಯಾಯರಕ್ಷಿತವಾಗಿವೆ ಈ ಸೆಂಟೆನ್ಸೇ ಆ ಹೇಳಿಕೆ ರೂಪದಲ್ಲಿ ಸೇರಿಸ್ಯಾರ. ನಿಮಗೆ ನ್ಯಾಯರಕ್ಷಿತವಾಗಿಲ್ಲ ಅಂತ ನಿಮಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟು. ಇದು 4ನೇ ತಪ್ಪಾಗಿದೆ. ಯಾಕಂದ್ರೆ ನ್ಯಾಯರಕ್ಷಿತವಾಗಿವೆ ಅಂತ ಐತಲ್ಲ, ನ್ಯಾಯರಕ್ಷಿತವಾಗಿಲ್ಲ, ಅದು ಗಮನಿಸ್ಬೇಕು. ನಮಗೆ ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಯಾವ ಸರಿ ಇದಪ್ಪ? 1ನೇದು 2ನೇದು 3ನೇ ಸರಿ. 3 ಇಲ್ಲಿ ಏನು ಕೊಟ್ಟ ನಮಗೆ? 1 ಮತ್ತು 2 ಮಾತ್ರ ಸರಿಯಾಗಿವೆ. 1 ಮತ್ತು 2 ಮಾತ್ರ ಎಲ್ಲಿ? ಅದ್ರ ಜೊತೆ 3ನೇದು ಗುಣ ಸರಿ ಐತೆ. ಆಮೇಲೆ 1 ಮತ್ತು 3 ಮಾತ್ರ ಸರಿಯಾಗಿವೆ. 1 ಮತ್ತು 3 ಮಾತ್ರ ಅಲ್ಲ, 1, 2, 3 ಸರಿ ಇದಾವ. 1, 2, 3 ಮಾತ್ರ ಸರಿಯಾಗಿವೆ. ಆಪ್ಷನ್ಸ್ 3ನೇದು ಸರಿ ಹೌದಲ್ಲ, 1ನೇ ಸರಿ 2ನೇ ಸರಿ 3ನೇ ಸರಿ. ಆಮೇಲೆ 4ನೇದು ನೋಡ್ರಿ, 1ನೇ ಸರಿ 2ನೇ ಸರಿ 3ನೇ ಸರಿ 4ನೇ ಸರಿ ಅಂತ ಕೊಟ್ಟಾನ. ಇದುಗೂ ಅಲ್ಲ ಹೌದಲ್ಲ, 1 ಅಲ್ಲ 2 ಅಲ್ಲ 4 ಅಲ್ಲ. ಆಪ್ಷನ್ಸ್ 3ನೇದು 1ನೇ ಸರಿ 2ನೇ ಸರಿ 3ನೇ ಸರಿ. ಗಮನಿಸ್ಬೇಕು, ಇವು ನಿಮಗೆ ಸಿಂಗಲ್ ಲೈನ್ ಗುಣ ಹಾಕಿನಿ. ಬಟ್ ಏನಂತ ಕೊಟ್ರೆ ಈ ರೀತಿ ನೀವು ಅಭ್ಯಾಸ ಮಾಡ್ಬೇಕಾಗ್ತದ. ಈ ರೀತಿ ಅಭ್ಯಾಸ ಮಾಡಿ ಮನೆಯಲ್ಲೇ ಕುಂತಕೇಸಿ ನೀವು ಪರೀಕ್ಷೆಯನ್ನು ಬರಿಬೋದು. ಭಾಳ ಇಂಪಾರ್ಟೆಂಟ್. ಅಂದರೆ ಮಾದರಿ ಪರೀಕ್ಷೆಗಳನ್ನು ಅದು ಗಮನಿಸ್ಬೇಕು, ಇಂಪಾರ್ಟೆಂಟು. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ಬಟ್ ಇಲ್ಲಿ ನ್ಯಾಯರಕ್ಷಿತವಾಗಿವೆ ಅಂತ ಐತಲ್ಲ, ಅದು ನ್ಯಾಯರಕ್ಷಿತವಾಗಿಲ್ಲ. ಅದೊಂದು ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟು. ನೋಡ್ರಿ, ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾಗಿಲ್ಲ. ನ್ಯಾಯರಕ್ಷಿತವಾಗಿಲ್ಲ ಅಂದ್ರೆ ಇದೇ ಒಂದೇ ಒಂದು ಶಬ್ದ, ಕೋರ್ಟ್ನಾಗ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಹೌದಲ್ಲ, ನಮಗೆ ಮೂಲಭೂತ ಹಕ್ಕುಗಳು ಅವು ನ್ಯಾಯರಕ್ಷಿತ, ಆ ಕೋರ್ಟ್ನಾಗ ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಾಗ ಪ್ರಶ್ನೆ ಮಾಡ್ಬೇಕಂದ್ರೆ 226ನೇ ಆರ್ಟಿಕಲ್ ಐತೆ. ಅದೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ 37ನೇ ಆರ್ಟಿಕಲ್ ಐತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ. ಅದು ನಮಗೆ DPSPಗೆ ಸಂಬಂಧಪಟ್ಟಂತೆ ಯಾವುದೂ ಇಲ್ಲ. ಅಂದರೆ ನ್ಯಾಯರಕ್ಷಿತವಾಗಿಲ್ಲ. ಇವು ನ್ಯಾಯರಕ್ಷಿತವಾಗಿದ್ರಿಗೆ ಇರ್ತಿದ್ದು, ಹೌದು, ನ್ಯಾಯರಕ್ಷಿತವಾಗಿಲ್ಲ. ಅದು ನಿಮಗೆ ಗಮನಿಸ್ಬೇಕು. ಯಾಕಂದರೆ ನಿಮಗೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾತ್ರ ಸ್ಟೇಟ್ಮೆಂಟ್ ರೂಪದಲ್ಲಿ ನಮಗೆ ಬೇರೆ ಬೇರೆ ಎಕ್ಸಾಮ್ ಮೇಲೆ ಡಿಪೆಂಡ್ ಇರ್ತಾವೆ. ನಿಮಗೆ ನಾಳೆ CRDR ಆಗಿರ್ಬೋದು, ಇಲ್ಲ KSISF ಮತ್ತು KSRP ಬೇರೆ ಬೇರೆ ಎಕ್ಸಾಮ್ನಾಗ ಮೊನ್ನೆ ರೀಸೆಂಟ್ ಬಂದ್ವಲ್ಲಪ್ಪ, ಭಾಳ ಸಿಂಪಲ್ ಆಗಿದ್ದು. ಅದೇನು ಅರ್ಥ ಮಾಡ್ಕೊಂಡ್ರೆ ಭಾಳ ಈಸಿ ಇದು, ಅದು ನಿಮಗೆ ಗಮನಿಸ್ರಿ. ನೆಕ್ಸ್ಟ್ ಈಗ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು ಅಂತ ಅನ್ಕೊಂಡು ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್. ಬಟ್ ಸ್ವಲ್ಪ ದೊಡ್ಡದಿತ್ತಲ್ಲ, ಅದಕ್ಕೆ ಟೈಮ್ ಆಯ್ತು, ಗಮನಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಭಾಳ ಸಿಂಪಲ್ ಪ್ರಶ್ನೆ, ಅದು ಸಿಂಗಲ್ ಲೈನ್. ಇಂಥವು ಬರ್ಬೇಕು ನೋಡಿ ಸರ್, ಹಿಂಗಿರ್ಬೇಕು ನೋಡ್ರಿ ಸರ್ ಅಂತಾರೆ. ಇಂಥವು ಅಭ್ಯಾಸ ಮಾಡ್ಬೇಕು ನೀವು. ಈ ಪ್ರಶ್ನೆ ಅಭ್ಯಾಸ ಮಾಡಿ ಕಲ್ತ್ರೆ ಅಂತಿಗಾರಿ ಈ ಪ್ರಶ್ನೆ ಭಾಳ ಸುಲಭ ಆಗಿಬಿಡ್ತಾವ. ನೀವು ಇವ್ಟನೇ ಕಲ್ತ್ರೆ ಅಂತಿಗಾರಿ ಇವು ಬಂದ್ರೆ ಗಾಬರಿ ಆಗಿಬಿಡ್ತಾರೆ ಮತ್ತೆ. ಅದಕ್ಕೆ ನೋಡ್ಕೋಬೇಕು. ಮೊನ್ನೆ ಇಲ್ಲ ಸಂವಿಧಾನ ಭಾಳ ಈಸಿ ಬಂದಿದ್ದು ಸರ್, ಮುಂದಿನ ಸಲ ಈಸಿ ಬರ್ತಾವಂತಲ್ಲ, ದೊಡ್ಡ ಗುಣ ಬರ್ಬೋದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಅದ್ರಲ್ಲಿ ಪೀಸ್ಫುಲ್ ಆಗಿರ್ಬೇಕು ಮೈಂಡ್, ಅದು ಗಮನಿಸ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಗಮನಿಸ್ಬೇಕು ನಿಮ್ಗೆ. 2ನೇ ಪ್ರಶ್ನೆ ಭಾಳ ಸಿಂಪಲ್ ಆಗೈತಿ. ಏನೈತೆ ನೋಡ್ರಿ,
ಭಾರತದ ಸಂವಿಧಾನದ ಯಾವ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳೊಂದಿಗೆ ವ್ಯವಹರಿಸುತ್ತದೆ ಅಂತ ಐತಿ. ಎಷ್ಟು ಈಸಿ ಐತಪ್ಪ. ಸಂವಿಧಾನದ ಯಾವ ಭಾಗ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವ್ಯವಹರಿಸ್ತದೆ ಅಂತ ಕೊಟ್ಟಾನೆ. ಇಲ್ಲಿ ಸಂವಿಧಾನದ 3ನೇ ಭಾಗ ಇದಲ್ಲ, ಇದು ಮೂಲಭೂತ ಹಕ್ಕುಗಳು. ಆಮೇಲೆ ಸಂವಿಧಾನದ 4ನೇ ಭಾಗ ಇದೇ ಸರಿ ಹೌದಲ್ಲ. ಆಮೇಲೆ ಸಂವಿಧಾನದ 5ನೇ ಭಾಗ ಕೇಂದ್ರ ಸರ್ಕಾರ, ಸಂವಿಧಾನ 6ನೇ ಭಾಗ ರಾಜ್ಯ ಸರ್ಕಾರ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ 4ನೇ ಭಾಗ. ನಮಗೆ 4ನೇ ಭಾಗ ನೋಡ್ರಿ, ನಮಗೆ 3, 4, 5, 6 ಹಿಂಗೆ ಓಕೆ. ಬಟ್ ನಮಗೆ ರೋಮನ್ ಅಂಕೆದಲ್ಲಿ ನೋಡ್ಕೋಬೇಕು ನೀವು, ರೋಮನ್ ಸಂಖ್ಯೆನೇ ಜಾಸ್ತಿ ಬಳಕೆ ಮಾಡ್ತಾರೆ. ಇಲ್ಲಿ ಸಂವಿಧಾನದಲ್ಲಿ ಏನೋ ಪ್ರಶ್ನೆಗಳು ಬರ್ತಾವಲ್ಲ, ಈಗ ಅನುಸೂಚಿಗಳಿದಾವಲ್ಲ, ಆ ಅನುಸೂಚಿಗಳ ಒಂದ್ಸಲ ಹಳೆ ಪ್ರಶ್ನೆ ಪತ್ರಿಕೆ ಗಮನಿಸ್ರಿ, ಆ ರೋಮನ್ ಅಂಕೆನ ಕೊಟ್ಟಾನೆ. ಅದಕ್ಕೆ ಸ್ವಲ್ಪ ಗಮನಿಸಬೇಕಾದ್ರೆ ನಿಮ್ಮ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಐತೆ. ನೆಕ್ಸ್ಟ್ ಈಗ 3ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಯಾವ ಕಲಂ ಅಂದ್ರೆ ಒಂದೇ, ವಿಧಿ ಅಂದ್ರೆ ಒಂದೇ, ಅನುಚ್ಛೇದಗಳಂದ್ರೆ ಒಂದೇ, ಆರ್ಟಿಕಲ್ ಅಂದ್ರೆ ಒಂದೇ, ಅನುಸೂಚಿಗಳಂದ್ರೆ ಬೇರೆ. ಮತ್ತೆ ಅನುಚ್ಛೇದಗಳು ಅನುಸೂಚಿಗಳು ಇರಲಿ ಬಿಡಿ ಸರ್, ಬಲ ಶಬ್ದ ಇದಾವಂತ ಅಲ್ಲ. ಕರೆಕ್ಟಾಗಿ ಗಮನಿಸೋಕೆ ಕಡೆ ನೋಡುವಾಗ ಕರೆಕ್ಟಾಗಿ ಅದು ಉತ್ತರ ಹಾಕೋದು ಆಮೇಲೆ ಐತೆ. ಇಲ್ಲಿ ನೋಡ್ರಿ, ನಾನು ಕರೆಕ್ಟಾಗಿ ತಲೆಗೆ ಸೀದಾ ಕುಂದ್ರಿಸಬೇಕು ನೀವು, ನೇರವಾಗಿ ನೇರ ದಿಟ್ಟ ನಿರಂತರ ಟೈಪ್ ತಲೆಗೆ ಹೋಗ್ಕೋಬೇಕು ಅವು. ಜಸ್ಟ್ ನೋಡ್ರಿ, ಲೇಖನಗಳಂತ ಕೊಟ್ಟಾನ ಮತ್ತೆ ಬ್ರಾಕೆಟ್ನಾಗ ನೋಡಿ. ಅದಕ್ಕೆ ನಿಮಗೆ ಏನಾದರೂ ಡೌಟ್ ಬಂತಂತ ಕರಿ ಕನ್ನಡದಲ್ಲಿ ಇಂಗ್ಲೀಷದು ಅದೇ ಇರ್ತಲ್ಲ, 3ನೇ ಪ್ರಶ್ನೆ ನೋಡ್ಕೋಬೇಕು ಇಂಗ್ಲೀಷ್, ಅಲ್ಲಿ ಆರ್ಟಿಕಲ್ ಅಂತ ಇರ್ತದೆ. ಅವಾಗ ಆರ್ಟಿಕಲ್ ಅಂದ್ರೆ ವಿಧಿ ಅಂತ ಗೊತ್ತಿರಬೇಕು ನಿಮಗೆ. ನೋಡ್ರಿ, ನಮಗೆ ರಾಜ್ಯ ನಿರ್ದೇಶಕ ತತ್ವಗಳೊಂದಿಗೆ ವ್ಯವಹರಿಸುತ್ತವೆ ಅಂತ. ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಯಾವ ಕಲಂ ಅಂದ್ರೆ ಅನುಚ್ಛೇದಗಳು, ಇಲ್ಲಾಂದ್ರೆ ಆರ್ಟಿಕಲ್, ಇಲ್ಲಾಂದ್ರೆ ಲೇಖನಗಳು, ಯಾವ ಯಾವ ಎಲ್ಲಿಂದ ಎಲ್ಲಿ ತನ ಆರ್ಟಿಕಲ್ಸ್ಗಳು DPSPಗೆ ಸಂಬಂಧಪಟ್ಟವಂತ. ನಮಗೆ ನೋಡ್ರಿ, ನಮಗೆ 26ರಿಂದ 41, 30ರಿಂದ 44, 36ರಿಂದ 51, 40ರಿಂದ 55 ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಹೌದಲ್ಲ. 36ನೇ ಆರ್ಟಿಕಲ್ ಸ್ಟಾರ್ಟ್, 51ನೇ ಆರ್ಟಿಕಲ್ ಎಂಡ್. ಎಷ್ಟನೇ ಭಾಗ? 4ನೇ ಭಾಗ. ನೋಡ್ಬೇಕಿದ್ರೆ ಏನೈತಪ್ಪ, ಸರಿಯಾಗಿ ಗಮನಿಸ್ರಿ, ನೀಟಾಗಿ ಕ್ಲಾಸ್ ಕೇಳಿದ್ರೆ ಸಾಕು. ಈಗ ನಾವು ನಿಮ್ಗೆ ಆಲ್ರೆಡಿ ಒಂದು 8 ತರಗತಿ ಮಾಡಿ, ಆಲ್ರೆಡಿ 8 ಲಕ್ಷ 9 ಲಕ್ಷ ಜನ ನೋಡ್ಯಾರ. ಅವು ಸಂವಿಧಾನ ಒಂಥರ ಏನಂತ ಕೊಟ್ಟರೆ ಒಂಥರ ಆ ಕ್ರಾಶ್ ಕೋರ್ಸ್ ಇದ್ದಂಗೆ ಅದು. ಇವೆಲ್ಲ ಏನಂತ ಕೊಟ್ಟರೆ ಒಂದು ಪ್ರತಿಯೊಂದಕ್ಕೂ ಹಾಕಿ ನಾವು ಇಲ್ಲಿ ಪ್ರತಿಯೊಂದಕ್ಕೂ ಗಮನಿಸ್ಬೇಕು. ಭಾಳ ಇಂಪಾರ್ಟೆಂಟ್. ಬೇಕಾದ್ರೆ ನಿಮಗೆ ನಮ್ಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೇರಿ. ಡೌನ್ಲೋಡ್ ನಮಗಿಲ್ಲ ಹುಸೇನಪ್ಪ ನಾಯಕ್ ಅಕಾಡೆಮಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೇರಿ. ಅದ್ರಾಗ ಮೊನ್ನೆ ರೀಸೆಂಟಾಗಿ ಎಕ್ಸಾಮ್ ನಡೆಸಿವಲ್ಲಪ್ಪ, 4,500 5,000 ಜನ ಎಕ್ಸಾಮ್ ಬರೆದ್ರು. ಅದ್ರದ್ದೆಲ್ಲ ರ್ಯಾಂಕ್ಗೂ ನಾವು ಪ್ರಕಟಿಸ್ತೀವಿ. ನಾವು ನೋಡ್ತಿರ್ಬೇಕಂತ ಅವತ್ತಿಂದ ಅವತ್ತೇ ಅಪ್ಡೇಟ್ ಇರ್ತದೆ. ಕರೆಕ್ಟಾಗಿ ಗಮನಿಸ್ರಿ. ನಮಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, 4ನೇದು. ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ? ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ನೆರವು ಪಡೆದಿವಿ? ಸ್ವಿಟ್ಜರ್ಲ್ಯಾಂಡ್ ಅಂತ ಐತೆ, ರಷ್ಯಾ ಅಂತ ಐತೆ, ಕೆನಡಾ ಅಂತ ಐತೆ, ಐರ್ಲೆಂಡ್ ಅಂತ ಐತೆ. ಉತ್ತರ ಐರ್ಲೆಂಡ್. ಹೌದು. ಮೊದಲೆಲ್ಲ ನಾವು 1ನೇ ಪ್ರಶ್ನೆ ಏನಂತ ನೋಡಿದ್ವಿ, ನಾವು ದೊಡ್ಡ ಪ್ರಶ್ನೆ ನೋಡಿದೆವು. ಮೊದಲ ಪ್ರಶ್ನೆ ಏನಿತ್ತು? ದೊಡ್ಡದೇ ಇತ್ತು, ಸ್ಟೇಟ್ಮೆಂಟ್ ಇತ್ತು. ಅದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನಂತ ಕೊಟ್ಟರೆ ಸಿಂಗಲ್ ಲೈನ್ ಇದಾವೆ. ಅದು ಗಮನಿಸ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, 5ನೇ ಪ್ರಶ್ನೆ. ನಮ್ಮ ಸಂವಿಧಾನದ ಈ ಭಾಗವನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟ. ಈ ಪ್ರಶ್ನೆ ಬಂದಿದ್ದ ಐರ್ಲೆಂಡ್ದಿಂದ ನಾವೇನು ತಗೊಂಡಿವಿ ನೋಡ್ರಿ. ನಮಗಿಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಮೂಲಭೂತ ಕರ್ತವ್ಯಗಳು ಅಂತ ಕೊಟ್ಟರೆ ಅದು ರಷ್ಯಾ. ಅದು ಗಮನಿಸ್ರಿ. ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳು ಇದೇ ಸರಿ ಹೌದಲ್ಲ, ಐರ್ಲೆಂಡ್ದಿಂದ ರಾಜ್ಯ ನಿರ್ದೇಶಕ ತತ್ವಗಳು. ಅದೇ ಮೂಲಭೂತ ಹಕ್ಕುಗಳು ಅಂತ ಕೊಟ್ಟರೆ ಅದು ಅಮೆರಿಕ, USA. ಗಮನಿಸ್ಬೇಕಿಲ್ಲಿ. ಅಂದ್ರೆ ನಮಗೆ ನೋಡ್ರಿ ಪ್ರಶ್ನೆ, ನಮ್ಮ ಸಂವಿಧಾನದ ಈ ಭಾಗವನ್ನು ಅಂದ್ರೆ ಈ ಕೆಳಗಂಡ ಯಾವುದನ್ನ ಐರ್ಲೆಂಡಿಂದ ತಗೊಂಡಿವ ಅಂತ ರಾಜ್ಯ ನಿರ್ದೇಶಕ ತತ್ವಗಳು. ಗಮನಿಸ್ಬೇಕು. ನೀವು ಪಾಠ ನೀಟಾಗಿ ಕೇಳ್ರಿ. ಫಸ್ಟಿಗೆ ಕೆಳಗಡೆ ಚಾರ್ಟ್ ಮಾಡೋದು ಬಿಡ್ರಿ, ಪಾಠ ಕರೆಕ್ಟಾಗಿ ಕೇಳಬೇಕು. ನೀವು ಬೇಕಾದ್ರೆ ಯಾವ್ದಾನ ಕ್ವಶನ್ ಪೇಪರ್ ತೆಗೀರಿ, ಇಲ್ಲ ಯಾವ್ದಾನ ಪುಸ್ತಕ ಓದ್ರಿ, ಸ್ವಲ್ಪ ಅರ್ಥ ಆಗಿರ್ತದೆ ನಿಮಗೆ. ಯಾಕಂದ್ರೆ ಇದೆಲ್ಲ ಭಾಳ ಒಂದು ಮಿನಿಮಮ್ 2 ತಾಸು ಕ್ಲಾಸ್ ಇರ್ತದೆ ನಮ್ದು, ನಾರ್ಮಲ್ ಇರಂಗಿಲ್ಲ. ಗಮನಿಸ್ರಿ, ಇಲ್ಲಿ ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಬರೀ ಅಪ್ಡೇಟ್ ಇರ್ಬೇಕು ನಿಮ್ಮ ಹತ್ರ. ಯಾವುದೇ ಒಂದು ಎದೆ ಗುಂದುಬಾರ್ದು, ಕರೆಕ್ಟಾಗಿರ್ಬೇಕು. ಆಗಿದ್ದಾಗಲ್ಲ ಅನ್ಬೇಕು. ಎದೆ ಗುಂದು ಬಿಡ್ತಾರೆ, ಆಳ್ಕೊಂಡು ಕುಂದ್ರೆ ಕೆಲಸ ಆಗೋದಿಲ್ಲ. ಆಳದ್ರನ್ನ ಯಾರು ನೋಡೋದಿಲ್ಲ. ಅದು ಗಮನಿಸ್ಬೇಕು. ನೀಟಾಗಿ ನೋಡಿಕೇರಿ. ನೆಕ್ಸ್ಟ್ ಈಗ 6ನೇ ಪ್ರಶ್ನೆ. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಂದ್ರೆ ಈ ಕೆಳಗಿನ ಯಾವ ಹೇಳಿಕೆಗಳಲ್ಲ, ಹೇಳಿಕೆ ಸರಿಯಾಗಿದೆ. ಒಂದೇ 4 ಇದಾವೆ, ಮತ್ತೆ ಕೆಳಗೇನಿಲ್ಲ. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ರಿ ಇಲ್ಲಿ, ಅವು ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಅವು ನಾಗರಿಕರ ಹಕ್ಕುಗಳು ಅಲ್ಲ, ಹೌದಲ್ಲ? ಅಲ್ಲ. ಅವುಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಬಹುದಾಗಿದೆ. ಜಾರಿಗೊಳಿಸಕ್ಕೆ ಸಾಧ್ಯ ಇಲ್ಲ. ಗಮನಿಸ್ರಿ ಇದು. ಆಮೇಲೆ ಇವು ಎಲ್ಲ ನಾಗರಿಕರ ನೈತಿಕ ಹೊಣೆಗಾರಿಕೆಗಳಾಗಿವೆ.
ಇದು ಉತ್ತರ 4ನೇ ಆಪ್ಷನ್ಸ್ ಇದು. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಐತಲ್ಲ, ಈ ರಾಜ್ಯ ನಿರ್ದೇಶಕ ತತ್ವಗಳು ತೆಲೆಗಿಡಿದ್ರೆ ಒಂದೊಂದು ಲೈನ್ಗೂ ಇಂಪಾರ್ಟೆಂಟ್ ಅಥವಾ ಈ ಲೈನ್ ತಗೊಂಡಿಗೆ ಸೆಲ್ಲೆ ಒಂದು ಸ್ಟೇಟ್ಮೆಂಟ್ನಾಗ ಜೋಡಿಸಿರ್ತಾರ. ಈಗ ರಾಜ್ಯ ನಿರ್ದೇಶಕ ತತ್ವಗಳು ಇಲ್ಲಿ ನೋಡ್ರಿ, ಈಗ ಸರ್ಕಾರಕ್ಕೆ ಅಂತ ಕೊಟ್ರಿಗಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಅವುಗಳಿಗೆ ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಒಂಥರ ಮಾರ್ಗದರ್ಶಕರಿದ್ದಂಗ. ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಗೌರ್ಮೆಂಟ್ ಹೆಂಗಪ್ಪ ಅಂತ ಕೊಟ್ರಿಗಿನ ಗೈಡೆನ್ಸ್ ಅಂತ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಸಂವಿಧಾನದ ಈ ಕೆಳಕಂಡ ಯಾವ ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುವಂತ ಕೊಟ್ರಿಗಿನ ರಾಜ್ಯ ನಿರ್ದೇಶಕ ತತ್ವಗಳು. ಬಹಳ ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನಿಸ್ಬೇಕು. ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದದು, ಬಟ್ ಸರ್ಕಾರಕ್ಕೆ ಗೈಡೆನ್ಸ್ ಮಾಡ್ತಾವೆ. ಬಹಳ ಇಂಪಾರ್ಟೆಂಟ್ ಅಂತ ರಾಜ್ಯ ನಿರ್ದೇಶಕ ತತ್ವಗಳು. ಅದಕ್ಕೆ ಇದ್ರ ಬಗ್ಗೆ ಬೇರೆ ಬೇರೆ ಸಂವಿಧಾನ ತಜ್ಞರು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಾರ. ಅವೆಲ್ಲ ನಿಮಗೆ ತೋರಿಸ್ತೀರಂತ ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ಬಡತನ ಐತೆ ನೋಡ್ರಿ, ಕರೆಕ್ಟಾಗಿ ಗಮನಿಸ್ಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಈ ಕೆಳಕಂಡ ಯಾವ ಸರ್ಕಾರಗಳಿಗೆ ನಿರ್ದೇಶನವಾಗಿದೆ ನೋಡಿ. ಹಿಂಗೆ ಬಂದದ ಪ್ರಶ್ನೆ. ಈ ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲಪ್ಪ, ಈಗ ಮಾರ್ಗಸೂಚಿಗಳಾಗಿವೆ, ಇಲ್ಲ ಮಾರ್ಗದರ್ಶಿ ಇವಾಗಿವ ಅವಾಗಿವ ಅಂತಂದ್ರಲ್ಲಿ ಯಾರಿಗೆ ಮಾರ್ಗದರ್ಶಿ ಸರ್ಕಾರ ಅಂತ ಕೊಟ್ಟರೆ ಯಾವ ಸರ್ಕಾರ ನೋಡ್ರಿ ನಮಗಿಲ್ಲಿ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಆಮೇಲೆ ಸ್ಥಳೀಯ ಸರ್ಕಾರ, ಎಲ್ಲ ಸರ್ಕಾರಗಳಿಗೆ. ಆಪ್ಷನ್ಸ್ ಡಿ. ನಾವೇನು ಕೇಂದ್ರ ಸರ್ಕಾರಕ್ಕೆ ಅಂತ ಮಾತ್ರ ಅಂತ ಹಾಕಿದ್ರಿ, ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಹಾಕಿದ್ರೆ ಮತ್ತೆ ಕೇಂದ್ರ ಸರ್ಕಾರ, ಈ ಸ್ಥಳೀಯ ಸರ್ಕಾರ, ಎಲ್ಲ ಸರ್ಕಾರ. ಇದು ಉತ್ತರ ಆಪ್ಷನ್ಸ್ ಡಿ ನೋಡ್ರಿ. ಹೆಂಗ ಪ್ರಶ್ನೆ ಇದು ಬಂದಿದ್ದು ಹಳೆ ಪ್ರಶ್ನೆ ಪತ್ರಿಕೆದಾಗ. ಬಟ್ ಗಮನಿಸ್ತೀರಿ ನೀವು, ಅಂದರೆ ಇದೇ ರೀತಿ ಬರ್ತಾವಂತಲ್ಲ ಮೈಂಡ್ ಏನಂತ ಕೊಟ್ರೆ ಏಕಾಗ್ರತೆಯಿಂದ ಕೇಳ್ಬೇಕು. ಹೆಂಗನ ಬರಲಿ, ಅದು ದೊಡ್ಡದನ ಬರಲಿ ಸಣ್ಣದನ ಬರಲಿ, ಆ್ಯಕ್ಟಿವ್ ಇರ್ಬೇಕು. ನಮ್ಮ ಭೀಮರೆಡ್ಡಿ ಅವರು ನೋಡಿ ಯಾನ ತರಗತಿ ಮಾಡ್ತಾರೆ ಸೈನ್ಸು. ಚಲನೆ ಹೆಂಗೆ ಮಾಡ್ಯಾರ ಚಲನೆ. ಈಗ ನಮಗೆ ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ತರಗತಿಗಳು ಮುಗಿಯಕ್ಕೆ ಬಂದವು. ಬಯಾಲಜಿ ಅಂತ ಆಲ್ರೆಡಿ ಮುಗಿಸ್ಯಾರ. ಫಿಸಿಕ್ಸ್ ಅಂದರೆ ಮುಗಿದೋದು, ಇನ್ನೊಂದು 1-2 ಕ್ಲಾಸ್ ಆದ್ರೆ ಮುಗೀತು. ಆಯ್ತು, ಈಗ ಮಾಡ್ತಾರೆ ಇವತ್ತು ನಾಳೆ. ಆಮೇಲೆ ಕೆಮಿಸ್ಟ್ರಿ ಪರ್ಫೆಕ್ಟ್ ನೋಡ್ಕೋಬೇಕ್ರಿ, ಅವಾಗೆಲ್ಲ ಆಟೋಮೆಟಿಕ್ಕಾಗಿ ಕೆಲಸ ಆಗ್ತಾವೆ. ನೀಟಾಗಿ ನೋಡ್ಕೇರಿ. ನೆಕ್ಸ್ಟ್ ಈಗ ಮುಂದಿನ ನೋಡ್ರಿ, ಒಂದು ಸ್ವಲ್ಪ ಸಿಂಪಲ್ ಆಗಿ ಒಂಚೂರು ದೊಡ್ಡದು ಕಂಡಂಗೆ ಆಗ್ತದೆ, ದೊಡ್ಡದಲ್ಲ ಇದು. ನಮ್ಮ ಸಂವಿಧಾನದ ಭಾಗ 4 ಕಲಂ 36ರಿಂದ 51 ಕೊಟ್ಟುಬಿಟ್ಟಾನ ಕ್ವಶನ್. 36ರಿಂದ 51 ತನ್ನ ಅನುಚ್ಛೇದಗಳು ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ? ಪ್ರಶ್ನೆನ ಅಂದ್ರೆ ಹೆಡ್ಲೈನ್ ದೊಡ್ಡದು ಮಾಡಿದಂಗೆ ಮಾಡಿ ಗಾಬರಿ ಆಗ್ಬೇಕಂತ. ಅಂದರೆ ನಮ್ಮ ಸಂವಿಧಾನದ ಭಾಗ 4 ಐತಲ್ಲ, ನಾವೇನು ಓದಿ ನೋಡಿ 4ನೇ ಭಾಗ 36ರಿಂದ 51 ಆರ್ಟಿಕಲ್ ಅಲ್ಲೇ ಸೇರಿಸಿಬಿಟ್ಟ ಹೆಡ್ಡಿಂಗ್ನೇ ಕ್ವಶನ್ಗೆ ಬಂದುಬಿಟ್ಟದು. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವುದು ಸರಿಯಾಗಿ ವಿವರಿಸುತ್ತದೆ ಅಂತ ಐತೆ. ಈಗ ನಮಗೆ 36ರಿಂದ 51 ತನ ಆರ್ಟಿಕಲ್ ಇದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ 4 ಒಂದು ಸರಿ. ಯಾವ್ದು ಸರಿ ಐತೆ ನೋಡಮ್ಮಲ್ಲಿ? ನಿರ್ದೇಶನದ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಅಂದರೆ ಧನಾತ್ಮಕ ಪಾಸಿಟಿವ್ ಸೂಚನೆಗಳು, ಅಂದರೆ ಸರ್ಕಾರಕ್ಕೆ ಮಾರ್ಗದರ್ಶಿ ಸೂಚನೆಗಳು ಅವು ಯಾವ ಅಂತ ಕೊಟ್ಟರೆ ಏನು ಪಾಸಿಟಿವ್ ಇರ್ತಾವೆ ಮತ್ತೆ ನೆಗೆಟಿವ್ ಅಲ್ಲ. ಉತ್ತರ ಇದೆಯಾ ಸರಿ? ಅದೇನು ದೊಡ್ಡದಲ್ಲ ನೋಡ್ರಿ. ನಮಗ ಜನರ ಸ್ವಾತಂತ್ರ್ಯದ ಮೇಲೆ ಅತಿಕ್ರಮಣ ಮಾಡುವುದರಿಂದ ವಿಮುಖಗೊಳಿಸಲು ಸರ್ಕಾರಗಳಿಗೆ ನಿಷೇಧಾತ್ಮಕ ನಕಾರಾತ್ಮಕ ನಿರ್ಬಂಧ ಆದೇಶಗಳು. ನಕಾರಾತ್ಮಕ ಇಲ್ಲ, ಇದಿಲ್ಲ ಆಪ್ಷನ್ಸ್ ಅಲ್ಲ. ದೇಶದ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಲು ಸರ್ಕಾರಕ್ಕೆ ರಾಜ್ಯಕ್ಕೆ ನಿರ್ದೇಶಕಗಳು. ಆಮೇಲೆ ಅಲಿಪ್ತ ನೀತಿಯನ್ನು ಪರಿಣಾಮಕಾರಿಯಾಗಿ ಬೆಂಬಲಿಸಲು ದೇಶಕ್ಕೆ ನಿರ್ದೇಶಕಗಳಂತ ಐತೆ. ಬಟ್ ಇಲ್ಲಿ ಸರಿಯಾದ ಉತ್ತರ 4ರಾಗ ಇದೇ ಸರಿ. ಯಾವ್ದಲ್ರಿ? 1ನೇದೇ ಸರಿಯಾದ ಉತ್ತರ. ಭಾಳ ಇಂಪಾರ್ಟೆಂಟ್ ಅದ. ಒಂದ್ಸಲ ಬೇಕಾದ್ರೆ ಇದನ್ನ ಗೂಗಲ್ ಯಥಾವತ್ತಾಗಿ ಹಾಕಿರಿ, ಉತ್ತರ ನಿಮಗೆ ಯಾವ್ದು ಬರುತ್ತೆ ಅಂಬೋದು ನಿಮಗೆ ಗೊತ್ತಾಗ್ತದ. ನೀಟಾಗಿ ಗಮನಿಸ್ರಿ. ನೆಕ್ಸ್ಟ್ 9ನೇ ಪ್ರಶ್ನೆ. ರಾಜ್ಯ ನಿರ್ದೇಶಕ ತತ್ವಗಳ ಜಾರಿಯು ಹೆಚ್ಚಾಗಿ ಇವರ ಮೇಲೆ ಅವಲಂಬಿಸಿರುತ್ತದೆ. ಅಂದರೆ DPSP ಐತಲ್ಲ, DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಜಾರಿ ಮಾಡ್ಬೇಕಂದ್ರೆ ಏನ ಹೆಚ್ಚಾಗಿ ಇವರ ಮೇಲೆ ಅವಲಂಬನೆ. ಯಾರ ಮೇಲೆ? ರಾಷ್ಟ್ರಪತಿ, ಆಮೇಲೆ ನ್ಯಾಯಾಲಯ, ಆಮೇಲೆ ಸರ್ಕಾರಕ್ಕೆ ಲಭ್ಯವಿರುವ ಮೂಲಗಳು, ಆಮೇಲೆ ಭಾರತದ ಮುಖ್ಯ ನ್ಯಾಯಾಧೀಶರಂತ ಐತಿ. ಸರ್ಕಾರಕ್ಕೆ ಲಭ್ಯವಿರುವ ಸಂಪನ್ಮೂಲಗಳು, ಮತ್ತೆ ಸಂಪನ್ಮೂಲಗಳು ಇದ್ದರೆ ಮತ್ತೆ ಇವ್ರ ಜಾರಿ ಮಾಡೋಕೆ ಸಾಧ್ಯ. ಅವು ಮುಂದೆ ಏನು ಹೇಳಿದ ಮತ್ತೆ ತೋರಿಸ್ತಾನೆ ನಿಮಗೆ. ಬಟ್ ಈ ಪ್ರಶ್ನೆ ಭಾಳ ಸಲ ರಿಪೀಟ್ ಆಗ್ಯದ. ಮತ್ತು ರಾಷ್ಟ್ರಪತಿ ಅಂತ ಹಾಕಿಟ್ರಿ ಹಿಂದಗಡಿ. ಸರ್ಕಾರಕ್ಕೆ ಲಭ್ಯವಿರುವ ಸಂಪನ್ಮೂಲಗಳು ಅದ್ರ ಮೇಲೆ ಡಿಪೆಂಡ್. ಅದು ಗಮನಿಸ್ರಿ. ನೆಕ್ಸ್ಟ್ ಈಗ 10ನೇ ಪ್ರಶ್ನೆ. ಇದು ಭಾಳ ಸಿಂಪಲ್ ಆಗೈತೆ. ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿವೆ? ಪಂಚಶೀಲ ಒಪ್ಪಂದ 1954, ಭಾರತ ಮತ್ತು ಚೀನಾ. ಪಂಚಶೀಲ ಒಪ್ಪಂದಗಳಂತ ನಾವು ಸ್ಟಡಿ ಮಾಡಿವಲ್ಲಪ್ಪ. ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿವೆ ಅಂತ ಕೊಟ್ಟರೆಗಿನ ರಾಜ್ಯ ನಿರ್ದೇಶಕ ತತ್ವಗಳ ಮೌಲ್ಯ, ರಾಷ್ಟ್ರೀಯ ಮೌಲ್ಯ,
ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಆಮೇಲೆ ಸಮಾಜವಾದಿ ಮೌಲ್ಯ ಅಂತ ಐತಿ. ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು. ಏನು ಕೊಡ್ತಾರೆ ನೋಡಮ್ಮ, ಹೊಡೆದು ನೋಡ್ರಿ, ಗೂಗಲ್ನಾಗ ಬರ್ತಾವೆ ನಿಮ್ಗೆ. ಏನು ದೊಡ್ಡದಲ್ಲ, ಭಾಳ ಇಂಪಾರ್ಟೆಂಟ್, ಭಾಳ ಸಿಂಪಲ್ ಆಗೈತೆ. ನೆಕ್ಸ್ಟ್ ಈಗ 11ನೇ ಪ್ರಶ್ನೆ. ಭಾರತ ಸಂವಿಧಾನದ ಪ್ರಕಾರ ಕೆಳಗಿನ ಯಾವುದು ದೇಶದ ಆಡಳಿತಕ್ಕೆ ಮೂಲಭೂತವಾಗಿದೆ? ಅಂದರೆ ಸಂವಿಧಾನದ ಪ್ರಕಾರ ದೇಶದ ಆಡಳಿತಕ್ಕೆ ಮೂಲಭೂತ ಯಾವುದಪ್ಪ? ನಮಗಿಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳಂತ ಇದೆ. ಆಪ್ಷನ್ಸ್ ಡಿನೇ ಸರಿಯಾದ ಉತ್ತರ. ಅದು ಗಮನಿಸ್ರಿ. ಅದಕ್ಕಂಬ ನಿಮಗೆ ಮುಂದೆ ಆ ಆರ್ಟಿಕಲ್ನಾಗ ತೋರಿಸ್ತೀರಂತ, ಅದು ಭಾಳ ಇಂಪಾರ್ಟೆಂಟ್ ಐತಿ. ಮತ್ತು ಇನ್ನೂ ಆರ್ಟಿಕಲ್ಗಳು ಸ್ಟಾರ್ಟ್ ಆಗಿಲ್ಲ, 36ರಿಂದ 51 ಗೊತ್ತಾಗಬೇಕಲ್ಲ. ಇನ್ನು ಏನಂತ ಕೊಟ್ಟರೆ ಅದಕ್ಕಿಂತ ಮುಂಚೆ ಒಂಥರ ಏನೇನು ಪ್ರಶ್ನೆಗಳು ಬಂದಾವಂತ ಜನರಲಿ ಅದಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ರಿ. ನೆಕ್ಸ್ಟ್ ಈಗ 12ನೇ ಪ್ರಶ್ನೆ. ಭಾರತ ಸಂವಿಧಾನದ ಉದ್ದೇಶಗಳಲ್ಲೊಂದಾದ ಆರ್ಥಿಕ ನ್ಯಾಯ. ನೋಡ್ರಿ, ಆರ್ಥಿಕ ನ್ಯಾಯವು ಕೆಳಗಿನ ಇದರಲ್ಲಿ ಉಪಬಂಧಿತವಾಗಿದೆ. ಅಂದರೆ ನಾವು ಆರ್ಥಿಕ ನ್ಯಾಯ ಎಂಬ ಕಾನ್ಸೆಪ್ಟ್ ಐತಲ್ಲ, ಈಗ 4 ಆಪ್ಷನ್ಸ್ ಕೊಟ್ಟಾರಲ್ಲ, ಎಲ್ಲೆಲ್ಲಿ ಕಾಣ್ತದಂತ, ಎಲ್ಲೆಲ್ಲಿ ಕಾಣಬಹುದು ನಾವು ಅಂತ. ಇಲ್ಲಿ ನಮಗೆ ಪೀಠಿಕೆ ಅಂದರೆ ಪ್ರಸ್ತಾವನೆ ಅಂದರೆ ಪ್ರಿಯಂಬಲ್ ಅಂತೀವಲ್ಲಪ್ಪ, ಆಮೇಲೆ ಮತ್ತು ಮೂಲಭೂತ ಹಕ್ಕುಗಳಲ್ಲಿ, ಆಮೇಲೆ ಪೀಠಿಕೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ, ಆಮೇಲೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಮೇಲಿನ ಯಾವುದೂ ಅಲ್ಲ ಅಂತ ಐತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಅಂದರೆ ಈ ಪ್ರಸ್ತಾವನೆದಾಗೂ ಮೆನ್ಷನ್ ಆಗ್ಯದ, ಏನು ಹೇಳ್ರಿ, ಆರ್ಥಿಕ ನ್ಯಾಯ, ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿಗೂ ಮೆನ್ಷನ್ ಆಗ್ಯದ. ಅಂದರೆ ಆಪ್ಷನ್ಸ್ ಬಿನೇ ಸರಿಯಾದ ಉತ್ತರ. ಅದೊಂದ್ಸಲ ಗಮನಿಸ್ರಿ. ನೆಕ್ಸ್ಟ್ ಈಗ 13ನೇ ಪ್ರಶ್ನೆ. ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನೋಕ್ಕಿಂತ ಒಂದು ಸ್ವಲ್ಪ ಏನಿಲ್ಲ, ಅದು ಓದಿಬಿಟ್ರೆ ಈಸಿ ಐತೆ ಅದು. ನೋಡಿ, ನಮಗಿಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇಲ್ಲಿ ನೋಡ್ರಿ, ಹೇಳಿಕೆ 1 ಇದು ಹೇಳಿಕೆ 1, ಇದು ಹೇಳಿಕೆ 2. ಹೇಳಿಕೆ ಅಂತ ಕೊಟ್ಟರೆ ಮತ್ತೆ ಬೇರೆ ಹೇಳಿಕೆ ಅಲ್ಲ. ಹೇಳಿಕೆ ಅಂದರೆ ಸ್ಟೇಟ್ಮೆಂಟ್ಸ್ ಅಂತ. ಒಂದೇ ಸ್ಟೇಟ್ಮೆಂಟ್ ನೋಡ್ರಿ. ರಾಜ್ಯ ನಿರ್ದೇಶಕ ತತ್ವಗಳ ಉಪಬಂಧಗಳನ್ನು ನಿಮ್ಗೆ ಗೊತ್ತಿದ್ವೇ ಇರ್ತಾವಿಲ್ಲಿ. ರಾಜ್ಯ ನಿರ್ದೇಶಕ ತತ್ವಗಳ ಉಪಬಂಧಗಳನ್ನು ಯಾವುದೇ ನ್ಯಾಯಾಲಯದ ಮೂಲಕ ಜಾರಿಗೆ ತರಲಾಗುವುದಿಲ್ಲ ಅಥವಾ ತರಲಾಗದು ಅಂತ ಐತೆ. ಸರಿನೇ ತಪ್ಪಪ್ಪ ಇದು? ಅಂದರೆ ಇಲ್ಲಿ ಗಮನಿಸ್ರಿ, ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಉಪಬಂಧಗಳನ್ನು ಅಂದರೆ ಇಲ್ಲಿ ನಮಗೆ 36ರಿಂದ ಹಿಡಿದು 51 ತನಕ ಇದಾವಲ್ಲ, ಎಲ್ಲ ಟೋಟಲ್ ಎಲ್ಲ ಪರಿಕಲ್ಪನೆಗಳು, ಅವ್ರನ್ನ ಯಾವುದೇ ನ್ಯಾಯಾಲಯದ ಮೂಲಕ ಜಾರಿಗೆ ತರಲಾಗುವುದಿಲ್ಲ ಅಥವಾ ತರಲಾಗದು ಅಂತ ಐತೆ. ಅಂದರೆ ಅವು ನ್ಯಾಯ ರಕ್ಷಿತವಾಗಿಲ್ಲ ಅಂತ. ಸರಿ ಹೌದಿಲ್ಲ? ನ್ಯಾಯ ರಕ್ಷಿತವಾಗಿಲ್ಲ, ಸರಿ. ಇದು ಒಂದೇ ಹೇಳಿಕೆ ಸರಿ ಐತಿ. ಆಮೇಲೆ ಭಾರತದ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ, ನೋಡ್ರಿ, ನಮಗೆ ಭಾಳ ಇಂಪಾರ್ಟೆಂಟ್ ಈ ಪದ, ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂತ ಇಂಗ್ಲಿಷ್ನಾಗ. ಆದರ್ಶವನ್ನು, ಕಲ್ಯಾಣ ರಾಜ್ಯದ ಆದರ್ಶವನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಲಾಗಿದೆ. ಇಲ್ಲಿ ಗಮನಿಸಬೇಕು, ನಾವು ಸಂವಿಧಾನವನ್ನು ನಾವು ಅಧ್ಯಯನ ಮಾಡುವಾಗ ಈ ಪದ ಐತಲ್ಲ, ಕಲ್ಯಾಣ ರಾಜ್ಯದ ಆದರ್ಶ, ವೆಲ್ಫೇರ್ ಸ್ಟೇಟ್ ಅಂತ ಈ ಪದಗಳಿದಾವಲ್ಲ, ಇಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ. ಎಲ್ಲಿ ಅಂತ ಕೊಟ್ಟರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ನಿಮಗೆ ಸಿಂಗಲ್ ಲೈನ್ ಆಗಿ ಏನಣ್ಣ, ಈ ಕಲ್ಯಾಣ ರಾಜ್ಯದ ಒಂದು ಕಾನ್ಸೆಪ್ಟ್ ಅನ್ನು ಈ ಸಂವಿಧಾನದ ಈ ಕೆಳಕಂಡ ಯಾವ ಭಾಗದಲ್ಲಿ ನಾವು ಕಾಣಬಹುದು ಅಂತ ಕೊಟ್ಟರೆ ರಾಜ್ಯ ನಿರ್ದೇಶಕ ತತ್ವಗಳು. ಬಹಳ ಇಂಪಾರ್ಟೆಂಟ್ ಇದು. 2ನೇದು ಗುಣ ಸರಿ, 1ನೇ ಸರಿ 2ನೇ ಸರಿ. ನೋಡ್ರಿ, ನಮಗಿಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಇದೇ ಉತ್ತರ, ಮತ್ತೇನು 2 ಮಾತಿಲ್ಲ. ಮತ್ತೆ 3 ಆಪ್ಷನ್ಸ್ ನೋಡ್ಬೇಕು ಹೆಂಗಿರ್ತಾವ ಅಂತ, ಅದಕ್ಕೂ ಓದ್ತೀನಿ ನಾನು, ಕೇಳ್ರಿ. ಹೇಳಿಕೆ 1 ಸರಿಯಾಗಿದೆ, ಓಕೆ. ಹೇಳಿಕೆ 2 ತಪ್ಪಾಗಿದೆ. ನೋಡು, ಎಲ್ಲಿ ತಪ್ಪಾಗಿದೆ ಸರಿ ಇದ್ದಿಲ್ಲ, ಅದಕ್ಕೆ ಇದು ಅಲ್ಲ ಇದು. ಆಮೇಲೆ ಹೇಳಿಕೆ 1 ತಪ್ಪಾಗಿದೆ, ಎಲ್ಲಿ ತಪ್ಪಾಗ್ಯದ, ಇದೇ ತಪ್ಪಾಗಿದೆ, 3ನೇದೇ ತಪ್ಪಾಗ್ಯದ. ಅಂದರೆ ಇದು ಸ್ಟೇಟ್ಮೆಂಟೇ ಅಲ್ಲ. ಆದ್ರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿ ಅಂತ ಕೊಟ್ಟ ಅಲ್ಲ, ಇವು 2 ಅಲ್ಲ, ಹೌದಿಲ್ಲ? ಇದು ಉತ್ತರ ಆಪ್ಷನ್ಸ್ 1ನೇದೇ ಸರಿ. ನಾವು ಇಲ್ಲಿ ಉತ್ತರ ಸಿಕ್ಕರಿಗೂ ಯಾಕೆ ಓದ್ತೀನಿ ಅಂತ ಕೊಟ್ಟರೆ ನೀವು ನೋಡ್ಬೇಕು, ನಿಮ್ಮ ಹತ್ರ ಪೇಷನ್ಸ್ ಇರ್ಬೇಕು ರೀ. ನೀವು ಕ್ವಶನ್ ಪೇಪರ್ ಬಿಡಿಸ್ಬೇಕಂದ್ರೆ ಪರೀಕ್ಷೆ ಒಂದು ಇದ್ರಾಗ ನಾವು ಕರೆಕ್ಟಾಗಿ ಯಾವುದು ಸಿಕ್ಕದೆ ಯಾವುದಿಲ್ಲ ಎಲ್ಲ ಪ್ರತಿಯೊಂದು ಓದಿಕೆ ಸೇರಿ ನಾವು ಟಿಕ್ ಹಾಕ್ಬೇಕು. ಒಂದು ಸಲ ಟಿಕ್ ಹಾಕಿದ್ರೆ ಮತ್ತೆ ಚೇಂಜ್ ಮಾಡಕ್ಕೆ ಬರೋದಲ್ಲ. ಗಮನಿಸ್ರಿ, ನಿಮಗೆ ನೋಡ್ರಿ, ಈಗ ನಮ್ಮ ಹುಸೇನಪ್ಪ ನಾಯಕ್ ಅಕಾಡೆಮಿ ಆ್ಯಪ್ನಲ್ಲಿ ನಿನ್ನೆ ಒಂದು ಆನ್ಲೈನ್ ಟೆಸ್ಟ್ ಮಾಡಿದ್ದೀವಿ. ಅದೇ ಪ್ರಶ್ನೆ ಪತ್ರಿಕೆಯನ್ನು ನಾವು ನಾಳೆ ನಮ್ಮ ಟೆಲಿಗ್ರಾಮ್ನಾಗ ಹಾಕ್ತೀವಿ. ಅದನ್ನು ನೀವು ಅದ್ರ ಜೊತೆ ಮತ್ತೆ OMR ಸೀಟ್ಗೂ ಹಾಕಿರ್ತೀವಿ. ಆ ಪ್ರಶ್ನೆ ಪತ್ರಿಕೆಯನ್ನು ನೀವೇನಂತ ಕೊಟ್ಟರೆಗಿನ ನಿಮ್ಮ ಹತ್ತಿರದ ಒಂದು ಜೆರಾಕ್ಸ್ ಸೆಂಟರ್ನಾಗ ಹೋಗಿ ಪ್ರಿಂಟ್ ತಗೊಂಡು OMR ಸೀಟ್ನಾಗ ಪ್ರಿಂಟ್ ತಗೊಂಡು ಮನ್ಯಾಗ ಅತ್ಯಂತ ಆನೆಸ್ಟೇ ಆಗಿ
90 ನಿಮಿಷವನ್ನು ಟೈಮ್ ಇಟ್ಕಂತ ಎಕ್ಸಾಮ್ ಬರೀಬೇಕು. ನೀವು ಯಾವುದನ ಊರಾಗ ಕುಂತಿರಲಿ, ನೀವು ಎಲ್ಲ ಹಾಸನಾಗನ ಕುಂದಿರಲಿ, ಮೈಸೂರಾಗನ ಕುಂದಿರ್ರಿ, ಇಲ್ಲ ಕೊಡಗು ಆಗಲಿ, ಇಲ್ಲ ಚಾಮರಾಜನಗರ ಆಗಲಿ, ಮಂಡ್ಯ ಆಗಲಿ, ಎಲ್ಲೇ ಇರಲಿ, ನೀವು ಯಾವುದೇ ಮೂಲೆಗಿರಲಿ, ನಮ್ಮ ರಾಯಚೂರು, ಗುಲ್ಬರ್ಗ, ಕಲಬುರಗಿ ಯಾವುದಾಯ್ದೋ ನಮ್ಗೆ ಯಾದಗಿರಿ, ಪ್ರತಿಯೊಂದು ಯಾವುದೇ ಕರ್ನಾಟಕದ 31 ಜಿಲ್ಲೆದಾಗ ಎಲ್ಲಿ ಕುಂತ್ರಿಗೂ ಪ್ರಿಂಟಿಂಗ್ ಯಾವುದನ್ನ ಜೆರಾಕ್ಸ್ ಸೆಂಟರ್ ಇರ್ತದ, ಪ್ರಿಂಟ್ ತೆಗೆದಪ್ಪ, OMR ಶೀಟ್ನ ಪ್ರಿಂಟ್ ತೆಗಬೇಕು, ಸೀರಿಯಸ್ನೆಸ್ ಇರಬೇಕು. ಅಲ್ಲೇ ನೋಡ್ಕೊಂತ ಸಿರಲ್ ಬಿಡಂತಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. 90 ನಿಮಿಷ ಅನ್ನೋ ಟೈಮ್ ನಿಮಗೆ ಮ್ಯಾನೇಜ್ ಆಗ್ತದಿಲ್ಲ ಅಂತ ನೋಡ್ಕೋಬೇಕು. ಸರಿಯಾಗಿ ಪ್ರಶ್ನೆಗಳನ್ನು ಓದಬೇಕು, ನೀವು ಅಭ್ಯಾಸ ಮಾಡ್ರಿ. ಅದಕ್ಕೆ ನಾವೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ನಮ್ಮ ಒಂದು ಟೀಮ್ ಐತೆ ನಮಗೆ. ನಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕರಾದ ಸಂತೋಷ್ ಅವರು, ಮತ್ತು ವಿಜ್ಞಾನದ ಉಪನ್ಯಾಸಕರಾದ ನಮ್ಮ ಭೀಮರೆಡ್ಡಿ ಸರ್ ಅವರು, ಮತ್ತು ನಮಗೆ ಸಿದ್ಧಲಿಂಗ ಬಗಲೂರು ಅವರು ಜಿಯೋಗ್ರಫಿ ತರಗತಿ ಮಾಡಕತ್ತಾರ. ನಮ್ದೆಲ್ಲ ಟೀಮ್ಲಿಂದ ನಾವು ಒಂದು ಕ್ವಶನ್ ಪೇಪರ್ನ ಸಿದ್ಧಪಡಿಸಿ ನಾವು ನಿಮ್ಗೆ ಏನಂತ ಕೊಟ್ಟರೆ ಒಂದು PDF ನಾವು ಹಾಕ್ತೀವಿ ಟೆಲಿಗ್ರಾಮ್ನಾಗ. ನೀವು ಪ್ರಿಂಟ್ ತಗೋಬೇಕಂದ್ರೆ ಏನು, OMR ಶೀಟ್ಗೂ ಪ್ರಿಂಟ್ ತಗೋಬೇಕು, ತಿದ್ದಬೇಕು. ಅಲ್ಲಿ 5 ಆಪ್ಷನ್ಸ್ ಇರ್ತಾವ, ಗೊತ್ತಿಲ್ಲ ಅಂದ್ರೆ 5ನೇ ಆಪ್ಷನ್ಸ್ ಹಾಕ್ಬೇಕು. ಹೌದಿಲ್ಲ, ನಿಮ್ಗೆ ಹೇಳಿಕೊಟ್ಟಿನಲ್ಲಪ್ಪ, ನೀವು ನೋಡಿಕೆ ರೆಸ್ಟ್. ಈಗ ನಾಳೆ ನಿನ್ನೆ ನಡೆದದ್ದು ಪ್ರಶ್ನೆ ಪತ್ರಿಕೆ ನಾಳೆ ಹಾಕ್ತೀವಿ. ಪ್ರತಿ ಸಂಡೇಗೂ ನಿಮ್ಗೆ ಆ ಟೆಸ್ಟ್ ಸೀರೀಸ್ ಇರ್ತದೆ. ಅದಕ್ಕೆ ಆ್ಯಪ್ ಡೌನ್ಲೋಡ್ ಮಾಡ್ಕೇರಿ, ಹುಸೇನಪ್ಪ ನಾಯಕ್ ಅಕಾಡೆಮಿ ಅಂತ ಪ್ಲೇ ಸ್ಟೋರ್ನ ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲಿ ಮಾಡ್ಕೋಬೇಕು ಸರ್? ಪ್ಲೇ ಸ್ಟೋರ್ನಾಗ ಇರ್ತಾವಲ್ಲ, ಮತ್ತೆ ಎಲ್ಲಿ ಮಾಡ್ತಾವೆ? ಇಲ್ಲ ಗೂಗಲ್ನಾಗ ಬೇಕಾದ್ರೆ ಹೊಡಿರಿ ಬರ್ತಾವೆ. ಬಟ್ ಗಮನಿಸ್ರಿ, ಟೆಸ್ಟ್ ಸೀರೀಸ್ನ ಅತ್ಯಂತ ಆನೆಸ್ಟಿಯಾಗಿ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಬರೀಬೇಕು. ಯಾರು ಇಲ್ಲ ಮನ್ಯಾಗ ಬಿಡೋದಕ್ಕೆ ಸೆಂಗ್ಬೇಕಂಗೆ ಬರೆಯೋದಲ್ಲ. 90 ನಿಮಿಷ ನಿಮ್ಮ ಕೈಲಿ ಕೆಪಾಸಿಟಿ ಐತಿಲ್ಲ ಅಂತ ಗೊತ್ತಾಗ್ತದೆ. ನೀವೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ನೀವೇ ಏನಂತ ಕೊಟ್ಟು ಟೆಸ್ಟ್ ಬರಿಬೋದು ಮನೆಯಾಗೆ. ಅಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಐತೆ. ಭಾಳ ಇಂಪಾರ್ಟೆಂಟ್. ಧನಾತ್ಮಕವಾಗಿರ್ಬೇಕು ಚಿಂತನೆಗಳು, ಅಂದರೆ ಪಾಸಿಟಿವ್ನೆಸ್ ಇರಬೇಕು. ಸುಮ್ಮನೆ ಏನು ಬೇಕಾದ್ರೆ ಕಮೆಂಟ್ ಮಾಡ್ಕೊಂತ ಹೋಗೋದಲ್ಲ. ಯಾಕಂದರೆ ಭಾಳ ದಿನ ನಾವು ಉಳಿತೀವಿ, ಅಸಾಧ್ಯದ. ಮತ್ತು ನೋಡಿ ಎಷ್ಟು ಏಜ್ ಆಗಿಬಿಡ್ತೀವಿ ಅವಾಗೆ, ನಿಮಗೆ ಎಷ್ಟು ಏಜ್ ಆಗಿಬಿಡ್ತೀವಿ. ಟೈಮ್ ನೋಡಿದ್ರೆ ಟಕ 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 ಟೈಮ್ ಉಂಟದು. ಸಮಯ ಇವತ್ತು ನೋಡಿದ್ರೆ 1ನೇ ತಾರೀಕು ಅಂತೀವಿ, ಅಷ್ಟೊತ್ತಿಗೆ ಎಷ್ಟೊಂದು ತಾರೀಕು ಬಂದಿರ್ತದೆ. ಜನವರಿ 1 ಬಂದಿರ್ತದೆ, ಅಷ್ಟೊತ್ತಿಗೆ ಡಿಸೆಂಬರ್ 31 ಬಂದಿರ್ತದೆ. ಸಮಯ ಅತ್ಯಂತ ಬೇಗವಾಗಿ ಉಂಟದ. ಅದಕ್ಕೆ ನಿಮ್ಗೆ ಟೈಮ್ ಇಲ್ಲ. ಅತ್ಯಂತ ಸೀರಿಯಸ್ನೆಸ್ ಇರಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು. ಕುಂತು ಬರೀರಿ, ತಂದೆ ತಾಯಿನ ನೆನೆಸಿಬೇಕು, ಬರೀಬೇಕು ಅಷ್ಟೇ. ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಅವೆಲ್ಲ ಬೇಡ ನಮಗೆ. ನೀವು ಲೈಕನ್ನ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡಿರಿ, ಅವು ಸಂಬಂಧ ಇಲ್ಲ. ಬಟ್ ನಮಗೇನು ಹೇಳಕತ್ತೀನಿ ಅಂತ ಕೊಟ್ರಿಗಿನ ನೀವು ಇಂಪ್ರೂವ್ಮೆಂಟ್ ಆಗಬೇಕು, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಕಲ್ಕರಿ, ಗಮನಿಸ್ರಿ ಕರೆಕ್ಟಾಗಿ. ಅದಕ್ಕೆ ನೀವು ಕರೆಕ್ಟಾಗಿ ಹೇಳಕತ್ತಿ. ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡು ಉತ್ತರ ಯಾವ್ದು ಹೇಳ್ರಿ? ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ ಆಗಿವೆ. ಎಂಥದನ್ನ ಕಷ್ಟ ಬರಲಿ ಖುಷಿಯಾಗಿರ್ಬೇಕು, ಇಲ್ಲಾಂದ್ರೆ ಮೆದುಳು ಬ್ಲಾಕ್ ಆಗ್ತದ. ನೀವೇನ ಸ್ವಲ್ಪ ಏನೋ ಫೀಲಿಂಗ್ ಆಗಿಬಿಟ್ರೆ ಅಳಕ್ಕೆ ಚಾಲು ಮಾಡಿದ್ರೆ ನಾವು ಮೆದುಳು ಹಂಗೆ ಗಟ್ಟಿ ಹಿಡ್ಕೊಂಡ್ಬಿಡ್ತದೆ. ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು ಅಂತ ಇರ್ತಾವಲ್ಲ. ನಮ್ಮ ಭೀಮರೆಡ್ಡಿ ಸರ್ ಹೇಳ್ಯಾರ ಅದಕ್ಕೆಲ್ಲ ಇದು ಸೈನ್ಸಿಗೆ ಸಂಬಂಧಪಟ್ಟಂತೆ. ಕರೆಕ್ಟಾಗಿ ನೋಡ್ಕೇರಿ, ಏನು ದೊಡ್ಡದಲ್ಲ, ನೀಟಾಗಿ ನೋಡ್ಕೋಬೇಕು. ಪಟ್ಟಮಂಡಿ ತಿಳಿತದೆ ನೋಡಿ. ಈ ರೀತಿ ಪ್ರಶ್ನೆ ಬಂದ್ರೂ ಬರಲಿ ಸಾರ್ ಅನ್ಬೇಕು ನೀವು. ನಾಳೆ ಕ್ವಶನ್ ಪೇಪರ್ ಹಾಕ್ತೀವಿ ಟೆಲಿಗ್ರಾಮ್ನಾಗ, OMR ಶೀಟ್ ಹಾಕ್ತೀವಿ. ಟೆಸ್ಟ್ ಸೀರೀಸ್ 1 ನಿನ್ನೆ ನಡೆಸಿವಿ ಆಲ್ರೆಡಿ. ನಿನ್ನೆ ಆಲ್ರೆಡಿ ಮತ್ತೆ ನಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕರಾದ ಸಂತೋಷ್ ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ಯಾರ. ಅದೇ ಪ್ರಶ್ನೆ ಪತ್ರಿಕೆನ ಹಾಕ್ತೀವಿ, ಮತ್ತೆ ಪ್ರಿಂಟ್ ತಗೊಂಡು ಬರೀಬೇಕು. ನೀವು ನೋಡ್ಕೊಂಡು ಬರೆಯೋದಲ್ಲ, ಕರೆಕ್ಟಾಗಿ ಬರೀರಿ. ನಿಮ್ಮ ಒಂದು ಅಳಿವು ಉಳಿಯುವ ಪ್ರಶ್ನೆ ಇರ್ತದೆ. ಗಮನಿಸ್ರಿ, ನೀಟಾಗಿ ಓದ್ರಿ. ನೆಕ್ಸ್ಟ್ ಈಗ ನೋಡಿ, ಇದೊಂದು ಸಿಂಪಲ್ ಆಗಿ ಪ್ರಶ್ನೆ, ಇನ್ನೂ ಭಾಳಷ್ಟು ಐತೆ ನೋಡ್ರಿ. ಕಲ್ಯಾಣ ರಾಜ್ಯದ ಆದರ್ಶವನ್ನು ಭಾರತ ಸಂವಿಧಾನದ ಈ ಭಾಗದಲ್ಲಿ ಅಳವಡಿಸಲಾಗಿದೆ. ವೆಲ್ಫೇರ್ ಸ್ಟೇಟ್ ಅದು ಸಂಬಂಧಪಟ್ಟಂತೆ ಎಲ್ಲಿದೆ? ಮೂಲಭೂತ ಹಕ್ಕುಗಳು, ಆಮೇಲೆ ಪ್ರಸ್ತಾವನೆ, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು. ಉತ್ತರ ಆಪ್ಷನ್ ಸಿ. ನಮಗೆ ಕಲ್ಯಾಣ ರಾಜ್ಯ ನೋಡ್ಬೇಕಿಲ್ಲ, ಕರೆಕ್ಟಾಗಿ ಗಮನಿಸ್ರಿ. ನಾವು ಇನ್ನೊಂದೈತಿ ಪ್ರಶ್ನೆ ನೋಡ್ರಿ. ನಮಗೆ ಇನ್ನೊಂದು ಪ್ರಶ್ನೆ ಭಾಳ ಸಿಂಪಲ್ ಆಗೈತೆ. ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರಿಸುವುದರ ಮುಖ್ಯ ಉದ್ದೇಶ ಏನಂತ ಐತಿ? ಅಂದರೆ ಸಂವಿಧಾನದಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾಕೆ ಸೇರಿಸ್ತಾರಪ್ಪ? ಉದ್ದೇಶ ಏನು? ಅಭಿವೃದ್ಧಿಗೆ ಉತ್ತಮ ಅವಕಾಶ ಒದಗಿಸುವುದು, ಸುಖಿ ರಾಜ್ಯದ ನಿರ್ಮಾಣ, ಸರ್ಕಾರದ ಅನಿಯಂತ್ರಿತ ಕ್ರಮಗಳನ್ನು ತಡೆಗಟ್ಟುವುದು, ಜಾತ್ಯತೀತ ರಾಜ್ಯದ ನಿರ್ಮಾಣ ಅಂತ ಐತಿ. ಸುಖಿ ರಾಜ್ಯದ ನಿರ್ಮಾಣ. ಸುಖಿ ರಾಜ್ಯ ಅಂದ್ರೆ ಏನು? ಕಲ್ಯಾಣ ರಾಜ್ಯ. ಕಲ್ಯಾಣ ರಾಜ್ಯದ ನಿರ್ಮಾಣ. ಆ ಉದ್ದೇಶದಿಂದ ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರಿಸ್ಯಾರಂತ ಗಮನಿಸೋಕೆ ಇಂಪಾರ್ಟೆಂಟ್. ನೀಟಾಗಿ ಅಪ್ಡೇಟ್ ಮಾಡಿಕೇರಿ. ನೆಕ್ಸ್ಟ್ ಈಗ 16ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನೋಡ್ರಿ ನಮಗಿಲ್ಲಿ ಹೇಳಿಕೆ 1, ಹೇಳಿಕೆ 2. ಹೇಳಿಕೆ 1, ಹೇಳಿಕೆ 2 ನೋಡ್ರಿ ನಮಗಿಲ್ಲಿ ಗಮನಿಸ್ರಿ. 1935ರ ಭಾರತ ಸರ್ಕಾರದ ಶಾಸನದಲ್ಲಿರುವ ಸೂಚನೆಯ ಉಪಕರಣ.
ನಮಗೆ ಸಂವಿಧಾನಾತ್ಮಕ ಬೆಳವಣಿಗೆ ಅಂತ ಪಾಠ ಮಾಡಿ ಆಲ್ರೆಡಿ ಒಂದ್ಸಲ ನೋಡ್ಕೇರಿ. 1935 ಇಂಡಿಯನ್ ಗೌರ್ಮೆಂಟ್ ಆಕ್ಟ್ 1935 ಭಾರತ ಸರ್ಕಾರದ ಶಾಸನದಲ್ಲಿರುವ ಒಂದು ಕಾನ್ಸೆಪ್ಟ್ ಏನಂತ ಕೊಟ್ರಿಗಿನ ಸೂಚನೆಯ ಉಪಕರಣ. ಈ ಪದ ಬಹಳ ಇಂಪಾರ್ಟೆಂಟ್. ಇಂಗ್ಲಿಷ್ ನೋಡ್ರಿ, ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಗೆ ರಾಜ್ಯ ನಿರ್ದೇಶಕ ತತ್ವಗಳು ಹೋಲುತ್ತವೆ. ಈಗ ನಮಗೆ ನೋಡ್ರಿ ಇದೆ ಏನು ದೊಡ್ಡದಲ್ಲ ಇದ್ರಾಗ. ಈಗ 1935 ಭಾರತ ಸರ್ಕಾರದ ಶಾಸನ, ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಬರ್ತಾವಲ್ಲಪ್ಪ, ಲಕ್ಷಣಗಳು. ಅದರಲ್ಲಿ ಸೂಚನೆ ಉಪಕರಣಗಳಂತ ಒಂದು ಕಾನ್ಸೆಪ್ಟ್ ಇತ್ತು. ಅಂದ್ರೆ ಇಂಗ್ಲಿಷ್ನಾಗ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಅವ್ರನ್ನ ಯಥಾವತ್ತಾಗಿ ಇದ್ರಾಗ ಸೇರಿಸ್ಯಾರ ಅಂತ. ಎದ್ರಾಗ ಹೇಳ್ರಿ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗಮನಿಸ್ಬೇಕಿಲ್ಲ. ಅಂದ್ರೆ 1935 ಭಾರತ ಸರ್ಕಾರದ ಶಾಸನದಲ್ಲಿ ಇದ್ವಲ್ಲ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಅದು ಮುಂದುವರೆದ ಭಾಗನೇ ರಾಜ್ಯ ನಿರ್ದೇಶಕ ತತ್ವಗಳಂತ. ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಕತ್ತೀನಿ. ಅದ್ರ ಮೇಲೆ ಪ್ರಶ್ನೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೊಟ್ಟಿದ್ದು ಆಲ್ರೆಡಿ, ಗಮನಿಸ್ರಿ. ಇದು ಒಂದೇ ಸರಿ ಐತಿ. ಎರಡನೇ ನೋಡ್ರಿ, ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನಿರ್ದೇಶಕ ತತ್ವಗಳನ್ನು, ಅಂದ್ರೆ ನಮಗ ಫಂಡಮೆಂಟಲ್ ರೈಟ್ಸ್, ಆಮೇಲೆ DPSP, ಇವೆರಡನ್ನ ಸಂವಿಧಾನದ ಆತ್ಮಸಾಕ್ಷಿ. ಗಮನಿಸಬೇಕಿಲ್ಲ ನೋಡಿ, ಸಂವಿಧಾನದ ಆತ್ಮಸಾಕ್ಷಿ ಅಂದ್ರೆ ಸಂವಿಧಾನದ ಅಂತರಾತ್ಮ, ಸಂವಿಧಾನದ ಅಂತರಾತ್ಮ ಇಲ್ಲಾಂದ್ರೆ ಆತ್ಮಸಾಕ್ಷಿ. ಇಲ್ಲಿ ಇಂಗ್ಲಿಷ್ ನೋಡ್ರಿ ನಮಗಿಲ್ಲಿ ಕಾನ್ಸಿಯಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ. ಗಮನಿಸಬೇಕಿಲ್ಲಿ ಮೂಲಭೂತ ಹಕ್ಕುಗಳನ್ನು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಆತ್ಮಸಾಕ್ಷಿ ಇಲ್ಲ ಸಂವಿಧಾನದ ಅಂತರಾತ್ಮ ಅಂತ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಭಿಪ್ರಾಯ ಪಟ್ಟಿಲ್ಲ. ಯಾರು ಕೊಟ್ಟಾರ ಅಂತ ಕೊಟ್ರೆ ಈಗಿನ ಗ್ರಾನ್ವಿಲ್ ಆಸ್ಟಿನ್ ಅಂತ ಬರ್ತಾರ. ಗ್ರಾನ್ ವಿಲ್ಲೆ ಆಸ್ಟಿನ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಇಲ್ಲೇನಂತ ಐತಪ್ಪ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತ ಐತೆ. ಇದು ಹೇಳಿಕೆ ಏನಾಗ್ಯದಲ್ರಿ, ಮಿಸ್ಟೇಕ್ ಆಗ್ಯದ ನೋಡ್ರಿ. ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಎಲ್ಲಿ 2 ಸರಿ ಅದಾವ? ಅದಕ್ಕೆ ಇದು ತಪ್ಪೈತಿ. ಇದು ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. OS ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಸರಿಯಾದಲ್ಲ ನೋಡಪ್ಪ ಇಲ್ಲಿ, ಗಮನಿಸರಿಲಿ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಅಲ್ಲ, ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿದೆ. ಅಲ್ಲ, ಇದು ಉತ್ತರ ಎರಡನೇದು. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಯಾಕೆ ತಪ್ಪಾಗ್ಯದ? ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಅಂತರಾತ್ಮ, ಸಂವಿಧಾನದ ಆತ್ಮಸಾಕ್ಷಿ ಅಂತ ಅಭಿಪ್ರಾಯ ಪಟ್ಟವರು ಯಾರಂತ ಕೊಟ್ರಿಗಿನ ಗ್ರಾನ್ ವಿಲ್ಲೆ ಆಸ್ಟಿನ್, ಸಂವಿಧಾನದ ತಜ್ಞರವರು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ಪರಿಹಾರಗಳ ಕೈತಲ್ಲ, ಸಂವಿಧಾನದ 32ನೇ ವಿಧಿ, ಅದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಾರೆ. ನೀವು ಆಲ್ರೆಡಿ ಇದನ್ನ ಮೂಲಭೂತ ಹಕ್ಕುಗಳಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಯಾವುದಕ್ಕೆ ಎಷ್ಟು ಬೇಕು ಅಷ್ಟೇ ನೋಡಮಂತ ಏನೈತೆ ಅದ್ರಾಗ ಕರೆಕ್ಟ್ ಆಗಿರ್ಬೇಕು. ಗಮನಿಸ್ಬೇಕಿಲ್ಲಿ, ನೀವು ತರಗತಿ ನೋಡಕತ್ತಿದ್ದು ನಿಮಗೋಸ್ಕರ, ನಿಮ್ಮ ತಂದೆ ತಾಯಿಗೋಸ್ಕರ, ನಿಮ್ಮ ಕುಟುಂಬಕ್ಕಾಗಿ. ಅದನ್ನು ತಿಳ್ಕೊಬೇಕಲ್ಲ. ಕೆಳಗಡೆ ಏನು ಬೇಕಾದ್ರೆ ಚಾಟ್ ಮಾಡಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಿ ನಮಗೆ ಯಾವುದೋ ಮಿಸ್ಟೇಕ್ ಆಗಿದೆ ಎಂಬುದರ ವಿವರಣೆಗೂ ಹಾಕಿರ್ತೀವಿ ನಾವು ಪ್ರತಿಯೊಂದಕ್ಕೆ. ನೋಡಿ, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಆತ್ಮಸಾಕ್ಷಿ ಎಂದು ಗ್ರಾನ್ ವಿಲ್ ಆಸ್ಟಿನ್ ರವರು ಅಭಿಪ್ರಾಯ ಪಟ್ಟಿದ್ದಾರೆ. ಬಹಳ ಫೇಮಸ್ ಇವರು, ಗ್ರಾನ್ ವಿಲ್ ಆಸ್ಟಿನ್ ಅವರು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಆತ್ಮಸಾಕ್ಷಿ, ಸಂವಿಧಾನದ ಅಂತರಾತ್ಮ ಅಂತ ಅಭಿಪ್ರಾಯ ಪಟ್ಟಾರೆ. ಗಮನಿಸ್ಬೇಕಿಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮುಂದಿನ ನೋಡ್ರಿ, ಬಹಳ ಸಿಂಪಲ್ ಪ್ರಶ್ನೆ. ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ಒಳಗೊಂಡಿರುವ ಸೂಚನೆಗಳ ಉಪಕರಣ ಎಂದು ಕರೆಯಲ್ಪಡುವುದನ್ನು ಭಾರತದ ಸಂವಿಧಾನದಲ್ಲಿ ಹೀಗೆ ಸಂಯೋಜಿಸಲಾಗಿದೆ ಅಂತ ಐತಿ. ಸೂಚನೆ ಉಪಕರಣಗಳು ಮುಂದುವರೆದ ಭಾಗ ಯಾವುದು? DPSP, ಪೌರತ್ವ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಪ್ರಸ್ತಾವನೆ. ಸರಿಯಾದ ಉತ್ತರ DPSP. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ 18ನೇ ಪ್ರಶ್ನೆ ಒಂದು ಸ್ವಲ್ಪ ದೊಡ್ಡದೈತಿ, ಬಹಳ ಈಸಿ ಐತೆ ನೋಡ್ರಿ. ನಮಗಿಲ್ಲಿ ಭಾರತ ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದನೇದಲ್ಲಿ, ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸ್ಥಾಪಿಸಲು ಸೇರಿಸಲಾಗಿದೆ. ಸರಿ ನೋಡ್ರಿ, ನಮಗಿಲ್ಲಿ ಸಾಮಾಜಿಕ
ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಅದನ್ನ ಸ್ಥಾಪನೆ ಮಾಡೋಕಿದ್ರೆ ಸೇರಿಸ್ಯಾರ ಸಹ ಯಾವುದಂತ ಕೊಟ್ಟರೆ DPSPನ ಸರಿ. ಆಮೇಲೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ನೋಡಿ, ಸರ್ಕಾರ ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗಮನಿಸಬೇಕು, DPSP ಬಗ್ಗೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕೊಟ್ಟರೆ ಸ್ಟೇಟ್ಮೆಂಟ್ ಅಂತ ಕೊಟ್ಟರೆಗಿನ ಗಮನಿಸಬೇಕು. ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಅಂದರೆ ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಮಾರ್ಗಸೂಚಿಗಳಾಗಿವೆ. ಮಾರ್ಗಸೂಚಿಗಳಂತ ಕೊಟ್ಟರೆ ಗೈಡ್ಲೈನ್ಸ್ ಅಂತ ಗಮನಿಸಬೇಕು. ಇದು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಯಾರಂತ ಕೊಟ್ಟರೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದು ಸರಿ ಐತಿ ನೋಡ್ರಿ. ನಮಗಿಲ್ಲಿ ಒಂದೊಂದ್ಸಲ ಸ್ಟೇಟ್ಮೆಂಟ್ ಇದೊಂದೇ ಕೊಡ್ತಾನ. ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಬಗ್ಗೆ ಮಾರ್ಗಸೂಚಿಗಳಾಗಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಯಾರಂತ ಕೊಟ್ಟರೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಕರೆಕ್ಟಾಗಿ ನೀವು ಗಮನಿಸಬೇಕಾಗ್ತದ. ಮುಂದೆ ಬಹಳಷ್ಟು ಎಕ್ಸಾಮ್ಸ್ ಬರ್ತಾವ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬರ್ತದ, ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಬರ್ತಾವೆಲ್ಲ ಮುಂದೆ. ಆಮೇಲೆ AE JE ಅವೆಲ್ಲ ಬೇರೆ ಬೇರೆ ಎಕ್ಸಾಮ್ಸ್ ಬರ್ತಾವ, ಒಂದೇ ಎಕ್ಸಾಮ್ಸ್ ಅಲ್ಲ. ಕರೆಕ್ಟಾಗಿ ನಮಗೆ ಅತ್ಯಂತ ಪೀಸ್ಫುಲ್ ಇರಲಿ, ಕರೆಕ್ಟಾಗಿ ಗಮನಿಸ್ರಿ. ಎರಡನೇ ಸರಿ ಐತೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಇದು ಸರಿ ಐತೆ. ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾಗಿವೆ. ಇದಲ್ಲ, ನ್ಯಾಯರಕ್ಷಿತವಾಗಿಲ್ಲ. ಒಂದನೇ ಸರಿ, ಎರಡನೇ ಸರಿ, ಮೂರನೇ ಸರಿ. ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? 1 ಮತ್ತು 2 ಮಾತ್ರ ಸರಿಯಾಗಿವೆ, 1 ಮತ್ತು 3 ಮಾತ್ರ ಸರಿಯಾಗಿವೆ. ಆಮೇಲೆ ಒಂದನೇ ಸರಿ, ಎರಡನೇ ಸರಿ, ಮೂರನೇ ಸರಿ ಆಪ್ಷನ್ಸ್ ಮೂರನೇದೇ ಸರಿ. ಆಮೇಲೆ 1, 2, 3, 4 ಅಂತ ಇದಲ್ಲ. ಉತ್ತರ ಮೂರನೇದು. ಒಂದನೇ ಸರಿ, ಎರಡನೇ ಸರಿ, ಮೂರನೇ ಸರಿ. ಭಾಳ ಸಿಂಪಲ್ ಆಗೈತೆ, ಏನು ದೊಡ್ಡದು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ನಿಮಗೆ ಈ ಸೆಂಟೆನ್ಸ್ ಐತಲ್ಲ, ನಿಮಗೆ ಸಿಂಗಲ್ ಲೈನ್ಗಳು ಕೊಟ್ಟಾನೆ. ಅಂದರೆ ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಕ್ಕೆ ಅದನ್ನು ಆ್ಯಡ್ ಮಾಡ್ಯಾರ ಅಂತ ಸಂವಿಧಾನಕ್ಕೆ. ಯಾವ DPSPನ ಅದು ಸಿಂಗಲ್ ಲೈನ್ಗೂ ಕೊಟ್ಟಾನ. ಅದಕ್ಕೂ ನಿಮ್ಗೆ ಗಮನಿಸಬೇಕು. ನೆಕ್ಸ್ಟ್ ಈಗ 19ನೇ ಪ್ರಶ್ನೆ. ಈಗಲಿಂದ ಸ್ವಲ್ಪ ಆರ್ಟಿಕಲ್ಗಳು ಸ್ಟಾರ್ಟ್ ಆಗ್ತಾವೆ, ಸಂವಿಧಾನದ ವಿಧಿಗಳು ಸ್ಟಾರ್ಟ್ ಆದವು. ಈಗ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಗಮನಿಸಬೇಕು. ಬಹಳ ಪೀಸ್ಫುಲ್ ಆಗಿರಲಿ. ಎಲ್ಲ ಸಬ್ಜೆಕ್ಟಿಗೆ ಸಮಾನವಾಗಿ ಟೈಮ್ ಕೊಡ್ರಿ, ಒಂದು ಸಬ್ಜೆಕ್ಟ್ಗಳು ಮಿಸ್ ಮಾಡಬೇಡ್ರಿ. ಎಲ್ಲ ಸಬ್ಜೆಕ್ಟ್ ಗೊತ್ತಿರ್ಬೇಕು ನಿಮಗೆ. ಸಂವಿಧಾನ ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಎಕನಾಮಿಕ್ಸ್ ಗೊತ್ತಿರಬೇಕು, ಜಿಯೋಗ್ರಫಿ ಗೊತ್ತಿರಬೇಕು, ವಿಜ್ಞಾನ ಗೊತ್ತಿರಬೇಕು, ವಿಜ್ಞಾನ ಮತ್ತು ತಂತ್ರಜ್ಞಾನ ಗೊತ್ತಿರಬೇಕು, ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು, ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಿರ್ಬೇಕು, ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕು. ಮತ್ತು ನಮಗೆ ನೈತಿಕತೆ ಮೊನ್ನೆ ಟೆಸ್ಟ್ನೇ ಕೊಟ್ಟಿದ್ದೀವಲ್ಲ, ಒಂದು 8 ಪ್ರಶ್ನೆಗಳು ಕೊಟ್ಟಿದ್ದೀವಿ ನಾವು. ಎಥಿಕ್ಸ್ ಬಗ್ಗೆ, ಅದರ ಬಗ್ಗೆ ಗೊತ್ತಿರ್ಬೇಕು, ಕಾಮನ್ ಸೆನ್ಸ್ ಇರ್ಬೇಕು, ಪೇಷನ್ಸ್ ಇರ್ಬೇಕು, ತಂದೆ ತಾಯಿಗಳ ಬಗ್ಗೆ ಗಮನ ಇರ್ಬೇಕು. ಅವಾಗ ಎಕ್ಸಾಮ್ ಪಾಸ್ ಮಾಡ್ತೀವಿ ನಾವು. ಬರೀ ಒಂದೇ ಸಬ್ಜೆಕ್ಟ್ ಓದಿಕೊಂಡು ಕುಂದ್ರದಲ್ಲ. ಒಂದೇ ಸಬ್ಜೆಕ್ಟ್ ನಿಮಗೆ ಗೊತ್ತಿತ್ತು, ಯಾವ ಸಬ್ಜೆಕ್ಟ್ ಉಳಿದು ಯಾವ ಗೊತ್ತಿಲ್ಲ ಅಂತ ಕೊಟ್ರಿಗಿನ ನೀವೇ ಹೇಳ್ರಿ. ಹೌದಲ್ಲ, ಕರೆಕ್ಟಾಗಿರ್ಬೇಕು. ಕರೆಕ್ಟಾಗಿ ಗಮನಿಸ್ತೀರಿ ನೋಡ್ರಿ. ನಮಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೇಳಿಕೆ 1, ಸಂವಿಧಾನದ 36ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥವನ್ನು ಸೂಚಿಸುತ್ತದೆ. ಸರಿ ನೋಡ್ರಿ. ನಮಗ 12ನೇ ಆರ್ಟಿಕಲ್ಗೂ ರಾಜ್ಯ ಎಂಬ ಪದದ ಅರ್ಥ ಐತೆ. ಮುಂದೆ ಬರ್ತಾವೆ ನಿಮ್ಗೆ ಯಾವ್ಯಾವ್ದ್ರಾಗ ಬರ್ತಾವಂತ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಷ್ಟೇ. ಡೌನ್ಲೋಡ್ ಮಾಡಿರಿ ಹುಸೇನಪ್ಪ ನಾಯಕ್ ಅಕಾಡೆಮಿ ಆ್ಯಪ್, ಎಕ್ಸಾಮ್ ಬರೀರಿ. ಮತ್ತು ಅದ್ರಾಗೆಲ್ಲ ಬೇರೆ ಬೇರೆ ಕೋರ್ಸ್ಗಳಿದಾವೆ, ಅದೂ ಒಂದ್ಸಲ ನೋಡ್ರಿ, ಜಾಯ್ನ್ ಆಗಿ. ನಮಗೆ ಇನ್ನೊಂದು ಗಮನಿಸ್ಬೇಕಿಲ್ಲಿ 36ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥ. ರಾಜ್ಯ ಸ್ಟೇಟ್, ನಾವು ರಾಜ್ಯಶಾಸ್ತ್ರದಾಗ ರಾಜ್ಯ ಅದರ ಬಗ್ಗೆ ಡೆಫಿನೇಷನ್ ಬೇರೆ ಇರ್ತದ. ಈ ಸಂವಿಧಾನದ 12ನೇ ಆರ್ಟಿಕಲ್ ರಾಜ್ಯ ಎಂಬ ಪದದ ಅರ್ಥನೇ ಬೇರೆ. ರಾಜ್ಯ ಅಂತ ಕೊಟ್ಟರೆ ಅಲ್ಲಿ ನಮಗೆ ಮುಖ್ಯವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮತ್ತು ಪ್ರಾಧಿಕಾರಗಳು, ಇವು 4 ಬರ್ತಾವ ಸಂವಿಧಾನದಲ್ಲಿ 12ನೇ ಆರ್ಟಿಕಲ್ನಾಗ. 36ನೇ ಆರ್ಟಿಕಲ್ನಾಗ ಗಮನಿಸಬೇಕಿಲ್ಲ. 36ನೇ ಆರ್ಟಿಕಲ್ ಅಂತ ಈ DPSP ಬಗ್ಗೆ ಮಾತಾಡಕತ್ತೀವಲ್ಲ, ಅದ್ರ ಬಗ್ಗೆ ಐತೆ. 12ನೇ ಆರ್ಟಿಕಲ್ನಾಗೂ ರಾಜ್ಯ ಎಂಬ ಪದದ ಅರ್ಥ ಐತಿ. ರಾಜ್ಯ ಎಂಬ ಪದದ ಅರ್ಥ ಡೆಫಿನೇಷನ್. ರಾಜ್ಯ ಅಂತ ಕೊಟ್ಟರಿಗಿನ ಯಾವುದನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟರಿಗಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಪ್ರಾಧಿಕಾರಗಳು. ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಬೇರೆ ವಿಶಾಲ ಅರ್ಥದಲ್ಲಿ ಇದೆ ಅಂತ ಕೊಟ್ಟಿರ್ತಾರೆ. ಅದು ಆಮೇಲೆ ನೋಡೋಣ, ಬೇಡ. ಈಗ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದ ಗಮನಿಸ್ರಿ. ಸರಿ, ಯಾಕಡೆ ಸರಿ? ಒಂದೇ ಸರಿ. ಎರಡನೇ ನೋಡ್ರಿ, ಸಂವಿಧಾನದ 37ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರುವ ನಿಯಮಗಳನ್ನು ಸರ್ಕಾರ ಜಾರಿ ಮಾಡದಿದ್ದರೆ ನಾವು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂತಿಲ್ಲ. 37 ಆರ್ಟಿಕಲ್ನಾಗ ಐತಿ. ಸರಿ, ಅಂದ್ರೆ ಗಮನಿಸ್ರಿ, ಇಲ್ಲಿ
ಈಗ DPSP ನ್ಯಾಯರಕ್ಷಿತವಾಗಿಲ್ಲ. ಅಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದಾವಲ್ಲ ಕೆಲವೊಂದು ನಿಯಮಗಳು, ಉಪಬಂಧಗಳು, ಅವುಗಳನ್ನು ಸರ್ಕಾರ ಜಾರಿ ಮಾಡದಿದ್ದರೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. DPSPಗಳನ್ನು ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಮೂಲಭೂತ ಹಕ್ಕುಗಳನ್ನು ಪ್ರಶ್ನೆ ಮಾಡಬಹುದು. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಹೈಕೋರ್ಟ್ನಲ್ಲಿ ನಾವು ರಿಟ್ ಅರ್ಜಿ ಹಾಕ್ತೀವಲ್ಲಪ್ಪ 226ನೇ ಆರ್ಟಿಕಲ್ ಪ್ರಕಾರ, ಸುಪ್ರೀಂ ಕೋರ್ಟ್ಗೆ ಗುಣ ಹಾಕ್ತೀವಿ 32 ಆರ್ಟಿಕಲ್ ಪ್ರಕಾರ. ಇದಕ್ಕೆ ಹಾಕಕ್ಕೆ ಬರಂಗಿಲ್ಲ. ನೋಡ್ಕೇರಿ, ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಇಲ್ಲಿ 2 ಸರಿ ಇದಾವಲ್ಲ, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಇದೇ ಉತ್ತರ ಸರಿ, ಮತ್ತೇನೆ. ಆಮೇಲೆ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ, ಇದಲ್ಲ. ಹೇಳಿಕೆ 1 ತಪ್ಪು, ಇದಂತ್ರ ಅಲ್ಲ. ಇದಲ್ಲ ನಮ್ಗೆ ಹೇಳಿಕೆ 1 ಮತ್ತು 2 ಇದಲ್ಲ, 2ನೇದಲ್ಲ, 3ನೇದಲ್ಲ, 4ನೇದಲ್ಲ. ಆಪ್ಷನ್ ಸಿ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಗಮನಿಸ್ಬೇಕು, ಇಲ್ಲಿ ನೀಟಾಗಿ ನೋಡಿಕೆ ಗಮನಿಸ್ತೀರಿ, ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಿ ನಮಗೆ ಈಗ ಸದ್ಯಕ್ಕೆ ನೋಡ್ರಿ, ಈಗ ನಮಗೆ ಸ್ವಲ್ಪ ಚೂರು ಏನಂತ ಕೊಟ್ರಾಗಿನ 36ರಿಂದ 51 ತನಕ 2 ಸ್ವಲ್ಪ ಸಿಂಪಲ್ ಆಗಿ ಗೊತ್ತದು ನಿಮಗೆ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಇದಾವೆ ನೋಡಮಂತ. ನೋಡ್ರಿ, ಇಲ್ಲಿ 20ನೇ ಪ್ರಶ್ನೆ. ಈ ಕೆಳಗೆ ನಮೂದಿಸಿರುವ ಸಂವಿಧಾನದ ಭಾಗಗಳ ಪೈಕಿ ಯಾವುದನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲಾಗುವುದಿಲ್ಲ ಅಂತ ಐತಿ. ಮತ್ತೆ ಅದೇ ಮೂಲಭೂತ ಹಕ್ಕುಗಳು, ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರ, ರಾಜ್ಯ ನಿರ್ದೇಶಕ ತತ್ವಗಳು, ಕೇಂದ್ರ ರಾಜ್ಯ ಸಂಬಂಧಗಳಂತ ಐತಿ. ಇಲ್ಲಿ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು. ನೋಡು ಪ್ರಶ್ನೆ ಯಾವ ರೀತಿ ಬಂದದ. ನೆಕ್ಸ್ಟ್ ಈಗ ನೋಡಮ್ಮ, ಇಲ್ಲಿ ಮತ್ತೆ ಸ್ಟೇಟ್ಮೆಂಟ್ ವೈಸ್ ಬಂತು ಎಲ್ಲ. ಈ ಕಡೆ ಕರೆಕ್ಟಾಗಿ ಗಮನಿಸ್ಬೇಕು. ಇಲ್ಲಿ ರಾತ್ರಿ ಆಯ್ತು ಸರ್, ಮಕ್ಕಬೇಕು ಸರ್, ಉಣಬೇಕು ಸರ್, ಉಣದ ಆಮೇಲೆ ಇದ್ದಿದ್ದೆ, ಊಟ ಮಾಡ್ರಿ ಬೇಡ ನಂಗಿಲ್ಲ, ಮಲ್ಕಣ್ಣದ ಆಮೇಲೆ ಇದ್ದಿದ್ದೆ, ಓದೋ ವಯಸ್ಸಿನಾಗ ಓದ್ಬೇಕು. ಓದೋ ವಯಸ್ಸಿನಾಗ ಏನೋ ಬೈ ಚಾನ್ಸ್ ಎಂಜಾಯ್ ಮಾಡಿ ಮಲಗಿದ್ರಿ ಅಂತಿಕರಿ, ಮುಂದೆ ಮಲಗೋ ವಯಸ್ಸಿನಲ್ಲಿ ನೀವು ಎದ್ದಕ್ಕೆ ಸೊಡ್ಯಾಡ್ಬೇಕಾಗ್ತದ. ನಮ್ಮ ರಮೇಶ್ ಬಾಬು ಯಾಳಿಗೆ ಸರ್, ನಮ್ಮ ರಾಜ್ಯಶಾಸ್ತ್ರದ ಉಪನ್ಯಾಸಕರು ಹೇಳಿದ್ರು. ಅವರು ಹುಸೇನಪ್ಪ, ಈಗ ನೀವು ಡಿಗ್ರಿ ಇದ್ದಾಗ ಹೇಳಿದ್ದು, ನೀವೇನ ಈಗ ಸದ್ಯಕ್ಕೆ ರಾತ್ರಿ ಹೊತ್ತು ಎದ್ದು ಓದಿಲ್ಲ ಅಂತ ಕೊಟ್ರೆಗಿನ ಮುಂದೊಂದಿನ ನೀವು ಜಂತಿ ಎಣಿಸ್ಬೇಕಾಗ್ತದ. ಕರೆಕ್ಟ್ ಐತೆ ಅದು. ಅದಕ್ಕೆ ಓದೋ ವಯಸ್ಸಿನಾಗ ಓದ್ಬೇಕು. ನಿಮಗೂ ಒಂದು ಕಾಲ ಬರ್ತದೆ ಎಂಜಾಯ್ ಮಾಡೋದು, ಅವಾಗ ಮಾಡ್ಬೇಕು. ಉಲ್ಟಾ ಪಲ್ಟಾ ಮಾಡಬಾರ್ದು. ಕರೆಕ್ಟಾಗಿ ಗಮನಿಸ್ರಿ. ಯಾಕಂದರೆ ಕಷ್ಟ ಹೆಂಗೈತಿ ಓದಲ್ಲ, ಭಾಳ ಕಷ್ಟ ಐತಿ. ನೋಡಿ ಎಷ್ಟು ಜನ ನೋಡಕತ್ತಾರ, ರಾಜ್ಯಾದ್ಯಂತ ನೋಡ್ತಾರ. ನೀಟಾಗಿ ನೋಡ್ಕೇರಿ. ನಮಗೆ ನೋಡ್ರಿ, ಇಲ್ಲಿ ಈ ಕೆಳಗೆ ನೀಡಿರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದ್ಬೇಕು. ನೀವು ಓದ್ರಿ, ಉತ್ತರ ಹಾಕ್ರಿ. ಇನ್ನೂ ಟೈಮ್ ಆಗಿಲ್ಲ. ಈಗ 1 ಪೀರಿಯಡ್ ಮುಗ್ದದ. ಈಗ 1 ಪೀರಿಯಡ್ ಅಂದ್ರೆ 40 ನಿಮಿಷ ಆಯ್ತು. ಈಗ ನಮ್ಮ 4-5 ಪೀರಿಯಡ್ ಇರ್ತಾವೆ. ಹಿಂಗೆ ನೋಡಕತ್ತಾರ ಹೋಗ್ಬಿಡ ಮಡಿ. ಎಲ್ಲಿಗೆ ಹೋಗ್ತೀರಿ? ಸ್ವಲ್ಪ ಇರ್ರಿ. ನೀವು ನೀರು ಕುಡಿಯಕತ್ತಿರಲ್ಲ ಸರ್, ಮತ್ತೆ ನೀವು ನೀರು ಕೊಡ್ರಿ, ಯಾರು ಬೇಡ ಅಂದರು. ಬಗಲ ಗಿಡ ಅಂದಿರ್ಬೇಕು ನೀವು. ಎಷ್ಟಲ್ಲಿ ಕುಡಿದ್ರಿ ನಾವ್ದಲ್. ಕಷ್ಟ ಐತೆ ಜೀವನ. ಏನು ಗೊತ್ತಾ, ಫಸ್ಟು ನಿಮ್ಮ ತಂದೆ ತಾಯಿ ಮುಖ ನೋಡ್ಬೇಕು, ಅಷ್ಟೇ ಕೆಲಸ. ನಿಮ್ಮ ಮೇಲೆ ಅತ್ಯಂತ ಭರವಸೆ ಇಟ್ಟುಬಿಟ್ಟಿರ್ತಾರೆ ಅವರು. ನನ್ನ ಮಗ, ನನ್ನ ಮಗಳು ನೌಕರಿ ಬರ್ತದ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರ, ನಮ್ಗೆ ಚೆನ್ನಾಗಿ ನೋಡ್ಕೊಂಡಲ್ಲ ಪರವಾಗಿಲ್ಲ, ಅವರು ಚೆನ್ನಾಗಿರ್ತಾರ. ಹಿಂಗಿರ್ತದೆ ಭರವಸೆ. ಆ ಭರವಸೆನ ನೀವು ಹುಸಿ ಮಾಡಬಾರ್ದು. ಕರೆಕ್ಟಾಗಿ ಗಮನಿಸಿ. ತಿನ್ನಿಸೋರು ಭಾಳ ಜನ ಬರ್ತಾರೆ, ತಂದೆ ತಾಯಿ ನೋಡ್ಕೊಂಬರು ಭಾಳ ಕಡಿಮೆ. ಅದಕ್ಕೆ ತಂದೆ ತಾಯಿ ಬಗ್ಗೆ ಗಮನ ಕೊಟ್ಟು ಓದ್ಬೇಕು ನೀವು. ಚಲೋ ಓದಕೇರಿ, ಚಲೋ ಓದ್ರಿ ಅಷ್ಟೇ. ನಾ ಹೇಳಿದ್ನಲ್ಲಪ್ಪ ಅವತ್ತು ಮನೆ, ನಾವೆಲ್ಲ ಏನಂತ ಕೊಟ್ಟರೆ ಏನೋ ಒಂದೇ ಕುಟುಂಬದ ಸದಸ್ಯರಿದ್ದಂಗೆ. ನೀವೇನು ತರಗತಿಯನ್ನು ನೋಡಕತ್ತಿರಲ್ಲ, ಅಲ್ಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನಾವೆಲ್ಲ ಒಂಥರ ಅಣ್ಣ ತಮ್ಮರಿದ್ದಂಗೆ, ಅಕ್ಕ ತಂಗಿಯರಿದ್ದಂಗೆ, ಎಲ್ಲ ಒಂದೇ ಕುಟುಂಬ ನಮ್ಮದು. ಹೌದು, ನಾವು ಹಂಗೆ ಹಿಂಗಂತಿಲ್ಲ, ಡಿಸ್ಟೆನ್ಸ್ ಇಲ್ಲ. ನಮ್ದೆಲ್ಲ ಒಂದೇ ಕುಟುಂಬ. ಒಂದು ಕುಟುಂಬದಲ್ಲಿ ಹೆಂಗೆ ಮಕ್ಕಳಿಗೆ ನೌಕರಿ ಬರ್ಬೇಕಂತ ಆಸೆ ಪಡ್ತಾರಲ್ಲ, ನಾವು ನಂಗೆ ಆಸೆ ಪಡ್ತೀವಲ್ಲ. ನೌಕರಿ ತಗೋರಿ ನೀವು ಚೆನ್ನಾಗಿ, ನಿಮ್ಮ ಡಿಪೆಂಡ್ ಅಪ್ಪನ್ ಕೆಪಾಸಿಟಿ. ಓದ್ಬೇಕಂತೀವಿ ನಾವು. ಮುಂಜಾನೆ 4 ಗಂಟೆಗೆ ಎದ್ರಪ್ಪ, ಎದ್ದೇಳ್ರಿ, ಹಿಂಗೆ ಎದ್ದೇಳ್ರಿ, ಎಬ್ಸ್ಬೇಕಾಯ್ತು ಮನೆ ಕೇಸೆ. ನಮಗೆ ಯಾವುದು ಇದೇನಾಗೋದು ಟಕ್ಕಂತ ಎಚ್ಚರಿಕೆ ಆಗಿಬಿಡ್ತದೆ ನಮಗೆ. ನಿಮ್ಗೇನು ಬಿಡಿ ಸರ್, ವಯಸ್ಸಾಯಿತು ಅದಕ್ಕೆ ನೀವು ಎದ್ದೇಳಕತ್ತೀರಿ. ಜವಾಬ್ದಾರಿಗಳಿರ್ತಾವ, ನಿಮಗೂ ಜವಾಬ್ದಾರಿಗಳು ಬರ್ತಾವೆ ಮುಂದೆ. ಅಂತಿಂಥ ಜವಾಬ್ದಾರಿಗಳು ಬರೋದಲ್ಲ. ಕರೆಕ್ಟಾಗಿ ಗಮನಿಸ್ಬೇಕು ನೀವು. ನೋಡ್ರಿ,
ಈ ಕೆಳಗೆ ನೀಡಿರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಬೇಕು ನೋಡಪ್ಪ. ಇಲ್ಲಿ ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ. ಅದಂತೂ ನಿಮಗೆಲ್ಲ ಗೊತ್ತಾಯ್ತು, ಸಾಕಾಗ್ಬಿಡ್ತು ಕೇಳಿ ಸರಿ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಬಹುದು. ಸರಿನಾ ತಪ್ಪ? ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಬಹುದು. ಸರಿ. ಯಾಕೆ ಸರಿ ಅಂತ ಕೊಟ್ರಿ? ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕ್ ಬರಂಗಿಲ್ಲ, ಬಟ್ ಕಾನೂನಿನ ಮೂಲಕ ಸರ್ಕಾರದವ್ರು ಏನಂತ ಕೊಟ್ರಿ? ಎಕ್ಸಾಂಪಲ್, ಈಗ ನಮಗ 36ರಿಂದ 51 ತನಕ ಆರ್ಟಿಕಲ್ಸ್ ಬರ್ತಾವ. ಮುಂದೆ ಯಾವುದಾದ್ರೂ ಒಂದು ಇದ್ರಾಗಿದ್ದಂಥ ಉಪಬಂಧವನ್ನು ಕಾನೂನು ಮಾಡಿ ಜಾರಿ ಮಾಡ್ಬೋದು. ಕಾನೂನಿನ ಮೂಲಕ ಸರ್ಕಾರದವರು ಕಾನೂನಿನ ಮೂಲಕ ಏನಂತ ಕೊಟ್ರಿಗಿನ ಅನುಷ್ಠಾನಗೊಳಿಸಬಹುದು. ಸರಿ. ಒಂದ್ಸಲ ನೀವು ಗೂಗಲ್ನಾಗ ಹಾಕಿ ನೋಡ್ಬೇಕು, ನೀವು ಚೆಕ್ ಮಾಡ್ಕೋಬೇಕು, ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ನಾವು ಹೇಳಿದ ಉತ್ತರ ಏನೋ ಮಿಸ್ಟೇಕ್ ಇದ್ರಾಗಿನ ನೀವು ಅದನ್ನು ಕಮೆಂಟ್ ಮಾಡಿ, ಅದು ಸರಿನಾ ಬೈ ಚಾನ್ಸ್ ಏನೋ ಇದ್ರಾಗಿನ ನಾವು ಅದನ್ನು ಸರಿಪಡಿಸ್ತೀವಿ. ನಾವೇನು ದೊಡ್ಡ ಚಿಂತಕರಲ್ಲ, ಮತ್ತೆ ನಿಮ್ಮಂಗೆ ಹುಡುಗರು ಮನುಷ್ಯರು ನಾವು. ಏನೋ ಮಿಸ್ಟೇಕ್ ಇದ್ದಾಗ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದವುಗಳು. ನ್ಯಾಯರಕ್ಷಿತವಾಗಿಲ್ಲ. ಎ ಮತ್ತು ಬಿ ಮಾತ್ರ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ ಮತ್ತು ಬಿ ಅಷ್ಟೇ, ಎ ಮಾತ್ರ ಅಲ್ಲ. ಬಿ ಮತ್ತು ಸಿ, ಸಿ ಯಲ್ಲಿ ಅಲ್ಲ. ಬಿ ಮಾತ್ರ ಇದಲ್ಲ. ಎ ಮತ್ತು ಬಿ ಯಾವುದಲ್ಲ? ಮೂರನೇದು ಯಾಕಲ್ಲ? ನ್ಯಾಯರಕ್ಷಿತವಾಗಿಲ್ಲ. ಎಷ್ಟು ಸಲ ಹೇಳ್ತೀರಿ ಸರ್ ಅದು ನ್ಯಾಯರಕ್ಷಿತವಾಗಿಲ್ಲ ಅಂತೀರಿ, ಅದು ಇಂಪಾರ್ಟೆಂಟ್ ಐತೆ, ಅದಕ್ಕೆ ಕೇಳಕತ್ತೀನಿ. ಕರೆಕ್ಟಾಗಿ ನೋಡ್ಕೇರಿ. ಎಷ್ಟು ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ? DPSPಗೆ ಸಂಬಂಧಪಟ್ಟಂತೆ ಯಾವ ಸರಿಯಾದವ ಅಂತ ಕೇಳಿ ನಮಗೆ ನೋಡ್ರಿ. ಇವುಗಳನ್ನು ತಲೆಗಿರ್ಬೇಕು. ಇವುಗಳನ್ನು ಅಂದ್ರೆ ಯಾವುವು? DPSP. ಅವುಗಳನ್ನು ಮೂಲಭೂತ ಹಕ್ಕುಗಳಂತೆ ನ್ಯಾಯಾಲಯಗಳು ಜಾರಿಗೊಳಿಸಬಹುದು. ಸಾಧ್ಯ ಇಲ್ಲ, ಜಾರಿಗೊಳಿಸಕ್ಕೆ ಬರೋದಿಲ್ಲ. ಮೂಲಭೂತ ಹಕ್ಕುಗಳಂತೆ ಅವ್ರನ್ನ ಜಾರಿಗೊಳಿಸಕ್ಕೆ ಇಲ್ಲಿ ನ್ಯಾಯಾಲಯಗಳು ಜಾರಿಗೊಳಿಸಬಹುದಾ? ಜಾರಿಗೊಳಿಸಕ್ಕೆ ಬರೋದಿಲ್ಲ. ಸರಿ. ಜಾರಿಗೊಳಿಸಬಹುದು ತಪ್ಪದು, ಜಾರಿಗೊಳಿಸಬಹುದು ಅಂತ ಐತೆ, ತಪ್ಪೈತೆ. ಇವು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವದ ಆದರ್ಶವನ್ನು ಉತ್ತೇಜಿಸುತ್ತವೆ. ಸರಿ. ಎರಡನೇ ಸರಿ ಇದು. ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವದ ಆದರ್ಶವನ್ನು ಉತ್ತೇಜನ ಮಾಡ್ತಾವೆ. ಸರಿ. ಇವುಗಳನ್ನು ಅಮೆರಿಕನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಏನು ಅಮೆರಿಕನ್ ಸಂವಿಧಾನ? ಹೌದಲ್ಲ? ಐರ್ಲ್ಯಾಂಡ್, ಐರಿಷ್ ಅಥವಾ ಐರ್ಲ್ಯಾಂಡ್ ಇದಲ್ಲ ಇದು. ಇವು ನಾಗರಿಕರಿಗೆ ಕಾನೂನು ಹಕ್ಕುಗಳನ್ನು ನೀಡುತ್ತವೆ ಅಲ್ಲ. ನಮಗೆ ಯಾವುದಂತ ಕೊಟ್ರಿಗಿನ ಸಂಕೇತಗಳು 1 ಮಾತ್ರ, 2 ಮಾತ್ರ, 2 ಮತ್ತು 3 ಮಾತ್ರ, 3 ಮತ್ತು 4 ಮಾತ್ರ, 2 ಮಾತ್ರ. ನೋಡ್ಗ್ಯಾರಪ್ಪ ಇಲ್ಲಿ 2 ಮಾತ್ರ. ನೀವೊಂದ್ಸಲ ಚೆಕ್ ಮಾಡಿಕೇರಿ ಬೇಕಾದ್ರೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಮೂಲಭೂತ ಹಕ್ಕುಗಳಂತೆ ನ್ಯಾಯಾಲಯಗಳು ಜಾರಿಗೊಳಿಸಬಹುದು. ಜಾರಿಗೊಳಿಸಕ್ಕೆ ಬರೋದಿಲ್ಲ. ಅವು ನ್ಯಾಯರಕ್ಷಿತವಾಗಿಲ್ಲ. ನಾಗರಿಕರ ಹಕ್ಕುಗಳಲ್ಲ. ಅಮೆರಿಕದಿಂದ ಎರವಲು ಪಡೆದಿಲ್ಲ. 1 ಮಾತ್ರ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವದ ಆದರ್ಶವನ್ನು ಉತ್ತೇಜಿಸುತ್ತದೆ. ಕರೆಕ್ಟಾಗಿ ಗಮನಿಸಬೇಕಿಲ್ಲಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಇಲ್ಲಿ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ ಅಂತ ಕೊಟ್ಟರೆ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯವು ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳನ್ನು ಅತಿಕ್ರಮಿಸುವಂತಿಲ್ಲ ಎಂದು ತೀರ್ಪು ನೀಡಿದೆ. ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲ, ಡಿಪಿಎಸ್ಪಿ ಇವು ಈ ಮೂಲಭೂತ ಹಕ್ಕುಗಳನ್ನು ಅತಿಕ್ರಮಿಸುವಂತಿಲ್ಲ ಅಂತ ಒಂದು ಜಡ್ಜ್ಮೆಂಟ್ ಬಂತಪ್ಪ ಸುಪ್ರೀಂ ಕೋರ್ಟ್ನಲ್ಲಿ. ಯಾವ ಕೇಸ್ನ್ಯಾಗ? ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಇದು 1973. ಬಹಳ ಫೇಮಸ್ಸು, ಬಹಳ ಇಂಪಾರ್ಟೆಂಟು. ಮೂಲ ರಚನೆ, ಸಂವಿಧಾನದ ಮೂಲ ರಚನೆ ಆ ಪದ ಬಳಕೆ ಮಾಡಿದ್ದೆ ಇಲ್ಲಿ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಉನ್ನಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಐತಿ ಕೇಸ್. ಗಮನಿಸ್ರಿ, ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ಉತ್ತರ ಇದು. ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಆಗಿನ ಮದ್ರಾಸೆ, ಈಗಿನ ಚೆನ್ನೈ, ಆಗಿನ ಗುಲ್ಬರ್ಗನೇ, ಈಗಿನ ಕಲಬುರಗಿ. ನೋಡ್ರಿ ಕರೆಕ್ಟಾಗಿ. ಚಂಪಕಂ ಮನಸ್ಸಾಗ ಅನ್ಕೋಬೇಕು. ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಆ ಕೇಸ್ನಾಗ ಸುಪ್ರೀಂ ಕೋರ್ಟ್ ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲ,
ಮೂಲಭೂತ ಹಕ್ಕುಗಳನ್ನು ಅತಿಕ್ರಮಿಸುವಂತಿಲ್ಲ. ಅಂದ್ರೆ ಇಲ್ಲಿ ಜಾಸ್ತಿ ವೇಟೇಜ್ ಯಾವ್ದಕ್ಕೆ ಬಂತ ಹೇಳ್ರಿ? ಮೂಲಭೂತ ಹಕ್ಕುಗಳಿಗೆ ಬಂತು. ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳನ್ನು ಅತಿಕ್ರಮಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದು ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಮದ್ರಾಸ್ ರಾಜ್ಯ ಅಂತಿತ್ತು, ಈಗೆಲ್ಲ ತಮಿಳುನಾಡು ಆಗ್ಯದ. ಗಮನಿಸ್ರಿ, ಒಂದೇ ಸ್ಟೇಟ್ಮೆಂಟ್ ಸರಿ, ಒಂದೇದ್ದು ಸರಿ. ಕೇಸಸ್ ಕೊಡ್ತಾನ, ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಗಳು ಕೊಡ್ತಾನ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ 1973 ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬರಲಾರ್ದಂಗ ತಿದ್ದುಪಡಿ ಮಾಡ್ಬೇಕು ನೀವು ಅಂತ ಜಡ್ಜ್ಮೆಂಟ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದಾಗ. ಭಾಳ ಇಂಪಾರ್ಟೆಂಟ್ ಆದ. ನೀವು ಹುಸೇನಪ್ಪ ನಾಯಕ್ ಅಕಾಡೆಮಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೇರಿ, ಅದ್ರಾಗೆಲ್ಲ ತರಗತಿಗಳು ಸಿಗ್ತಾವೆ, ನಿಮ್ಗೆ ಎಲ್ಲ ತರಗತಿ ಸಿಗ್ತಾವೆ. ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೇರಿ. ಮತ್ತು ಇಲ್ಲೇ ನಿಮ್ಗೆ ಟೆಸ್ಟ್ ಸೀರೀಸ್ಗುನ ನೀವು ಬರಿಬೋದು. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಮುಂದಿನ ನೋಡಮ್, ಭಾಳ ಇಂಪಾರ್ಟೆಂಟ್ ಇದಾವೆ. ಬರ್ತಾ 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 ಎಲ್ಲ ವಸ್ತು ಮುಗಿತಾವೆ. ಬಟ್ ನೀವು ಏನು ಮಾಡ್ಬೇಕು ಹೇಳ್ರಿ, ಅವತ್ತಿಂದ ಅವತ್ತೇ ತರಗತಿ ನೋಡ್ಬೇಕು. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನಮಗಿಲ್ಲಿ ಆ್ಯಪ್ ನೋಡಪ್ಪ, ಇಲ್ಲಿ ಹುಸೇನಪ್ಪ ನಾಯಕ್ ಅಕಾಡೆಮಿ. ನಮ್ಮದು ಎಲ್ಲ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA, ಆಮೇಲೆ KPSC, ಆಮೇಲೆ KSP ಎಲ್ಲ ಎಕ್ಸಾಮ್ಸಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅಂದರೆ ಆನ್ಲೈನ್ ಟೆಸ್ಟ್ ಸೀರೀಸ್ ಆಗಲಿ ಇಲ್ಲ ತರಗತಿಗಳು, ಈಗಾಗಲೇ ನಾವು ಕರೆಂಟ್ ಅಫೇರ್ಸ್ ತರಗತಿಗಳನ್ನು ನಾವಲ್ಲಿ ಲಾಂಚ್ ಮಾಡಿದ್ದೀವಿ. ಮತ್ತು ನಮಗೆ ಮುಖ್ಯವಾಗಿ ಗಮನಿಸ್ಬೇಕಿಲ್ಲಿ, ಈಗ ಮೊನ್ನೆ ನೀವು ಎಕ್ಸಾಮ್ ಬರೆದ್ರಿ ಆಗಸ್ಟ್ 2ನೇ ತಾರೀಕಿಗೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿದ್ವಾ, ಅವು ಆಲ್ಮೋಸ್ಟ್ ಏನಂತ ಕೊಟ್ಟರೆ ಭಾಳ ಏನಂತ ಸ್ವಲ್ಪ ಕ್ರಿಟಿಕಲ್ ಇದ್ದವು, ಈಸಿಗೂ ಇದ್ದವು. ಈಗ ನಮಗೆ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ಏನು ಎಕ್ಸಾಮ್ ನಡೆಸಿರಲ್ಲ ಇಲ್ಲಿವರೆಗೂ, ಈಗ ಮೊನ್ನೆ ರೀಸೆಂಟಾಗಿ 2026 ಆಗಸ್ಟ್ 2ಕ್ಕೆ 2 ಎಕ್ಸಾಮ್ ನಡೆದವಾ, ಅಲ್ಲಿಂದ ಹಿಡಿದು ಒಂದು ಮಿನಿಮಮ್ ಒಂದು 34-35 ಪ್ರಶ್ನೆ ಪತ್ರಿಕೆ, 34-35 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತರಗತಿಗಳನ್ನು ಎಷ್ಟು ನೈಸ್ ಬಿಡಿಸ್ತಾರೆ ಅಂದ್ರೆ ಸಿದ್ಧಲಿಂಗ ಬಗಲೂರು ಅಂತ ನಮ್ಮ ಸರ್ ಅವ್ರ ಹೆಸರು ನೀವು ಕೇಳಿರ್ತೀರ, ಆಲ್ರೆಡಿ ಒಂದು ತರಗತಿ ಮಾಡ್ಯಾರ. ಅತ್ಯಂತ ಅದ್ಭುತ ಅಂದ್ರೆ ಅದ್ಭುತ. ನಾನೇ ಒಂಥರ ಗಾಬರಿ ಆಗ್ಬಿಟ್ಟಿನಿ, ಅಷ್ಟು ನೈಸ್ ಮಾಡ್ತಾರೆ ಅವ್ರು. ಯಾರಂತ ಕೊಟ್ರೆ ಸಿದ್ಧಲಿಂಗ ಬಗಲೂರು ಅವ್ರು. ಆಲ್ರೆಡಿ ಅವ್ರು FDA ಇದಾರ, ಮತ್ತು KS ಇಂಟರ್ವ್ಯೂನ ಕೊಟ್ಟಾರ. ಮೊನ್ನೆ ರೀಸೆಂಟಾಗಿ 2 ಸಲ ಇಂಟರ್ವ್ಯೂ ಹೋಗ್ಯಾರ ಅವ್ರು ಎಷ್ಟು ನೈಸ್. ಅದು ನೀವು ಆಲ್ಮೋಸ್ಟ್ ಏನಂತ ಕೊಟ್ರೆ ಅದು ಇಂಗ್ಲೀಷಿಗೆ ಏನಂತಾರಲ್ಲಪ್ಪ ಎನಫ್ ಅಂತ, ಅಷ್ಟು ನೈಸ್. ನಿಮ್ಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಎಲ್ಲ ಕಂಟೆಂಟ್ ಇವತ್ತು ಇಮೇಜ್ ಸಮೇತ ಅದನ್ನು ಬಿಡ್ಸಕತ್ತಾರ. ನೀವು ಹುಸೇನಪ್ಪ ನಾಯಕ್ ಅಕಾಡೆಮಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಆ ಕೋರ್ಸಿಗೆ ಬೇಕಾದರೆ ಜಾಯ್ನ್ ಆಗ್ರಿ. ಭಾಳ ಇಂಪಾರ್ಟೆಂಟ್. ಮತ್ತು ಬೇರೆ ಬೇರೆ ವಿಜ್ಞಾನದ ತರಗತಿಗಳು ಇಲ್ಲ ಮೆಂಟಲ್ ಅಬಿಲಿಟಿ ಪ್ರತಿಯೊಂದಕ್ಕೂ ನಿಮ್ಗೆ ಅಲ್ಲಿ ಬರ್ತಾವೆ. ಮತ್ತು ನಮ್ಮ ಸಂತೋಷ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಆಮೇಲೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಟೋಟಲ್ 17 ಇದಾವಲ್ಲ, ಅದ್ರ ಬಗ್ಗೆ ಎಲ್ಲ ಒಂದು ತರಗತಿ ಎಲ್ಲವೂ ಮಾಡ್ತಾರೆ. ನೀಟಾಗಿ ಗಮನಿಸ್ಬೇಕು. ನೀವು ಆ ಪ್ಲೇಸ್ಟೋರ್ನಾಗ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೇರಿ, ಮತ್ತು ಎಕ್ಸಾಮ್ಗೂ ಬರಿಬೋದು. ಅದು ನಿಮಗೆಲ್ಲ ನೋಟಿಫಿಕೇಶನ್ಗೂ ಬರ್ತಾವ. ಭಾಳಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಾರ, ಭಾಳಷ್ಟು ಜನ ಎಕ್ಸಾಮ್ ಬರೆಯಕತ್ತಾರ. ಅದೆಲ್ಲ ಗಮನಿಸ್ರಿ, ನೀಟಾಗಿ ನೋಡ್ಕೊಂತ. ನಾನೇ ತಿಳಿತದೆ ಏನಿಲ್ಲ, ಪ್ರತಿಯೊಂದು ದಿನಗೂ ನೀವು ಓದ್ತಾನೆ ಇರ್ಬೇಕು. ಯಾವಾಗಲೂ ಸ್ಟಡಿ, ಪೀಸ್ಫುಲ್ ಇರ್ಬೇಕು ಮೈಂಡ್. ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಅದ. ನೀಟಾಗಿ ನೋಡ್ಕೇರಿ. ನೆಕ್ಸ್ಟ್ ಈಗ ನಮಗೆ ನೋಡ್ರಿ ಇನ್ನು ಬೇರೆ ಬೇರೆ ಇನ್ಫಾರ್ಮೇಷನ್ ಇನ್ನು ಮುಗಿದಿಲ್ಲ, ಕ್ಲಾಸ್ ಮುಗಿಯಂಗಿಲ್ಲ. ಒಂದು ಪೀರಿಯಡ್ ಮುಗಿದದ ಅಷ್ಟೇ, ಒಂದು ಪೀರಿಯಡ್ ಅವಧಿ 1. ನೋಡ್ರಿ, ಶಬ್ದಗಳು ನಾನು ಏನು ಹೇಳ್ತಿರ್ತೀನಲ್ಲ ಅದನ್ನು ಕರೆಕ್ಟಾಗಿ ಕೇಳ್ತಿರ್ಬೇಕು. ಸುಮ್ಮನೆ ನೀವು ಕಮೆಂಟ್ ಮಾಡ್ಕೊಂಡು ಕುಂದಿರ್ತೀರ. ಮೇನ್ ನಮ್ಗೆ ಮುಂದೆ ಜೀವನ ಚೆನ್ನಾಗಿರ್ಬೇಕು. 4 ಮಂದಿ ಬರ್ತಾರೆ, ರಿಲೇಷನ್ಸ್ ಬರ್ತಾರೆ, ಮಾತಾಡಿಸ್ತಾರೆ. ಇಲ್ಲಾಂದ್ರೆ ಅವ್ನು ಯಾರಂತ ಗೊತ್ತಿಲ್ಲ ಅಂದ್ಬಿಡ್ತಾರೆ ನೋಡ್ರಿ. ಅನುಭವಗಳು ಆಗ್ತಾವೆ ನಿಮಗೆ ಮುಂದೆ. ಅದಕ್ಕೆ ನೋಡ್ಕೇರಿ, ಕರೆಕ್ಟಾಗಿ ನೋಡ್ಕೇರಿ. ಹಿಂಗೆ ಇಡ್ಬೇಕು. ಹೆಂಗೆ ಕರೆಕ್ಟಾಗಿ ಗಮನಿಸ್ರಿ. ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು DPSPನ ಅದರಲ್ಲಿ ನಾವು ಈಗ ಈ 36ರಿಂದ 51 ತನಕ ಆರ್ಟಿಕಲ್ಸ್ಗಳು ಗಮನಿಸ್ತೀವಿ. ಇದರಲ್ಲಿ ನಮಗೆ ಮುಖ್ಯವಾಗಿ ನೋಡ್ರಿ, ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳು ಅಂತ ಬರ್ತಾವೆ. ಈ ಮೊನ್ನೆ ಎಕ್ಸಾಮ್ನಾಗ ನಿಮಗೆ ಗಾಂಧಿ ತತ್ವಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೊಟ್ಟಿದ್ದ. ಅಂದರೆ ಗಾಂಧೀಜಿ ಅವ್ರಿಗೆ ಸಂಬಂಧಪಟ್ಟಂಥ ತತ್ವಗಳಿದಾವಲ್ಲ, ಇದರಲ್ಲೇ ಇದಾವೆ. ಇದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು. ಇದು ನಮಗೆ ಗಾಂಧಿ ತತ್ವಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ಗಾಂಧೀಜಿಯವರು ಏನೇನು ಹೇಳಿದ್ರಲ್ಲ,
ರಾಮರಾಜ್ಯ ಆಗ್ಬೇಕಂತ ಕೊಟ್ಟರೆ ಏನೇನು ಆಗ್ಬೇಕಂತ ಅವೆಲ್ಲ ಇದ್ರಾಗ ಸೇರಿಸ್ಯಾರ. ಎದ್ರಾಗ ಹೇಳ್ರಿ, ರಾಜ್ಯ ನಿರ್ದೇಶಕ ತತ್ವಗಳು ಗಮನಿಸ್ಬೇಕಿಲ್ಲಿ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಪ್ರಶ್ನೆ ಮಾಡಕ್ ಬರಂಗಿಲ್ಲ, ನ್ಯಾಯ ರಕ್ಷಿತವಾಗಿಲ್ಲ. ಇಲ್ಲಿ ಗಮನಿಸ್ಬೇಕಿಲ್ಲ, ನಮಗ ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳನ್ನು ನಾವು ಸಂವಿಧಾನದ ಯಾವ ಭಾಗದಲ್ಲಿ ಕಾಣಬಹುದು ಅಂತ ಕೊಟ್ಟರೆಗಿನ ಅದು ಸಂವಿಧಾನದ 4ನೇ ಭಾಗ. ನಮಗೆ ಸಮಾಜವಾದಿ ತತ್ವಗಳು ನೋಡ್ರಿ, ನಮಗ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಅಂತ ಐತೆ, ಗಾಂಧಿ ತತ್ವಗಳಿಗೆ ಗಾಂಧಿಯನ್ನು ಪ್ರಿನ್ಸಿಪಲ್ಸ್ ಅಂತ ಐತೆ, ಉದಾರವಾದಿ ತತ್ವಗಳಿಗೆ ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ ಐತೆ. ಒಂದೊಂದು ಟೈಮಿಗೆ ನಮಗ ಈ ಲಿಬರಲ್ ಆ ತತ್ವಗಳಂತ ಕೊಡ್ತಾರೆ, ಒಂದೊಂದು ಟೈಮಿಗೆ ಲಿಬರಲ್ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಾಣಬಹುದು? 4ನೇ ಭಾಗ DPSP. ಇಲ್ಲಾಂದ್ರೆ ನಮ್ಗೆ ಇದು ಕೊಡ್ತಾನೆ ಸೋಷಿಯಲಿಸ್ಟ್ ಈ ಒಂದು ಪ್ರಿನ್ಸಿಪಲ್ಸ್ ಇದಾವಲ್ಲಪ್ಪ, ಯಾವ ಭಾಗ ಅಂತ ಕೊಟ್ರೆ ನಮ್ಗೆ DPSP. ಭಾಳ ಕರೆಕ್ಟಾಗಿ ಗಮನಿಸ್ಬೇಕಿಲ್ಲ ನಿಮಗ, ನೀಟಾಗಿ ನೋಡ್ರಿ. ಯಾರ ತರಗತಿನ ಕೇಳ್ರಿ ನೀವು, ಅರ್ಥ ಮಾಡ್ಕೋಬೇಕು. ಪಾಸಿಟಿವ್ನೆಸ್ ಇರ್ಬೇಕು, ಪಾಸಿಟಿವ್, ಓನ್ಲಿ ಪಾಸಿಟಿವ್, ನೆಗೆಟಿವ್ ಅಲ್ಲ. ಲಾಸ್ಟ್ ಮೂಮೆಂಟ್ ತನ. ಅದಕ್ಕೆ ನಿಮಗೆ ನಾಳೆ ನಿಮಗೆ ಕ್ವಶನ್ ಪೇಪರ್ ಪ್ಲಸ್ OMR ಶೀಟ್ಗೂ ಹಾಕ್ತೀವಿ. ಅದನ್ನ ಟೆಸ್ಟ್ ಪೇಪರ್ನ ಪ್ರಿಂಟ್ ತಗೊಂಡು ಬರೀರಿ. ನಾವು ನಮ್ಮ ಕೆಲಸ, ನಮ್ಮ ಕರ್ತವ್ಯ ನಾವು ಆಗ್ತೀವಿ, ನೀವು ಇಂಪ್ರೂವ್ಮೆಂಟ್ ಆಗ್ರಿ. ನೀವು ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಬರಿಬೇಕು ನೀವು. ಬರ್ದು ನೀವೆಲ್ಲ ನಮ್ಮ ಕಮೆಂಟ್ ಬಾಕ್ಸ್ನ ನಾವು ಬರ್ದೆ ಸರ್, ಇಷ್ಟು ಮಾರ್ಕ್ಸ್ ತಗೊಂಡಿನಿ ಸರ್, ಪ್ರಾಮಾಣಿಕವಾಗಿ ಬರ್ದಿನ ಅಂತ ಕಮೆಂಟ್ ಮಾಡ್ರಿ. ಸುಮ್ಮನೆ ಇಲ್ಲ ಪ್ರಿಂಟ್ ತೆಗಲಾರ ಮುಂಚೆಗೆ ನೀವು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಅದಂತ ತಿಳ್ಕೊಂಡ್ರಿ ಹಿಂದ ಕಡೆಗೆ ನೋಡ್ತಿರೋ ಕಷ್ಟ ನೋಡ್ರಿ. ಅಷ್ಟೇ ಇದೆ ಮುಂದೆ. ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಲಾಗಿದೆ? ರಾಜ್ಯ ನಿರ್ದೇಶಕ ತತ್ವಗಳು, ಪ್ರಸ್ತಾವನೆ, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು. ಗಾಂಧಿ ತತ್ವಗಳು ಎಲ್ಲಿದಾವೆ ಹೇಳ್ರಿ? DPSP ದಾಗ ಇದಾವೆ, ಒಂದೇ ಸರಿ. ಸಮಾಜವಾದಿ ತತ್ವಗಳು DPSP, ಉದಾರವಾದಿ ತತ್ವಗಳು DPSP. ನಮ್ಮ ಸಮಾಜವಾದಿ ಉದಾರವಾದಿಗಿಂತ ಗಾಂಧಿ ತತ್ವಗಳು ಬಹಳ ಇಂಪಾರ್ಟೆಂಟ್. ಮೊನ್ನೆ ರೀಸೆಂಟಾಗಿ ಗಾಂಧಿ ತತ್ವಗಳ ಬಗ್ಗೆನೇ ಪ್ರಶ್ನೆ ಬಂದಿತ್ತು. ಆ ಗ್ರಾಮ ಪಂಚಾಯಿತಿಗಳ ಸಂಘಟನೆ ಗಾಂಧಿ ತತ್ವ ಹೌದಲ್ಲ, ಅದು ಗಮನಿಸರಿ ನಿಮಗೆ. ನೆಕ್ಸ್ಟ್ ನಿಮ್ಗೆ ಮುಖ್ಯವಾಗಿ ಬೇರೆ ಬೇರೆ ಬರ್ತಾವ. ನಮಗೆ ಮುಖ್ಯವಾಗಿ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಸಂಪತ್ತಿಗೆ ಸಮಾನ ಹಂಚಿಕೆ ಯಾವ ಮೌಲ್ಯವನ್ನು ಸೂಚಿಸುತ್ತದೆ? ನಮಗಿಲ್ಲ ನಮಗೆ ಪ್ರಜಾಪ್ರಭುತ್ವ, ವೈಜ್ಞಾನಿಕ ಮನೋಭಾವ, ಜಾತ್ಯತೀತ, ಸಮಾಜವಾದ ಅಂತ ಐತಿ. ಇಲ್ಲಿ ಸರಿಯಾದ ಉತ್ತರ ಸಮಾಜವಾದ. ಕರೆಕ್ಟಾಗಿ ಗಮನಿಸ್ಬೇಕಿಲ್ಲ. ನೆಕ್ಸ್ಟ್ ಈಗ ಸ್ವಲ್ಪ ದೊಡ್ಡ ಪ್ರಶ್ನೆ ಐತೆ, ಬಹಳ ಸಿಂಪಲ್ ಆಗೈತೆ, ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ DPSPಯಲ್ಲಿ ಈ ಕೆಳಕಂಡ ಯಾವುದನ್ನು ನಾವು ಕಾಣುವುದಿಲ್ಲ ಅಂತ ಕೊಟ್ಟಾಗ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಇವಾಗಲಿಂದ ಚಾಲು. ನಮಗೆ ನೋಡ್ರಿ, ಮುಖ್ಯವಾಗಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರುವ ಸಮಾಜವಾದಿ ತತ್ವಗಳಿಗೆ ಸಂಬಂಧಿಸಿದಂತೆ ಸೋಷಿಯಲಿಸ್ಟ್ ಅಂತ ಓದಿದಲ್ಲಪ್ಪ, ಆ ಒಂದು ಪ್ರಿನ್ಸಿಪಲ್ಸ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಶೀಲಿಸಿ. ನೋಡ್ರಿ, ಒಂದೇದು ಸಂವಿಧಾನದ 38ನೇ ಅನುಚ್ಛೇದ. 38ನೇ ಅನುಚ್ಛೇದ ಐತಲ್ಲ, ಸಾಮಾಜಿಕ ಅಸಮತೋಲನವನ್ನು ಹೋಗಲಾಡಿಸುವುದು. ಸರಿ, ಇದ್ರ ಬಗ್ಗೆ ಮುಂದೆ ವಿವರಣೆ ತೋರಿಸ್ತೇನೆ ನಿಮಗೆ. 38 ಆರ್ಟಿಕಲ್ ಏನಂತ ಕೊಟ್ಟರೆಗಿನ ಸಾಮಾಜಿಕ ಅಸಮತೋಲನವನ್ನು ಹೋಗಲಾಡಿಸೋದ ಸರಿ. ಆಮೇಲೆ ಸಂವಿಧಾನದ 39ನೇ ಅನುಚ್ಛೇದ 39, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಜೀವನೋಪಾಯ ಹಕ್ಕು. ಜೀವನೋಪಾಯದ ಹಕ್ಕು ಗಮನಿಸಬೇಕಿಲ್ಲ ಮಗ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಜೀವನೋಪಾಯದ ಹಕ್ಕು ಇರಬೇಕಂತ ಯಾವ ಆರ್ಟಿಕಲ್ ಐತೆ? 39ನೇ ಆರ್ಟಿಕಲ್ ಐತೆ. ಅದ್ರ ಸಂಬಂಧ ನೋಡ್ರಿ ನಮಗ ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅದು ಆಕ್ಟ್ ಆಗಿದೆ ಯಾವಾಗ? ನಮಗೆ 1976. ಸಮಾನ ಕೆಲಸಕ್ಕೆ ಸಮಾನ ವೇತನ. ಈಗ ನಮಗ ಜಿ ರಾಮ್ಜಿ ಕಾಯ್ದೆ, ಅದರಲ್ಲಿ ಹೆಣ್ಮಕ್ಳಿಗೂ ಮತ್ತೆ ಗಂಡ್ಮಕ್ಳಿಗೆ ಸೇಮ್ ಐತಲ್ಲಪ್ಪ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಗಮನಿಸ್ಬೇಕು ನಿಮಗ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಇಲ್ಲಿ ನಮಗ 38ನೇ ಆರ್ಟಿಕಲ್ ಇಂದ ಬರ್ತಾವಲ್ಲ, ಈ ಕೆಳಕಂಡ ಯಾವ್ಯಾವು ಸಮಾಜವಾದಿ ತತ್ವಗಳು, ಇಲ್ಲ ಗಾಂಧಿ ತತ್ವಗಳು, ಇಲ್ಲಾಂದ್ರೆ ಉದಾರವಾದಿ ತತ್ವಗಳು ಹಿಂಗನ ಕೊಡ್ತಾನ. ಈ ಕೆಳಕಂಡ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ಕಾಣುವುದಿಲ್ಲ ಅಂತ ಕೊಡ್ತಾನ. ಎಲ್ಲ ಗೊತ್ತಿರ್ಬೇಕು. ಅವೆಲ್ಲ ಕ್ವಶನ್ಸ್ ಬಂದಾವು, ಗಮನಿಸ್ರಿ, ಕರೆಕ್ಟಾಗಿ ನೋಡಿಕೆರಿ. ಇಲ್ಲಿ ನೋಡ್ರಿ, 39ನೇ ಆರ್ಟಿಕಲ್ ಅಂತ ಕೊಟ್ಟರೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಆ ಪದಕ್ಕಿಂತ ನಮಗ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಜೀವನೋಪಾಯದ ಹಕ್ಕು. ಸರಿ ನೋಡ್ರಿ, ಸಂವಿಧಾನದ 39A 39A 1950 ಜನವರಿ 26 ಸಂವಿಧಾನ ಜಾರಿಯಾಗಿತ್ತಲ್ಲ, ಇದಿದ್ದಿಲ್ಲ ಆರ್ಟಿಕಲ್. ಯಾವುದು? 39A ಆರ್ಟಿಕಲ್. ಇಲ್ಲಿ ನೋಡ್ರಿ, ಸಮಾನ ನ್ಯಾಯ
ಬಡವರಿಗೆ ಉಚಿತ ಕಾನೂನು ನೆರವು ಕೊಡಬೇಕಂತ 1976 47ನೇ ತಿದ್ದುಪಡಿ. ಗಮನಿಸ್ರಿ, 1976 47ನೇ ತಿದ್ದುಪಡಿ. ಈ 42nd ಅಮೆಂಡ್ಮೆಂಟ್ ಐತಲ್ಲ, ಅದು ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ ನಾವು. ಬೇರೆ ಬೇರೆ ಎಲ್ಲ ಅಷ್ಟು ಮಾಡ್ಯಾರ, ಬೇರೆ ಬೇರೆ ಮಾಡ್ಯಾರ, ನಿಮ್ಗೆ ಆಲ್ರೆಡಿ ಬರ್ತಾ ಬರ್ತಾ ಗೊತ್ತಾಗ್ತವ. ಬಟ್ ರಾಜ್ಯ ನಿರ್ದೇಶಕ ತತ್ವಗಳಂತ ಬಂದಾಗ 39A ಆರ್ಟಿಕಲ್ 39A ಐತಲ್ಲ, ಉಚಿತ ಕಾನೂನು ನೆರವು ಬಡವರಿಗೆ. ಗಮನಿಸಬೇಕು, ನಮಗಿಲ್ಲಿ ಸಮಾನ ನ್ಯಾಯ, ಬಡವರಿಗೆ ಉಚಿತ ಕಾನೂನು ನೆರವು ಕೊಡಬೇಕಂತ ಎಷ್ಟನೇ ಆರ್ಟಿಕಲ್ ಐತೆ? 39A. ಇದು ಮೂಲ ಸಂವಿಧಾನದಲ್ಲಿ ಇದ್ದಿಲ್ಲ. 1976 42ನೇ ತಿದ್ದುಪಡಿ ಮಾಡಿ ಸೇರಿಸ್ಯಾರ. ಮೂಲ ಸಂವಿಧಾನದಲ್ಲಿ ಯಾವುದಿತ್ತು ಯಾವುದಿಲ್ಲ ಅವೆಲ್ಲ ಗೊತ್ತಿರಬೇಕು. ಯಾವ್ದಾದ್ರು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೊಡ್ತಿರ್ತಾನ, ಇಲ್ಲ DPSPನಾಗ ಯಾವುದೈತೆ ಯಾವುದಿಲ್ಲ. ನೋಡಿ, DPSPನಾಗ ಏನಂತ ಗೊತ್ತಾಗತ್ತೆ ನಿಮಗ? ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತ ಐತಿಲ್ಲ? ಐತಿಲ್ಲ. ಎಷ್ಟನೇ ಆರ್ಟಿಕಲ್ನಾಗ ಐತೆ? 39ನೇ ಆರ್ಟಿಕಲ್ನಾಗ ಐತೆ. ಬಡವರಿಗೆ ಉಚಿತ ಕಾನೂನು ನೆರವು ಕೊಡ್ಬೇಕಂತ ಐತಿಲ್ಲ? ಎಷ್ಟನೇ ಆರ್ಟಿಕಲ್ನಾಗ ಐತೆ? 39A ಆರ್ಟಿಕಲ್ನಾಗ ಐತೆ. ಯಾವಾಗ ಸೇರಿಸಿರೋದು? 1976 42ನೇ ತಿದ್ದುಪಡಿ. ಬೈ ಚಾನ್ಸ್ ಕೊಡ್ಲಿಲ್ಲ ಅಂತ ಕೊಟ್ಟರೆ ಪ್ರಶ್ನೆ ಮಾಡಕ್ಕೆ ಬರ್ತದ? ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಯಾಕಂತ ಕೊಟ್ಟರೆ ಇರೋದು ಯಾವ್ದ್ರಾಗ? DPSPದಾಗ. ತಿಳ್ಕೊಬೇಕು, ನೀಟಾಗಿ ಗಮನಿಸ್ರಿ. ಸ್ಟೇಟ್ಮೆಂಟ್ ವೈಸ್ ಇನ್ನೂ ಪ್ರಶ್ನೆಗಳು ಬರ್ತಾವ, ಆಕಳಿಸ್ಬಾಡ್ರಿ. ಇನ್ನ ಟೈಮ್ ಆಗಿಲ್ಲ. ಈಗ 2ನೇ ಪೀರಿಯಡ್ ಸ್ಟಾರ್ಟ್ ಆಗ್ಯದ. 3ನೇ ಸರಿ. 4ನೇ ನೋಡ್ರಿ, ಸಂವಿಧಾನದ 41ನೇ ಅನುಚ್ಛೇದ 41. ಇವೆಲ್ಲ ಏನಂತ ಕೊಟ್ಟರೆ ಯೂಟ್ರಿ ಸಂಬಂಧಪಟ್ಟಿದ್ದ ಸಮಾಜವಾದಿ ತತ್ವಗಳು. ಮಹಿಳೆಯರಿಗೆ, ದುರ್ಬಲರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ನಿರುದ್ಯೋಗಿಗಳಿಗೆ ನೆರವು ಕೊಡಬೇಕಂತ ಐತಿ 41 ಆರ್ಟಿಕಲ್. ನೋಡ್ರಿ, ನಮಗೆ ವೃದ್ಧರಿಗೆ ವೃದ್ಧಾಪ್ಯ ವೇತನ ಕೊಡ್ತಾರ, ಸಂಧ್ಯಾ ಸುರಕ್ಷಾ ಯೋಜನೆ, ಪ್ರಧಾನಮಂತ್ರಿ ವಯಾ ವಂದನ ಯೋಜನೆ ಕೊಡ್ತಾರಿಲ್ಲ? ಗಮನಿಸ, ಅವ್ರನ್ನೇನು ಬೈ ಚಾನ್ಸ್ ಸ್ಟಾಪ್ ಮಾಡಿದ್ರಿಗಿನ ಕೋರ್ಟ್ನಾಗ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇರೋದು ಎದ್ರಾಗ ಹೇಳ್ರಿ? DPSPದಾಗ. ಇಲ್ಲ ಮತ್ತೆ ಅಂಗವಿಕಲರಿಗೆ ಅಂಗವಿಕಲರ ವೇತನ ಕೊಡ್ತಾರಲ್ಲಪ್ಪ. ಆಮೇಲೆ ನಮಗೆ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆ, ಯುವ ನಿಧಿ, ಬೇರೆ ಬೇರೆ ಸ್ಟೇಟ್ನಾಗ ಮಾಡ್ಕೊಂಡಿರ್ತಾರ. ಮತ್ತೆ ಬೇರೆ ಬೇರೆ ನಮಗೆ ಮಹಿಳೆಯರಿಗೆ, ಮತ್ತೆ ಆಮೇಲೆ ನಮಗೆ ದುರ್ಬಲರಿಗೆ ಸರ್ಕಾರದಿಂದ ಮೇನ್ ಇಂಪಾರ್ಟೆಂಟ್ ಏನಾದರೂ ಒಂದು ಸವಲತ್ತುಗಳು ಸಿಗ್ತಿರ್ತಾವೆ, ಕೊಡ್ಬೇಕಂತ ಐತೆ. ಎಲ್ಲಿ ಐತೆ ಹೇಳ್ರಿ? 41 ಆರ್ಟಿಕಲ್ನಾಗ ಐತಿ. ಅರ್ಥ ಆಗ್ತದಿಲ್ಲ? ಹಿಂಗೆ ನೋಡಕತ್ತಿರಲ್ಲ. ಯಾಕಂದ್ರೆ ಇಂದ ಕಡೆಗೆ ಐ ಕಾಂಟ್ಯಾಕ್ಟ್ ಇರ್ಬೇಕು, ಕರೆಕ್ಟಾಗಿ ನೋಡ್ತಿರ್ಬೇಕು, ನನ್ನ ಕಡೆ ನೋಡ್ತಿರ್ಬೇಕು. 4ನೇ ಗುಣ ಸರಿ ಐತಿ. ನಮಗೆ ನೋಡ್ರಿ, ಸಾಮಾಜಿಕ ಅಸಮತೋಲನವನ್ನು ಹೋಗಲಾಡಿಸುವುದು, ಸಮಾನ ಕೆಲಸಕ್ಕೆ ಸಮಾನ ವೇತನ, ಬಡವರಿಗೆ ಉಚಿತ ಕಾನೂನು ನೆರವು, ಆಮೇಲೆ ಮಹಿಳೆಯರಿಗೆ, ದುರ್ಬಲರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ನಿರುದ್ಯೋಗಿಗಳಿಗೆ ಸಹಾಯ ಮಾಡೋದು, ನೆರವು ಕೊಡಬೇಕಂತ ಎಲ್ಲಿ ಬರ್ತಾರೆ ಹೇಳ್ರಿ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಕೊಟ್ಟಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ? ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ, ಪ್ರಶ್ನಿಸುವಂತಿಲ್ಲ. ನೋಡ, ನಮಗೆ ಮೇಲಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಆಲ್ ಜೋಡೀಸ್. 1 ಜೋಡಿ ಮಾತ್ರ, 2 ಜೋಡಿಗಳು ಮಾತ್ರ, 3 ಜೋಡಿಗಳು ಮಾತ್ರ, ಎಲ್ಲಾ ಜೋಡಿಗಳು ಸರಿಯಾದವ. ನೋಡ, ನಮಗೆ ಇಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಮಾಜವಾದಿ ತತ್ವಗಳು ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಶನ್ ಬರ್ತಾವೆ, ಎಲ್ಲ ಸರಿ ಇದೆ ನೋಡಪ್ಪ. ಗಮನಿಸ್ಬೇಕು. ನಮಗಿಲ್ಲಿ ನೆಕ್ಸ್ಟ್ ನೋಡ್ರಿ, ನಮಗಿಲ್ಲಿ ಎಲ್ಲ ಪ್ರತಿಯೊಂದು ಗುಣ ಆಗಿಬಿಟ್ಟಿವಿ. ಸಮಾಜವಾದಿ ತತ್ವಗಳು, ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್, ಸಂವಿಧಾನದ 38ನೇ ವಿಧಿ. ನೋಡ, ನಮಗಿಲ್ಲಿ ಗಮನಿಸ್ಬೇಕಿಲ್ಲಿ ಸಾಮಾಜಿಕ ಅಸಮತೋಲನವನ್ನು ಹೋಗಲಾಡಿಸುವುದಂತ ಹೌದಿಲ್ಲ? ಅಲ್ಲಿ ಮತ್ತೆ 38 ಕ್ಲಾಸ್ 2 ಅಂತ ಮತ್ತೆ ಇನ್ನೊಂದು ಆಡ್ ಮಾಡ್ಯಾರ. ಏನು ಶಬ್ದ ಸೇರಿಸ್ಯಾರ ಅಂತ ಕೊಟ್ರಿಗಿನ? ರಾಜ್ಯ ಐತಲ್ಲ, ರಾಜ್ಯವು ಆದಾಯ, ಅಂತಸ್ತು, ಸೌಲಭ್ಯ ಮತ್ತು ಅವಕಾಶಗಳಲ್ಲಿ ಇರುವ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಎಂಬ ಆ ತತ್ವವನ್ನು 1978 44ನೇ ತಿದ್ದುಪಡಿ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಗೆ ಸೇರಿಸಲಾಗಿದೆ ಅಂತ. ಇಲ್ಲಿ ಗಮನಿಸ್ರಿ, ಈ ಒಂದು ಕಾನ್ಸೆಪ್ಟ್ ನೋಡ್ಕೋಬೇಕು ನೀವು. ಸಮಾಜವಾದಿ ತತ್ವಗಳು, ಅದರಲ್ಲಿ 38ನೇ ಆರ್ಟಿಕಲ್ ಅಪ್ ಏನಂತ ಐತಿ ಇಲ್ಲಿ? ಸಾಮಾಜಿಕ ಅಸಮತೋಲನವನ್ನು ಹೋಗಲಾಡಿಸೋದಂತ ಐತಿ. ಇದರಲ್ಲೇ ಮತ್ತೆ ಇನ್ನೊಂದು ಹೊಸದೊಂದು ಸೆಂಟೆನ್ಸ್ ಸೇರಿಸಿದ್ರು 1978 44ನೇ ತಿದ್ದುಪಡಿ ಮಾಡಿ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಸರ್. ಅದಲ್ಲ ಸರ್ ಅಂದ್ರೆ ಅದ್ರಾಗಿನ್ನ ಬೇರೆ ಬೇರೆ ಮಾಡ್ಯಾರ. ಗಮನಿಸ್ರಲ್ಲಿ ಈ ಒಂದು ಇದು ರಾಜ್ಯ ಐತಲ್ಲ, ರಾಜ್ಯವು ಆದಾಯ, ಅಂತಸ್ತು, ಸೌಲಭ್ಯ ಮತ್ತು ಅವಕಾಶಗಳಲ್ಲಿ ಇರುವ ಅಸಮಾನತೆಯನ್ನು ಕಡಿಮೆ ಮಾಡಬೇಕು. ಈ ಸೆಂಟೆನ್ಸ್ನ ಸೇರಿಸಿದ್ರು.
ಎದ್ರಾಗ 38 ಕ್ಲಾಸ್ 2ದಾಗ ಸೇರಿಸಿರಲ್ಲ ಅಂತ ಕೊಟ್ಟರೆ ಸೇರಿಸ್ಯಾರ ಅನ್ಬೇಕು ನೀವು. ಸರಿ, ಸಂವಿಧಾನದ 39ನೇ ಅನುಚ್ಛೇದ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಜೀವನೋಪಾಯದ ಹಕ್ಕು, ಸಮಾನ ಕೆಲಸಕ್ಕೆ ಸಮಾನ ವೇತನ 1976 ಸರಿ. ಆಮೇಲೆ ಸಂವಿಧಾನದ 39A ಸಮಾನ ನ್ಯಾಯ, ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು 1976ರಾಗ 47ನೇ ತಿದ್ದುಪಡಿ ಸರಿ. ಸಂವಿಧಾನದ 41ನೇ ಅನುಚ್ಛೇದ ಮಹಿಳೆಯರಿಗೆ, ದುರ್ಬಲರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ನಿರುದ್ಯೋಗಿಗಳಿಗೆ ನೆರವು ಕೊಡಬೇಕು ಸರಿ. ಇಲ್ಲಿ ನೋಡಿದಿವ, ಇಲ್ಲಿ ಒಂದು ಹೊಸ ಸೆಂಟೆನ್ಸ್ ಅಷ್ಟೇ ಇತ್ತು, ಅದಕ್ಕೆ ನಿಮಗೆ ಹೇಳಿದೆ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಸಂವಿಧಾನದ 42ನೇ ವಿಧಿ 42 ಪ್ರಸೂತಿ ಸೌಲಭ್ಯ ನೀಡುವುದು. ಪ್ರಸೂತಿ ಸೌಲಭ್ಯ ಅಂದ್ರೆ ನಮಗೆ ಹೆರಿಗೆ ಸೌಲಭ್ಯ. ಗಮನಿಸುವಾಗ ನಮಗೆ ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆಯನ್ನು 1961ರಲ್ಲಿ ಜಾರಿಗೊಳಿಸಲಾಗಿದೆ. ಅಂದ್ರೆ ಹೆಣ್ಮಕ್ಳು ಏನೇನು ಕೆಲಸ ಮಾಡ್ತಿರ್ತಾರಲ್ಲಪ್ಪ, ಅವ್ರಿಗೆ ಏನಂತ ಕೊಟ್ಟ, ಏನು ಹೆರಿಗೆ ಸಂದರ್ಭದಲ್ಲಿ ಇಷ್ಟು ದಿನ ಅಂತ ರಜೆ ಕೊಡ್ತಾರೆ, 180 ದಿನ ವೇತನ ಸಹಿತ ಕೊಡ್ಬೇಕಂತ ಐತಿ. ಎಲ್ಲಿಗೆ 42ನ್ಯಾಗ ಹೋದಿಲ್ಲ ನಮಗೆ ಪ್ರಸೂತಿ ಸೌಲಭ್ಯ, ಹೆರಿಗೆ ಸೌಲಭ್ಯ ಏನನ್ನ ಬಂದ್ರೆ 42ನೇ ಆರ್ಟಿಕಲ್ ಅಂತ ಗೊತ್ತಿರಬೇಕು. ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮ ವಾತಾವರಣ, ಬೈ ಚಾನ್ಸ್ ಏನೋ ಇದನ್ನು ಕೊಡೋದು ನಿಲ್ಲಿಸಿರಂತೆ ಕರೆ ಪ್ರಶ್ನೆ ಮಾಡಕ್ಕೆ ಬರ್ತದೇ ಇಲ್ಲ, ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಗಮನಿಸ್ಬೇಕಿಲ್ಲಿ, ನಾನು ಯಾವ್ಯಾವ ಓದಕತ್ತೀನಲ್ಲ ಅವೆಲ್ಲ ಮುಂದೆ ಪ್ರಶ್ನೆ ರೂಪದಲ್ಲಿ ಬಂದವ, ಅದನ್ನು ನೋಡ್ತು ಬರೋಕು ಭಾಳ ಈಸಿ ಐತಿ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಇದು ಗೊತ್ತಾಯ್ತಾ, ಸಂವಿಧಾನದ 43ನೇ ವಿಧಿ 43 ಎಲ್ಲ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿ, ಅಂದ್ರೆ ಉತ್ತಮ ಜೀವನ ಮಟ್ಟ ನಡೆಸಕ ಒಂದು ಕನಿಷ್ಠ ಕೂಲಿ ಕೊಡ್ಬೇಕಂತ. ಎಲ್ಲೈತೆ 43ದಾಗ ಐತೆ 43. ಗಮನಿಸ್ರಿ, ಎಲ್ಲ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿ, ಜೀವನ ಮಟ್ಟದ ಸುಧಾರಣೆ, ಉತ್ತಮ ಜೀವನ ಮಟ್ಟ ಮಾಡಕ ಕನಿಷ್ಠ ಕೂಲಿ. ಅದರ ಸಂಬಂಧ ನಮಗೆ ನೋಡಿ, ಇಲ್ಲಿ ಭಾರತದಲ್ಲಿ ಕನಿಷ್ಠ ಕೂಲಿ ಕಾಯ್ದೆಯನ್ನು 1948 ಜಾರಿ ಮಾಡ್ಯಾರ. ಭಾರತದಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಎಷ್ಟನೇ ಇಸ್ವಿಯಾಗ 1948. ಮುಂದೆ ಪ್ರಶ್ನೆ ಐತೆ, ಬಂದದ ಪ್ರಶ್ನೆ ತೋರಿಸ್ತೇನೆ ಅಂತ 1948 ಸರಿ. 43ದಾಗ ಏನೈತೆ ನೋಡ್ರಿ, ಇಲ್ಲಿ ಪದ ಇನ್ನೊಂದ್ಸಲ, ಎಲ್ಲಾ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿ, ಉತ್ತಮ ಜೀವನ ಮಟ್ಟ ನಡೆಸಕ ಒಂದು ಕನಿಷ್ಠ ಕೂಲಿ ಅಪ್ಪ. ಅದರ ಸಂಬಂಧ ಒಂದು ಆಕ್ಟ್ ಐತೆ 1948ರಾಗ. ಜಸ್ಟ್ ನೋಡ್ರಿ, ಸಂವಿಧಾನದ 43A 43A ಅಲ್ಲೈತೆ ನೋಡ್ರಿ, ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶ. ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶ ಕೊಡ್ಬೇಕಂತ ಐತೆ. ಯಾವಾಗ ಗೊತ್ತೇದು 1976 42nd ಅಮೆಂಡ್ಮೆಂಟ್ ಸೇರಿಸ್ಯಾರ. ಇದಿದ್ದಿಲ್ಲ, 43A ಇದ್ದಿಲ್ಲ. 1976ರಾಗ 42ನೇ ತಿದ್ದುಪಡಿ ಮಾಡಿ ಸಂವಿಧಾನದಾಗ ಸೇರಿಸಿದ್ರು. ಕೆಲವೊಂದು ಕಾರ್ಮಿಕ ಸಂಘಗಳ ಸ್ಥಾಪನೆ ಅಂತ ಇರ್ತದ ಸರಿ. ನಮಗಿಲ್ಲಿ ಗಮನಿಸ್ಬೇಕಿಲ್ಲಿ, ಈ 43A ಆರ್ಟಿಕಲ್ ಐತಲ್ಲ, ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶ ಕೊಡಬೇಕು. 43A ಅವಕಾಶ ಕೊಟ್ಟಿಲ್ಲ ಅಂದ್ರೆಗಿನ ಪ್ರಶ್ನೆ ಮಾಡಕ್ ಬರಂಗಿಲ್ಲ. ಯಾಕಂದ್ರೆಗಿನ ಅದು ಇರೋದು 43A ಆರ್ಟಿಕಲ್ ಎದುರಾಗೈತೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಗಮನಿಸುವಾಗ ಬಹಳ ನೀಟಾಗಿ ಫುಲ್ ಒಂಥರ ಗಾಂಭೀರ್ಯದಿಂದ ಕ್ಲಾಸ್ ಕೇಳ್ಬೇಕು. ಸುಮ್ಗೆ ಹೂ ಮಾಡಿದ್ರೆಗಿನ ಆಯ್ತು, ಮುಗೀತು. ನೋಡ್ರಿ, ಮನೆಗೆ ಆನ ಮನೆ ಐತಿ, ಕಷ್ಟ ಹೌದಲ್ಲ. ಅಂದ್ರೆ ತಿಂಗಳು ಬರ್ತಿರ್ತದೆ, ಬಾಡಿ ಕಟ್ಟಕ್ಕಾಗೋದಲ್ಲ. ಬಾಡಿ ಕಟ್ಟಕ್ಕೆ ಭಾಳ ಕಷ್ಟ ಇರ್ತದಲ್ಲ. ಅವೆಲ್ಲ ಸರಿದೂಗಿಸ್ಬೇಕಂದ್ರೆ ನೀವು ಓದ್ಬೇಕೀಗ ರಾಜ್ಯ ನಿರ್ದೇಶಕ ತತ್ವಗಳು. ನೆಕ್ಸ್ಟ್ ಐತೆ ನೋಡ್ರಿ, ಯಾವಾಗ ಗೊತ್ತಾಗತ್ತವೆಲ್ಲ ನೋಡ್ರಿ. ನಮಗೆ ಭಾಳ ಇಂಪಾರ್ಟೆಂಟು. ನೋಡ್ರಿ, ಒಂದು ಪ್ರಶ್ನೆ ನೋಡ್ರಿ, ಎಲ್ಲ ನಿಮಗೆ ಈ ನಮನೆ ಪ್ರಶ್ನೆ ಹಾಕಿದೆ, ಈ ನಮನೆ ಹೇಳಿದೆ, ಈ ನಮನಿಗೆ ನೋಡ್ರಿ ನಮಗೆ ಗೊತ್ತಾಗ್ತದೆ ನಿಮಗೆ. ರಾಜ್ಯ ನಿರ್ದೇಶಕ ತತ್ವಗಳ ಯಾವ ಆರ್ಟಿಕಲ್ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತ ಹೇಳ್ತದಂತ. ಆರ್ಟಿಕಲ್ 37, ಆರ್ಟಿಕಲ್ 39, ಆರ್ಟಿಕಲ್ 43, ಆರ್ಟಿಕಲ್ 48 ಅಂತ ಇದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ 39A ಯಾವುದು? ಉಚಿತ ಕಾನೂನು ನೆರವು. ಬಟ್ ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ 39. ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಮ್ಗೆ ಅದು ನೋಡ್ಕೊಂಬಿಡೋಕೆ ನೀವು, ತಲೆಗೆ ಇಟ್ಕೊಂಬಿಡೋಕೆ ನೀವು. ಮತ್ತೆ ಓದಕ್ಕೆ ಇದನ್ನಿಲ್ಲ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಜೀವನೋಪಾಯದ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ 39A ಕೊಟ್ರಗಿನ ಬಡವರಿಗೆ ಉಚಿತ ಕಾನೂನು ನೆರವು. ಅದು 1976 ಸೇರಿಸ್ಯಾರ 42nd ಅಮೆಂಡ್ಮೆಂಟ್ನಾಗ. ಗಮನಿಸ್ಬೇಕು. ಮತ್ತೆ ಇಲ್ಲೊಂದು ಹೇಳಿದ್ರಲ್ಲ ಸರ್, 42nd ಅಮೆಂಡ್ಮೆಂಟ್ 1976 ಅಂತ ಕೊಟ್ಟಾಗಿನ ಮತ್ತೆ ಅವೆಲ್ಲ ಯಾವ ಸಮಯ ಸಂದರ್ಭಕ್ಕೆ ತಕ್ಕಂತ ಬರ್ತಿರ್ತಾವ. ಅದಕ್ಕೆ ಅದ್ರ 42ನೇ ತಿದ್ದುಪಡಿ ಐತಲ್ಲ, ಅದ್ರ ಮಿನಿ ಸಂವಿಧಾನ ಅಂತ ಕರಿತಾರೆ.
ನೆಕ್ಸ್ಟ್ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ 39A ವಿಧಿಯನ್ನು 42ನೇ ತಿದ್ದುಪಡಿ ಪ್ರಕಾರ ಸೇರಿಸಲಾಗಿದೆ. ಸರಿ ಹೌದಲ್ಲ? 39A ಉಚಿತ ಕಾನೂನು ನೆರವು, 42nd ಅಮೆಂಡ್ಮೆಂಟ್ ಹೌದಲ್ಲಪ್ಪ 1976, ಸರಿ, ಒಂದೇ ಸರಿ. 39A ವಿಧಿಯು ಸಮಾನವಾದ ನ್ಯಾಯ ಮತ್ತು ಉಚಿತ ಕಾನೂನು ಸಲಹೆಯನ್ನು ಕಲ್ಪಿಸಲು ಶ್ರಮಿಸುತ್ತದೆ. ಸರಿ ನೋಡಿ, ಇಂಕೋಟನ್ನ ಪ್ರಶ್ನೆ ಇದು ಬಂದಿದ್ದು ಎಕ್ಸಾಮ್ನಾಗ. ಮೇಲ್ಕಂಡ ಹೇಳಿಕೆಗಳಲ್ಲಿ ಸರಿಯಾಗಿರುವುದು ಯಾವ್ಯಾವು? ಒಂದು ಮಾತ್ರ, ಎರಡು ಮಾತ್ರ, ಒಂದು ಮತ್ತು ಎರಡು, ಆಮೇಲೆ ಒಂದು ಅಥವಾ ಎರಡು ಅಲ್ಲ ಅಂತ ಕಟ್ಟೋ ಆಪ್ಷನ್ ಸಿ. 39A ಐತಲ್ಲ, ಇದು 1976ರಾಗ 42ನೇ ತಿದ್ದುಪಡಿ ಮಾಡಿ ಸೇರಿಸಿದ್ರು. ಈ 39A ಆರ್ಟಿಕಲ್ ಐತಲ್ಲ, ಇದು ಉಚಿತ ಕಾನೂನು ನೆರವು ಕೊಡ್ಬೇಕು ಬಡವರಿಗೆ ಅಂತ ಹೇಳ್ತದ. ನೋಡಿ, ಎರಡು ಸರಿ ಅದಾವ. ಸರಿ, ಎಷ್ಟು ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ನೋಡಿ, ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ, ಹೆರಿಗೆ ಸೌಲಭ್ಯ ಓದಿದ್ವಿಲ್ಲ. ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಉಲ್ಲಂಘನೆ ಆಗುತ್ತದೆ? ಎಲ್ಲಿ? ಸಮಾನತೆ ಹಕ್ಕು, ಶೈಕ್ಷಣಿಕ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ರಾಜ್ಯ ನಿರ್ದೇಶಕ ತತ್ವಗಳು ಇದ್ರಾಗಿರೋದು ಹೌದಲ್ಲ. ಅದು 42 ಐತಲ್ಲ, 42ನೇ ಒಂದು ಆರ್ಟಿಕಲ್ನಾಗ ನೋಡ್ಬೇಕಲ್ಲಿ ಪದಗಳು. ಮಾತೃತ್ವ ಅಂದ್ರೆ ಹೆರಿಗೆ ಸೌಲಭ್ಯ, ಪ್ರಸೂತಿ ಸೌಲಭ್ಯ, ಭಾಳ ಮಾತೃತ್ವ ಸಂಬಂಧಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅದು 42nd ಇದ್ರಾಗ ಆರ್ಟಿಕಲ್ನಾಗ ಐತಿ, 42ನೇ ವಿಧಿದಾಗ ಐತಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಹೇಳಿಕೆ 6 ಗಮನಿಸ್ಬೇಕಿಲ್ಲಿ. ಎರಡು ತಾಸು ಕರೆಕ್ಟ್ ಎಕ್ಸಾಕ್ಟ್ಲಿ ಕ್ಲಾಸ್ 2 hour. ಹೀಗೆ ಬಿಟ್ಬಿಡಿ ಸರ್ ಅಂದ್ರೆ ಈಗ ಬಿಡಕ್ಕೆ ಏನೈತೆ? ನೀವು ಹೋಗ್ಬಿಡೋದು ಅಷ್ಟೇ ಕೆಲಸ, ನಾವು ಹಿಡ್ಕರ್ಕೋತೀವಿ. ಚಲೆ ಜಾವ್ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ, ಅದು ಸ್ವತಂತ್ರ ಚಳವಳಿ, ಅದ್ರ ಬಗ್ಗೆ ಕ್ಲಾಸ್ ಕರೆಕ್ಟಾಗಿ ನೋಡ್ಕಿರೋದು. ನೋಡ್ರಿ, ಭಾರತವು ಕನಿಷ್ಠ ವೇತನವನ್ನು ಪರಿಚಯಿಸಿದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮೊದಲನೇದಾಗಿದ್ದಂತೆ ಸರಿ. ಕನಿಷ್ಠ ವೇತನವನ್ನು ಪರಿಚಯಿಸಿದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮೊದಲನೇದು 1948ಗೆ ಪರಿಚಯ ಮಾಡಿರೋ ಸರಿ. ಇದು ಎ ಪ್ರತಿಪಾದನೆ ಸರಿ. ಎರಡನೇ ನೋಡ್ರಿ, ಕನಿಷ್ಠ ಕೂಲಿ ಕಾಯ್ದೆಯು ಭಾರತದಲ್ಲಿ 1965ರಲ್ಲಿ ಜಾರಿಗೆ ಬಂದಿದ್ದು. ಎಲ್ಲಿ? 65ರಾಗ ಎಲ್ಲ ಜಾರಿಯಾಗಿದ್ದು 1948. ಅದಕ್ಕೆ ಇದು 6 ಏನಾಗಿದ್ದಲ್ರಿ? ತಪ್ಪಾಗಿದೆ. ಪ್ರತಿಪಾದನೆ ನೋಡಿ, ಪ್ರತಿಪಾದನೆ ಎ ಮತ್ತು ಹೇಳಿಕೆ 6 ಎರಡೂ ಸರಿ. ಪ್ರತಿಪಾದನೆ ಎ, ಹೇಳಿಕೆ 6 ಎರಡು ಸರಿ ಇಲ್ಲಿದಾವ. ಇದಲ್ಲ, ಇದು ಮುಂದಿನ ಓದೋದೇ ಬೇಡ. ಎ ಪ್ರತಿಪಾದನೆಗೆ 6 ಹೇಳಿಕೆಯು ನೀವು ವಿವರಣೆ ಸರಿಯಾಗಿದೆ ಅಂತ ಅಲ್ಲ. ಇದು ಎ ಪ್ರತಿಪಾದನೆ ಮತ್ತು 6 ಹೇಳಿಕೆ ಎರಡೂ ಸರಿ, ಆದರೆ ಎ ಪ್ರತಿಪಾದನೆಗೆ 6 ಹೇಳಿಕೆಯ ವಿವರಣೆ ಸರಿಯಾಗಿಲ್ಲ ಅಂತ ಐತಿ. ಎರಡು ಸರಿಯಾಗಿಲ್ಲ, ಇದು ಅಲ್ಲನೇ ಅಲ್ಲ. ಇದು ಎ ಪ್ರತಿಪಾದನೆ ಸರಿ ಇದೆ, ಆದರೆ 6 ಹೇಳಿಕೆ ತಪ್ಪಾಗಿದೆ. ಎ ಪ್ರತಿಪಾದನೆ ಸರಿ ಇದೆ, ಆದರೆ 6 ಹೇಳಿಕೆ ತಪ್ಪಾಗಿದೆ. ಇದು ಸರಿ ಹೌದಲ್ಲ? ಆಪ್ಷನ್ ಸಿನೇ ಸರಿ. ಆಮೇಲೆ ಎ ಪ್ರತಿಪಾದನೆ ಮತ್ತು 6 ಹೇಳಿಕೆ ಎರಡೂ ತಪ್ಪಾಗಿವೆ. ಇದಲ್ಲ, ಇದು ಎ ಪ್ರತಿಪಾದನೆ ಸರಿ ಇದೆ, 6 ಹೇಳಿಕೆ ತಪ್ಪಾಗಿದೆ. ನೋಡಿ, ಹಿಂಗೆ ಕೊಟ್ಟಿರ್ತಾನೆ. ಮತ್ತೆ ಹಿಂದಗಡೆ ಏನು ಸರ್ ಇವು ನಾವು ನೋಡಿದ್ರೆ ಹೆಂಗೆ ಓದಿದ್ದೀವಿ, ನಾವು ಹಿಂಗೆ ಬಂದವಲ್ಲ ಹಿಂದಗಡೆಗೆ ಇವೆಲ್ಲ ಏನಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಲೋಕಸೇವಾ ಆಯೋಗ, ಇವೆಲ್ಲ ಈ ನಮನಿ ಕ್ವಶನ್ಸ್ ಬರ್ತಿರ್ತಾವ. ಈಸಿಗೂ ಇರ್ತವೆ, ಏನು ತಲೆ ಕೆಡಿಸಬಾರ್ದು. ನೆಕ್ಸ್ಟ್ ಈಗ ನಮಗೆ ಕನಿಷ್ಠ ಕೂಲಿ ಕಾಯ್ದೆ ಭಾರತದಲ್ಲಿ 1948 ಹೌದಲ್ಲ, ಇಲ್ಲಿ 65 ಐತಲ್ಲ, 48. ನೆಕ್ಸ್ಟ್ ಮುಂದಿನ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು? ಯಾವುದರ ಕಾಣ್ತೀವಿ? ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಆಮೇಲೆ ಪೀಠಿಕೆ, ಆಮೇಲೆ ಮೂಲಭೂತ ಕರ್ತವ್ಯಗಳು. ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲೇ? 43A ಹೌದಲ್ಲ ನಮಗೆ? 43A ನೋಡಮ್ಮ, ಇಲ್ಲಿ ನೋಡಿ ತೋರಿಸ್ಬಿಡ್ತೀನಿ ನೋಡ್ರಿ, ಕರೆಕ್ಟಾಗಿ ಗಮನಿಸ್ಬೇಕು ನೀವು. ನೋಡಿ 43A, ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶ 76ಗೆ 42 ತಿದ್ದುಪಡಿ ಮಾಡಿ ಸೇರಿಸ್ಯಾರ. ಅದು ಗಮನಿಸ್ಬೇಕು ನೀವು ಇಲ್ಲಿ. DPSP. ನೆಕ್ಸ್ಟ್ 32ನೇದು, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರುವ ಗಾಂಧಿ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಶೀಲಿಸಿ. ಈಗ ನಮಗ ಸಮಾಜವಾದಿ ತತ್ವಗಳು ಮುಗಿದ್ವಿ, ಈಗ ಗಾಂಧಿ ತತ್ವಗಳು ಬಹಳ ಇಂಪಾರ್ಟೆಂಟ್, ಗಮನಿಸ್ಬರಲಿ. ನೋಡ್ರಿ, ನಮಗ ಸಂವಿಧಾನದ 40ನೇ ಅನುಚ್ಛೇದ 40 ಗ್ರಾಮ ಪಂಚಾಯಿತಿಗಳ ರಚನೆ, ಗ್ರಾಮ ಪಂಚಾಯಿತಿಗಳ ಸಂಘಟನೆ.
ಗ್ರಾಮ ಪಂಚಾಯತಿಗಳನ್ನು ಸಂಘಟಿಸುವುದು ಗಾಂಧೀಜಿಯವರು ಹೇಳಿದ್ರು. 40ನೇ ಆರ್ಟಿಕಲ್ನಾಗ ಸೇರಿಸ್ಯಾರ ಅದನ್ನು, ಗ್ರಾಮ ಪಂಚಾಯಿತಿಗಳ ರಚನೆ. ಅದು ನಿಮ್ಗೆ ಆಲ್ರೆಡಿ 73ನೇ ತಿದ್ದುಪಡಿ 1992ರಾಗ ಆ್ಯಕ್ಟ್ ಮಾಡಿ 1993 ಏಪ್ರಿಲ್ 24ಕ್ಕೆ ಜಾರಿ ಆಯಿತು. ಹೌದು, ನಮಗೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಏಪ್ರಿಲ್ 24 ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತೀವಿ. ಅವಾಗ ಗಾಂಧೀಜಿಯವರು ಅವಾಗ ಹೇಳಿದ್ರು, ಅದನ್ನ ಹಂಗೆ ಐತಿ ನಮಗೆ 40ನೇ ಆರ್ಟಿಕಲ್ನಾಗ ಗ್ರಾಮ ಪಂಚಾಯಿತಿಗಳ ರಚನೆ. ಈ ಕೆಳಕಂಡ ಯಾವುದು ಗಾಂಧಿ ತತ್ವಗಳಲ್ಲಿ ಒಂದು ಆಗಿದೆ, ಇಲ್ಲ ಒಂದು ಆಗಿಲ್ಲ? ಕರೆಕ್ಟಾಗಿ ಗಮನಿಸುವಾಗ ನಮಗೆ 40ನೇ ಆರ್ಟಿಕಲ್ ಇದು ಗ್ರಾಮ ಪಂಚಾಯತಿಗಳ ಸಂಘಟಿಸಬೇಕಂತ ಹೇಳಿದ ಯಾರು ಅಂತ ಕೊಟ್ಟರೆ ಗಾಂಧೀಜಿಯವರು. ಸಂವಿಧಾನದ 43B 43B ನೋಡ್ರಿ, ಇಲ್ಲಿ ಅನುಚ್ಛೇದ ಐತಲ್ಲ, ಅದ ಸಹಕಾರಿ ಸಂಘಗಳ ಸ್ಥಾಪನೆ. ಸಹಕಾರಿ ಸಂಘಗಳ ಸ್ಥಾಪನೆ ಗಮನಿಸ್ಬೇಕು. ಇಲ್ಲಿ ನಮಗ ಏನು ಗಮನಿಸ್ಬೇಕಂತ ಕೊಟ್ರಿಗಿನ ನೋಡ್ರಿ, ಇಲ್ಲಿ 97ನೇ ತಿದ್ದುಪಡಿ 2011 ಸಹಕಾರ ಸಂಘಗಳ ಸ್ಥಾಪನೆ, ಅದಕ್ಕೆ ಅಮೆಂಡ್ಮೆಂಟ್. ಅವಾಗ ಇದನ್ನ ಸೇರಿಸ್ಯಾರ 43B. ಈಗ ನಮಗ ಸಂವಿಧಾನದ 43B ಆರ್ಟಿಕಲ್ ಐತಲ್ಲ, ಈ ಸಹಕಾರ ಸಂಘಗಳ ರಚನೆ, ಈ ಸಹಕಾರ ಸಂಘಗಳ ರಚನೆ, ಈ ಒಂದು ಆರ್ಟಿಕಲ್ ಬಂದಿದ್ದು ಯಾವಾಗಂತ ಕೊಟ್ರಿಗೆ ನಾವು ಸಂವಿಧಾನದಾಗ ಸೇರಿಸಿದ್ದು 2011ರಾಗ 97ನೇ ತಿದ್ದುಪಡಿ. ಗಮನಿಸ್ಬೇಕಿಲ್ಲಿ ಸರಿ. ಇವೆಲ್ಲ ನಮಗ ಗಾಂಧಿ ತತ್ವಗಳಿಗೆ ಸಂಬಂಧಪಟ್ಟಂತೆ ಇದಾವ. ಆಮೇಲೆ ಸಂವಿಧಾನದ 46ನೇ ಅನುಚ್ಛೇದ 46 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವುದು. ಗಮನಿಸುವಾಗ ನಮಗೆ SC ST OBC ಎಜುಕೇಶನ್ ಸಂಬಂಧಪಟ್ಟಂತೆ ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜನ ಮಾಡಬೇಕಂತ ಐತೆ 46ರಾಗ. ನೋಡಿರ್ತೀವಿ ನಾವು SC ST ಹಾಸ್ಟೆಲ್ ನೋಡಿರ್ತೀರಿ, OBC ಹಾಸ್ಟೆಲ್ ನೋಡಿರ್ತೀರಿ, ಶೈಕ್ಷಣಿಕವಾಗಿ ಅವ್ರಿಗೆ ಸಹಾಯ ಮಾಡಕತ್ತಿರಲ್ಲಪ್ಪ, ಇದ್ರಾಗ ಐತೆ ಎದ್ರಾಗಂತ ಕೊಟ್ಟರೆ 46ರಾಗ. ಗಮನಿಸಿ, ಇದು ಸರಿ ಐತೆ. ಆಮೇಲೆ ಸಂವಿಧಾನದ 47ನೇ ಅನುಚ್ಛೇದ 47 ಮದ್ಯಪಾನ ನಿಷೇಧ. ಮದ್ಯಪಾನ ನಿಷೇಧ, ಮಾದಕ ದ್ರವ್ಯಗಳ ನಿಷೇಧ ಮತ್ತು ಮಾದಕ ವಸ್ತುಗಳ ನಿಷೇಧ. ಇಲ್ಲಿ ಮದ್ಯಪಾನ ನಿಷೇಧ ಮಾಡ್ಬೇಕಂತ ಇದ್ದೀರಲ್ಲ ಸರ್ 47ನೇ ಆರ್ಟಿಕಲ್ನಾಗ. ಸಂವಿಧಾನ ಮತ್ತೆ ಉಲ್ಲಂಘನೆ ಆಗತ್ತದಲ್ಲ ಸರ್, ಮತ್ತೆ ಮದ್ಯಪಾನ ಅಂಗಡಿಗಳು ಐದವಲ್ಲ ಸರ್ ಅಂತ ಕೊಟ್ರಿಗಿನ ಈ ಮದ್ಯಪಾನ ನಿಷೇಧ ಮಾಡ್ಬೇಕಂತ 47ನೇ ಆರ್ಟಿಕಲ್ನಾಗ ಐತೆ ಸರಿ. ಬಟ್ ಎದ್ರಾಗೈತೆ? DPSPದಾಗ ಐತೆ. ಅದಕ್ಕೆ ಈಗ ಇದ್ರಿಗೂ ಅದನ್ನ ಏನು ಮಾಡಕ್ ಬರಂಗಿಲ್ಲ, ಪ್ರಶ್ನೆ ಮಾಡಕ್ ಬರಂಗಿಲ್ಲ. ಈ ಮತ್ತೆ ಸಂವಿಧಾನ ಉಲ್ಲಂಘನೆ ಆಗ್ತದಲ್ಲ ಸರ್. ಅಲ್ಲಿ ಕೊಟ್ಟನಲ್ಲ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರುವಂತಹ ಉಪಬಂಧಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ನಿಮ್ಮ ತಲೆಗೆ ಬಂದಿರಬೇಕಂತ ನಾನು ಇದ್ಗ ಮದ್ಯಪಾನ ನಿಷೇಧ ಮಾಡ್ಬೇಕಂತ ಐತೆ, ಮತ್ತೆ ಎಲ್ಲ ಹಂಗ ರೆಸ್ಟೋರೆಂಟ್ಗಳು ಎಲ್ಲ ಐದವಲ್ಲ ಸರ್ ಅಂತ ಕೊಟ್ರಿಗಿನ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇರೋದು ನೋಡಿ. ಮದ್ಯಪಾನ ನಿಷೇಧ ಮಾಡಬೇಕು, ಮಾದಕ ವಸ್ತುಗಳ ನಿಷೇಧ ಮಾಡ್ಬೇಕಂತ ಇವೆಲ್ಲ ಗಾಂಧಿ ತತ್ವಗಳಲ್ಲಿ ಬರ್ತಾವ ಸರಿ. ಇದು 4ನೇದು ಗುಣ. ಆಮೇಲೆ ನೋಡಿ, ಇಲ್ಲಿ ಮೇಲಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? 1 ಜೋಡಿ ಮಾತ್ರ, 2 ಜೋಡಿಗಳು ಮಾತ್ರ, 3 ಜೋಡಿಗಳು ಮಾತ್ರ, ಎಲ್ಲಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗ್ಯಾವ. ಗಮನಿಸ್ಬೇಕು. ನಾವು ನೋಡಕತ್ತೀವಿ ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳು ಯಾವುದ್ರಾಗ ಯಾವ್ಯಾವ ಬರ್ತಾವ, ಏನೇನು ಇದಾವ, ಫುಲ್ ಫಾಸ್ಟ್ ಹೋಗಮಂತ. ಈಗ ಕರೆಕ್ಟಾಗಿ ಗಮನಿಸ್ರಿ, 2 ತಾಸ ಮುಗಿಸ್ಬಿಡ್ತೀನಿ ನಿಮಗೆ. ನೆಕ್ಸ್ಟ್ ನಮಗೆ ಗಾಂಧಿ ತತ್ವಗಳಲ್ಲಿ ಎಲ್ಲ ನಮಗೆ ಸೇರಿಸಿ ನೋಡಪ್ಪ. ಇಲ್ಲಿ ಗಾಂಧಿ ತತ್ವಗಳು ಅಂದರೆ ಗಾಂಧಿಯನ್ ಪ್ರಿನ್ಸಿಪಲ್ಸು, ಸಂವಿಧಾನದ 40ನೇ ಅನುಚ್ಛೇದ, ಗ್ರಾಮ ಪಂಚಾಯಿತಿಗಳ ರಚನೆ, ಮತ್ತೆ ಗುಡಿ ಕೈಗಾರಿಕೆಗಳ ಉತ್ತೇಜನ ಕೊಡ್ಬೇಕಂತ ಹೇಳಿದ್ರು ಗಾಂಧೀಜಿಯವರು. ಗುಡಿ ಕೈಗಾರಿಕೆಗಳ ಉತ್ತೇಜನ ಅದಗುಣ ಗಾಂಧಿ ತತ್ವಗಳಲ್ಲಿ ಬರ್ತದೆ. ಆಮೇಲೆ ಸಂವಿಧಾನದ 43B ಆ ಸಹಕಾರಿ ಸಂಘಗಳ ಸ್ಥಾಪನೆ, ಅದು 2011ರಾಗ 97 ತಿದ್ದುಪಡಿ ಮಾಡಿ ಸೇರಿಸ್ಯಾರ. ಆಮೇಲೆ ಸಂವಿಧಾನದ 46ನೇ ಆರ್ಟಿಕಲ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸಬೇಕು. ಗಮನಿಸುವ ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ಸಂವಿಧಾನದ 47ನೇ ಅನುಚ್ಛೇದ ಮದ್ಯಪಾನ ನಿಷೇಧ, ಮಾದಕ ವಸ್ತುಗಳ ನಿಷೇಧ ಅವು ಮಾಡ್ಬೇಕಂತ ಐತೆ. ಇವೆಲ್ಲ ನಿಮಗೆ ಅಲ್ಲಿ ತೋರಿಸಿದೆ ನಿಮಗೆ. ಬಟ್ ಇಲ್ಲೊಂದಾಯ್ತು ನಮಗೆ ಸಂವಿಧಾನದ 48ನೇ ಅನುಚ್ಛೇದ 48 ಕೃಷಿ ಮತ್ತು ಪಶು ಸಂಗೋಪನೆಯನ್ನು ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಕೃಷಿ ಮತ್ತು ಪಶು ಸಂಗೋಪನೆಯನ್ನು ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಮತ್ತೆ ಗೋಹತ್ಯೆ ನಿಷೇಧ ಮಾಡಬೇಕಂತ ಐತೆ. ಗೋಹತ್ಯೆ ನಿಷೇಧ ಮತ್ತು ಅವುಗಳ ತಳಿ ಅಭಿವೃದ್ಧಿ, ಗೋವುಗಳ ತಳಿ ಅಭಿವೃದ್ಧಿ, ಗೋಹತ್ಯೆ ನಿಷೇಧ ಮಾಡ್ಬೇಕಂತ ಎಷ್ಟನೇ ಆರ್ಟಿಕಲ್ ಆಗೈತೆ ಹೇಳ್ರಿ? 48 ಆರ್ಟಿಕಲ್ ಆಗೈತೆ. ಬಟ್ ಅದು ಎದುರಾಗಿರೋದು ರಾಜ್ಯ ನಿರ್ದೇಶಕ ತತ್ವಗಳು, ಪ್ರಶ್ನೆ ಮಾಡಕ್ ಬರಂಗಿಲ್ಲ. ಗಮನಿಸ್ಬೇಕು, ಇಂಪಾರ್ಟೆಂಟ್ ಅದ, ನೀಟಾಗಿ ಗಮನಿಸ್ರಿ ನಮಗೆ. ಯಾಕಂದ್ರೆ ನಿಮ್ಗೆ ಈ ಗಾಂಧಿ ತತ್ವಗಳ ಮೇಲೆ, ಸಮಾಜವಾದಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳ ಮೇಲೆ ಪ್ರಶ್ನೆಗಳು ಬಹಳಷ್ಟು ಸಲ ಬಂದವು. ಈ ಕಳ್ಕಂಡ ಯಾವುದು ಗಾಂಧಿ ತತ್ವ ಅಲ್ಲ ಅಂತ ಕೊಡ್ತಾನೆ. ನೀಟಾಗಿ ಗಮನಿಸ್ಬೇಕು, ನೀಟಾಗಿ ನೋಡ್ಕೊಂತ ಆಟೋಮೆಟಿಕ್ ನಿಮ್ಗೆ ತಿಳಿತದ, ನೀಟಾಗಿ ನೋಡ್ಕೊಂತ. ನೆಕ್ಸ್ಟ್ ಈಗ ಆ ಒಂದು ಪ್ರಶ್ನೆ ನೋಡ್ರಿ ಹಾಕಿದ್ದೀವಿ ಇಲ್ಲಿ.
ಈಗ ನಿಮಗೆ ಗಾಂಧಿ ತತ್ವಗಳ ಬಗ್ಗೆ ನಿಮ್ಗೆ ಏನಾದರೂ ಸಂದೇಹಗಳಿದ್ರೆ ಇನ್ನೊಂದ್ಸಲ ಹುಡುಕಿರಿ, ಪುಸ್ತಕ ತೆಗೀರಿ, ನೋಡ್ರಿ ಇಲ್ಲಿ ಮುಂದೆ ನಾವು ತೋರಿಸ್ತಾರೆ ದಿನ ಬೇರೆ ಬೇರೆ ಇನ್ಫಾರ್ಮೇಷನ್ ಇದಾವೆ ನಿಮ್ಗೆ. ನೀವುಗೂ ಕಮೆಂಟ್ ಮಾಡಕ್ಕೆ ಕೊಡ್ತೀವಿ ನಾವು. ಇನ್ನು ಲಾಸ್ಟ್ ಒಂದೇ ಪೀರಿಯಡ್ ಇರೋದು, ಓನ್ಲಿ 1 ಪೀರಿಯಡ್ ಸಾಕು ಮೇಡಮ್. ಭಾರತದ ಸಂವಿಧಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ರಾಜ್ಯ ನಿರ್ದೇಶಕ ತತ್ವಗಳಡಿ ಕೆಳಗಿನ ಉಪಬಂಧಗಳನ್ನು ಪರಿಗಣಿಸಿ. ಏನು ಸರ್ ಇದು? ಓದ ನೋಡ್ರಿ. ಸಮಾನ ನ್ಯಾಯ, ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು, ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಎಲ್ಲ ಕೆಲಸಗಾರರು ಸೂಕ್ತ ಬಿಡುವು ಹಾಗೂ ಸಾಂಸ್ಕೃತಿಕ ಮನೋರಂಜನೆಯ ಅವಕಾಶ ಒದಗಿಸುವುದು ಅಂತ ಇದೆ. ಇಲ್ಲಿ ನೋಡ್ರಿ ಏನು ಕೊಟ್ಟ, ಇಲ್ಲಿ ನೋಡ್ಬೇಕು ನೀವು. ಮೇಲಿನವುಗಳಲ್ಲಿ ಯಾವ್ಯಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬಿಂಬಿತವಾಗಿರುವ ಗಾಂಧಿ ತತ್ವಗಳಾಗಿವೆ ನೋಡಿ. ಹಿಂಗೆ ಕೊಟ್ಟಿರ್ತಾನ. ಇಲ್ಲಿ ಕೊಟ್ಟಿದ್ದ ಎಕ್ಸಾಮ್ನಾಗ ಗಾಂಧಿ ತತ್ವಗಳು ಯಾವ್ಯಾವ ಅಂತ 4ರಾಗ ಇಂದ ಡೈರೆಕ್ಟ್ ಆಗಿ ಭಾರತದ ಸಂವಿಧಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ರಾಜ್ಯ ನಿರ್ದೇಶಕ ತತ್ವಗಳಡಿಯ ಕೆಳಗಿನ ಉಪಬಂಧಗಳಂದ್ರೆ ಎಲ್ಲವೂ ಸಹಿತ ಒಂದರಿಂದ ಕಡೆಗೆ ಗಮನಿಸಬೇಕು. ನಮಗೆ ಕೇಳಿದವರು ಗಾಂಧಿ ತತ್ವಗಳು ಎಲ್ಲಿದಾವೆ? ಗಾಂಧಿ ತತ್ವಗಳು ಒಂದು ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಬೇಕಂತ ಐತಿ ಹೇಳ್ಯಾರವರು. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಬೇಕಂತ ಹೇಳ್ಯಾರ. ಇದು ನಮಗೆ ಸಮಾನ ನ್ಯಾಯ, ಬಡವರಿಗೆ ಉಚಿತ ಕಾನೂನು ನೆರವು, ಅದು ಸಮಾಜವಾದಿ ತತ್ವಗಳಲ್ಲಿ ಬರ್ತದ. ಬಟ್ ಇದು ಇಲ್ಲ, ಎಲ್ಲ ಕೆಲಸಗಾರರಿಗೂ ಸೂಕ್ತ ಬಿಡುವು ಹಾಗೂ ಸಾಂಸ್ಕೃತಿಕ ಮನೋರಂಜನೆ ಅವಕಾಶ ಒದಗಿಸುವುದು. ನಮಗೆ ಇರೋದು ಎರಡನೇದು 3. ನಮಗೆ ಇಲ್ಲಿ 1, 2, 4, 2 ಮತ್ತು 3, 2 ಮತ್ತು 3 ಆಪ್ಷನ್ಸ್ ಬಿನೇ ಸರಿ. ಆಮೇಲೆ 1, 3, 4, ಆಮೇಲೆ 1, 2, 3, 4 ಅಂತ ಕೊಟ್ಟಾನ, ಆಪ್ಷನ್ಸ್ ಬಿ ಸರಿ. 2 ಮತ್ತು 3 ಗ್ರಾಮ ಪಂಚಾಯತಿಗಳ ಸಂಘಟನೆ ಮತ್ತು ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹಿಸುವುದು. ಅಂದ್ರೆ ಇಲ್ಲಿ ಬಹಳಷ್ಟು ಇದಾವ, ಗಾಂಧಿ ತತ್ವಗಳು ಬಹಳಷ್ಟು ಇದಾವ. ಬಟ್ ಇಲ್ಲಿ ಆಪ್ಷನ್ಸ್ ಇರೋದು 2 ಇದಾವೆ. ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಈಗ ಮುಂದಿನ ನೋಡ್ರಿ. ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕೆಳಗಿನ ಯಾವುದನ್ನು ಸೇರಿಸಲಾಗಿದೆ? ಮಾನವರ ಕಳ್ಳ ಸಾಗಣೆ ಹಾಗೂ ಒತ್ತಾಯದ ಕೂಲಿಗಳ ನಿಷೇಧ. ಮಾನವರ ಕಳ್ಳ ಸಾಗಣೆ, ಒತ್ತಾಯದ ಕೂಲಿ ನಿಷೇಧ ಇರೋದೆಲ್ಲಿ ಅಂತ ಕೊಟ್ಟರೆ ಫಂಡಮೆಂಟಲ್ ರೈಟ್ಸ್ನಾಗ ಇದಾವೆ. DPSPದಾಗ ಇಲ್ಲ, ಅದಕ್ಕೆ ಇದು ಇಲ್ಲ. ಇದು ಅವ್ರು ಕೇಳಿದ್ದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕೆಳಗಿನ ಯಾವುದನ್ನು ಸೇರಿಸಲಾಗಿದೆ, ಒಂದೇ ಸೇರಿಸಿಲ್ಲ. 2 ನೋಡಿ, ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದು, ಗೋಹತ್ಯೆ ನಿಷೇಧ ಮತ್ತು ಅವುಗಳ ತಳಿಯ ಅಭಿವೃದ್ಧಿ ಅಂತ ಐತೆ. 48 ಆರ್ಟಿಕಲ್ ಆಗೈತೆ. ಇದೈತಿ 2ನೇದು. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು 1 ಮಾತ್ರ, 2 ಮಾತ್ರ, 1 ಮತ್ತು 2 ಮಾತ್ರ, 1 ಮತ್ತು 2 ಅಲ್ಲ, 2 ಮಾತ್ರ, 2 ಮಾತ್ರ ಹೌದಲ್ಲ. ಇದೈತಲ್ಲ ನಮ್ಗೆ. ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದು, ಗೋಹತ್ಯೆ ನಿಷೇಧ ಮಾಡಬೇಕು ಮತ್ತು ಅವುಗಳ ತಳಿಗಳ ಅಭಿವೃದ್ಧಿ. ನಮಗೆ ಇಲ್ಲೈತಲ್ಲ ಇಲ್ಲಿ 48 ರಾಗ ನೋಡಿ, 48 ಆರ್ಟಿಕಲ್ ಆಗೈತೆ. ನೋಡ್ತಿರ್ಬೇಕು. ಅದಕ್ಕೆ ಪ್ರತಿಯೊಂದನ್ನು ಗಮನಿಸ್ಬೇಕು. ಇಲ್ಲಿ ಒಂಥರ ಲಿಂಕ್ ಇರ್ತಾವೆ ಒಂದಕ್ಕೊಂದು. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ 35ನೇದು, ಬಹಳ ಸಿಂಪಲ್ ಆಗಿ ಫಾಸ್ಟ್ ಹೋಗೋಣ. ಸಂವಿಧಾನದ ಯಾವ ಭಾಗ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲು ರಾಜ್ಯಕ್ಕೆ ಸೂಚಿಸಲಾಗುತ್ತದೆ? ಪಂಚಾಯತ್ ರಾಜ್ ಸಂಸ್ಥೆ ಎಷ್ಟನೇ ಆರ್ಟಿಕಲ್ ಆಗೈತೆ? 40ನೇ ಆರ್ಟಿಕಲ್. ಅಂದ್ರೆ ಯಾವ ಭಾಗದಾಗ ಅಂದ್ರೆ ನಮಗ 73ನೇ ತಿದ್ದುಪಡಿ 1992ರಾಗ ಮಾಡಿ ಈಗ ನಮಗ ಏನಂದ್ರೆ 1993 ಏಪ್ರಿಲ್ 24ಕ್ಕೆ ಏನು ಜಾರಿ ಮಾಡಿದ್ರು. ಬಟ್ ಅದಕ್ಕಿಂತ ಮುಂಚೆಗಳದಿದ್ದು ನಮಗೆ ಇಲ್ಲಿ ಕೊಟ್ಟಿದ್ದು ಡಿಪೆಂಡ್ ಅಪಾನ್ ಆಪ್ಷನ್ಸ್ ಮೇಲೆ. ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲು ರಾಜ್ಯಕ್ಕೆ ಸೂಚಿಸಲಾಗುತ್ತೆ ಅಂತ ಕೊಟ್ಟಲ್ಲಿ ಪ್ರಿಯಂಬಲ್ ಅಂತ ಐತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆಮೇಲೆ ಮೂಲಭೂತ ಹಕ್ಕುಗಳು, ಇವುಗಳಲ್ಲಿ ಯಾವುದಲ್ಲ ಅಂತ ಐತಿ ಇಲ್ಲಿ DPSPದಾಗ. ಈಗ ನಮಗೆ ಸಂವಿಧಾನದ 73ನೇ ತಿದ್ದುಪಡಿ ಇರೋದು 9ನೇ ಭಾಗದಾಗೈತಿ. 9ನೇ ಭಾಗ ಅದು ತಿದ್ದುಪಡಿ ಆದ್ಮೇಲೆ. ಬಟ್ ಅದಕ್ಕಿಂತ ಮುಂಚೆ ನೋಡ್ರೆ ನಮಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿದಾಗ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಂತೇಳಿ 40ನೇ ಆರ್ಟಿಕಲ್ ಐತಿ. ಜಸ್ಟ್ ಇಂಪಾರ್ಟೆಂಟ್. ಮುಂದಿಂದು ಇಲ್ಲಿ 36ನೇದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಯಾವ ಅನುಚ್ಛೇದವು ಹಸು ಮತ್ತು ಕರುಗಳ ಮತ್ತು ಇತರೆ ಕರಾವಿನ ಭಾರ ಎಳೆಯುವ ದನಕರಗಳನ್ನು ಕಡಿಯುವುದನ್ನು ನಿಷೇಧಿಸುತ್ತಂತ ಐತಿ. ಅಂದ್ರೆ ಗೋಹತ್ಯೆ ನಿಷೇಧ ಮಾಡ್ಬೇಕಂತ ಐತಲ್ಲಪ್ಪ. ಎಷ್ಟನೇ ಆರ್ಟಿಕಲ್ ಆಗೈತೆ? ಅನುಚ್ಛೇದ 48, ಅನುಚ್ಛೇದ 47, ಅನುಚ್ಛೇದ 43A, ಅನುಚ್ಛೇದ 43 ಅಂತ ಐತೆ. ಇಲ್ಲಿ ಅನುಚ್ಛೇದ 48 ಗಾಂಧೀಜಿ ತತ್ವಗಳಲ್ಲಿ ಅದು ಕಾಣಬಹುದು. ಇಂಪಾರ್ಟೆಂಟ್. ಗೋಹತ್ಯೆ ನಿಷೇಧ ಮಾಡ್ಬೇಕಂತ ಐತಲ್ಲಪ್ಪ, ಅದನ್ನು ನಿಮ್ಗೆ ಗೊತ್ತಿರಲಿಲ್ಲ. ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ 37ನೇ ಪ್ರಶ್ನೆ ನೋಡಿ. ನಮಗಿಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರುವ ಉದಾರವಾದಿ ತತ್ವಗಳಿಗೆ ಸಂಬಂಧಿಸಿದಂತೆ ನೋಡಿ, ನಮಗೆ ಸಮಾಜವಾದಿ ತತ್ವಗಳು ಗೊತ್ತಾದು, ಗಾಂಧಿ ತತ್ವಗಳು ಗೊತ್ತಾದು. ಈಗ ನೆಕ್ಸ್ಟ್ ಉದಾರವಾದಿ ತತ್ವಗಳು. ಸ್ವಲ್ಪ ಮುಗಿತೀವಿ, ಫುಲ್ ಸ್ಪೀಡಾಗಿ ಹೋಗ ಮೈಕ್ ನಮ್ಗೆ ಗಮನಿಸ್ರಿ. ಈ ಕೆಳಗಿನ ಜೋಡಿಗಳನ್ನು ಪರಿಶೀಲಿಸಿ ನೋಡಿ. ನಮಗಿಲ್ಲಿ ಸಂವಿಧಾನದ 44ನೇ ಅನುಚ್ಛೇದ ಏಕರೂಪ ನಾಗರಿಕ ಸಂಹಿತೆ ನೋಡ ಮಗ. ಏಕರೂಪ ನಾಗರಿಕ ಸಂಹಿತೆ 44ನೇ ಆರ್ಟಿಕಲ್ ಎದುರಾಗ ಬರ್ತದೆ. ಉದಾರವಾದಿ ತತ್ವಗಳು, ಲಿಬರಲ್ ಪ್ರಿನ್ಸಿಪಲ್ಸ್,
ಏಕರೂಪ ನಾಗರಿಕ ಸಂಹಿತೆ ಸ್ವತಂತ್ರ ಪೂರ್ವದಲ್ಲಿ ಗೋವಾದಾಗ, ಸ್ವತಂತ್ರ ಪೂರ್ವದಲ್ಲಿ ಗೋವಾ, ಸ್ವತಂತ್ರ ನಂತರ ಉತ್ತರಾಖಂಡ ರಾಜ್ಯ, ಸ್ವತಂತ್ರ ನಂತರ ಸೆಕೆಂಡ್ ಕೊಟ್ರಿಗಿನ ಗುಜರಾತ್, ಸ್ವತಂತ್ರ ನಂತರ ಮೂರನೇ ರಾಜ್ಯ ಕೊಟ್ಟರೆ ಆಸಾಂ. ರೀಸೆಂಟ್ ಆಗಿ ನೀವು ಆಲ್ರೆಡಿ ಕರೆಂಟ್ ಅಫೇರ್ಸ್ನಾಗ ಅದನ್ನ ಕವರ್ ಮಾಡಿದ್ದೀನಿ. ಅಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಸ್ವತಂತ್ರ ಪೂರ್ವದಿಂದ ಎಲ್ಲಿ ಅಂತ ಕೊಟ್ಟರೆ ಗೋವಾದಾಗ, ಸ್ವತಂತ್ರ ನಂತರ ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಉತ್ತರಾಖಂಡ ರಾಜ್ಯ, ಸ್ವತಂತ್ರ ನಂತರ ಎರಡನೇ ರಾಜ್ಯ ಗುಜರಾತ್, ಸ್ವತಂತ್ರ ನಂತರ ಮೂರನೇ ರಾಜ್ಯ ಕೊಟ್ಟರೆ ಆಸಾಂ. ಅದು ರೀಸೆಂಟ್ ಆಗಿ ಅದು ಕರೆಂಟ್ ಅಫೇರ್ಸ್ನಾಗ ಐತಿ, ಗಮನಿಸ್ಬೇಕು. ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ ಅಂತ ಕೊಟ್ಟರೆಗಿನ ಎಲ್ಲ ಧರ್ಮದವರಿಗೂ ಒಂದೇ ಕಾನೂನು ಅಂತ, ಒಂದೇ ರೂಲ್. ಕರೆಕ್ಟಾಗಿ ಗಮನಿಸ್ಬೇಕು ನೀವು, ಬಹಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಮುಂದೆ ನಿಮಗೆ ಬೇರೆ ಬೇರೆ ಬರ್ತಾವೆ. ಮತ್ತೆ ಸಂವಿಧಾನದ 45ನೇ ಅನುಚ್ಛೇದ ಪೂರ್ವ ಪ್ರಾಥಮಿಕ ಶಿಕ್ಷಣ, ಗಮನಿಸ್ಬೇಕು. ಇಲ್ಲಿ ನೋಡ್ರಿ 45 ಆರ್ಟಿಕಲ್ ಐತಲ್ಲ, ಸಂವಿಧಾನ 45ನೇ ಆರ್ಟಿಕಲ್ ಪೂರ್ವ ಪ್ರಾಥಮಿಕ ಶಿಕ್ಷಣ. ಇಲ್ಲಿ ನಮಗೆ ಹುಟ್ಟಿದ ಕೂಸಲಿಂದ ಹಿಡಿದು 6 ವರ್ಷದ ಒಳಗಿನ ಮಕ್ಕಳಿಗೆ ಏನಂತ ಕೊಟ್ಟರೆಗಿನ ಫ್ರೀ ಎಜುಕೇಶನ್. ಮತ್ತೆ 6ರಿಂದ 14 ವರ್ಷ ಅದು ನಮಗೆ ಏನಂತ ಕೊಟ್ಟರೆ 21A ಆರ್ಟಿಕಲ್ ಬರ್ತದೆ. RTE ರೈಟ್ ಟು ಎಜುಕೇಶನ್ ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿ. ಎಷ್ಟನೇ ವರ್ಷ? 2002. ಅದು ಜಾರಿಯಾಗಿದೆ 2010 ಏಪ್ರಿಲ್ 1ಕ್ಕೆ. ನಿಮ್ಗೆ ಆಲ್ರೆಡಿ ಕರೆಂಟ್ ಅಫೇರ್ಸ್ನಾಗ ಹೇಳಿನಿ, ಅದನ್ನ ಗಮನಿಸ್ರಿ. 45ನೇ ಆರ್ಟಿಕಲ್ ಐತಲ್ಲ ಸಂವಿಧಾನದ 45ನೇ ಆರ್ಟಿಕಲ್ ಪೂರ್ವ ಪ್ರಾಥಮಿಕ ಶಿಕ್ಷಣ. ಯಾವ ಏಜ್ ಒಳಗೆ? 6 ವರ್ಷದ ಒಳಗಿನ ಮಕ್ಕಳು, 6 ವರ್ಷದಿಂದ 14 ವರ್ಷದ ಒಳಗಿನ ಮಕ್ಕಳು ಈ ಆರ್ಟಿಕಲ್ ಬರ್ತಾರ. ಅವರು 21A ಶಿಕ್ಷಣದ ಹಕ್ಕು. ಸಂವಿಧಾನಕ್ಕೆ 2002ರಾಗ 86ನೇ ತಿದ್ದುಪಡಿ ಮಾಡಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕಂತ ಹೇಳಿಕೆ ಸೇರಿಸಿದ್ರು ಸಂವಿಧಾನಕ್ಕೆ. 21A ಆರ್ಟಿಕಲ್ 21A ರೈಟ್ ಟು ಎಜುಕೇಶನ್ ಜಾರಿಯಾಗಿದ್ದೆ 2010 ಏಪ್ರಿಲ್ 1ಕ್ಕೆ. ಅದು ಆಕ್ಟ್ 2009. ಅದು ಬಟ್ ತಿದ್ದುಪಡಿ ಆಗಿದ್ದೆ 2002ರಾಗ, 86ನೇ ತಿದ್ದುಪಡಿ 2002. ಈಗ ಸದ್ಯಕ್ಕೆ ನಮಗೆ 45ನೇ ಆರ್ಟಿಕಲ್ನಾಗ ಏನಂತ ಐತಲ್ರಿ, 6 ವರ್ಷದ ಒಳಗಿನ ಮಕ್ಕಳು ಅವರಿಗೆ ಫ್ರೀ ಎಜುಕೇಶನ್. ನಿಮ್ಮ ಮುಂದೆ ಬರ್ತಾವಿನ್ನ ಭಾಳ ಇಂಪಾರ್ಟೆಂಟ್, ಅದು ಗಮನಿಸ್ರಿ. ನಮ್ಮ ಹುಸೇನಪ್ಪ ನಾಯಕ್ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ತರಗತಿಗಳನ್ನು ಕೇಳ್ರಿ, ಮತ್ತು ಎಕ್ಸಾಮ್ಗೂ ಬರೀರಿ, ಎಲ್ಲ ಅಪ್ಡೇಟ್ ಆಗ್ರಿ, ಶಾಣ್ಯರಾಗ್ರಿ, ಬುದ್ಧಿವಂತರಾಗಬೇಕು. ಗಮನಿಸ್ರಿ ನಮಗೆ. ಆಮೇಲೆ ಸಂವಿಧಾನದ 48A 48A ಪರಿಸರ ಸಂರಕ್ಷಣೆ ಮತ್ತು ಅರಣ್ಯಗಳ ಮತ್ತು ವನ್ಯಜೀವಿಗಳ ರಕ್ಷಣೆ ಮಾಡಬೇಕು. ವನ್ಯಜೀವಿಗಳ ರಕ್ಷಣಾ ಅಧಿನಿಯಮ 1972 ಅಲ್ಲ, ಪರಿಸರ ರಕ್ಷಣೆ ಮಾಡಬೇಕಂತ ಐತೆ. ಎದ್ರಾಗ ಅಂತ ಕೊಟ್ರಿ 48A ಆರ್ಟಿಕಲ್ನಾಗ ಗಮನಿಸ್ಬೇಕು ನಮ್ಗೆ. ಆಮೇಲೆ ಸಂವಿಧಾನದ 49ನೇ ಅನುಚ್ಛೇದ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಮಾಡಬೇಕು. ಹಂಪಿ, ಐಹೊಳೆ, ಪಟ್ಟದಕಲ್ಲು ಐತಿಹಾಸಿಕ ಸ್ಮಾರಕಗಳು ಇದಾವಲ್ಲಪ್ಪ, ಅವೆಲ್ಲ ರಕ್ಷಣೆ ಮಾಡ್ಬೇಕಂತೈತೆ. ಇವು 4 ಜೋಡಿಗೂ ಸರಿ ಅದಾವ. ಮೇಲಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? 1 ಜೋಡಿ ಮಾತ್ರ, 2 ಜೋಡಿ ಮಾತ್ರ, 3 ಜೋಡಿ ಮಾತ್ರ, ಎಲ್ಲಾ ಜೋಡಿಗಳು ನೋಡಿ ಎಷ್ಟು ಇಂಪಾರ್ಟೆಂಟ್. ಎಲ್ಲ ಇವು ಕರೆಕ್ಟಾಗಿ ಗಮನಿಸುವಾಗ ನಿಮಗೆ ಮುಂದೆ ಬರ್ತಾವೆ. ಈಗ ಇನ್ನ ಪ್ರಶ್ನೆಗಳು ಬರ್ತಾವೆ, ಭಾಳ ಸ್ಪೀಡ್ ಹೋಗೋಣ ಅಂತ. ಲಾಸ್ಟ್ ಪೀರಿಯಡ್ ಐತಿ. ಇನ್ನ ಒಂದು ಏನಂತ ಕೊಟ್ಟಾಗಿನ ಒಂದು 30 ನಿಮಿಷದ ಕ್ಲಾಸ್ ಕ್ಲೋಸ್. ನೋಡ್ತಿರ್ಬೇಕಂದ್ರೆ ಗಮನಿಸ್ತಿರ್ಬೇಕು, ಭಾಳ ಇಂಪಾರ್ಟೆಂಟ್. ನೀಟಾಗಿ ನೋಡಿಕೆ. ನೆಕ್ಸ್ಟ್ ಈಗ ಉದಾರವಾದಿ ತತ್ವಗಳು ಅವೇ ಇಲ್ಲಿ ಕೊಟ್ಟಿದ್ದೀವಿ, ನಾವು ಮತ್ತೆ ಒಂದ್ಸಲ ಕೊಟ್ಟಿವಿ, ನಿಮ್ಗೆ ನೆನಪಿಲ್ಲ ಅಂತ ಒಂದ್ಸಲ ಗಮನಿಸ್ರಿ. ನೋಡಿ ನಮಗೆ ಆ ಉದಾರವಾದಿ ತತ್ವಗಳು, ಲಿಬರಲ್ ಪ್ರಿನ್ಸಿಪಲ್ಸ್, ಆ ಸಂವಿಧಾನದ 44ನೇ ಅನುಚ್ಛೇದ ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಸ್ವತಂತ್ರ ಪೂರ್ವದಲ್ಲಿ ಅಂತ ಕೊಟ್ಟರೆ ಗೋವಾ ರಾಜ್ಯ, ಸ್ವತಂತ್ರ ನಂತರ ಮೊದಲ ರಾಜ್ಯ ಉತ್ತರಾಖಂಡ, ಎರಡನೇ ರಾಜ್ಯ ಗುಜರಾತ್, ಮೂರನೇ ರಾಜ್ಯ ಆಸಾಂ. ನೆಕ್ಸ್ಟ್ ಏನೋ 4ನೇ ರಾಜ್ಯ ಬಂದರೆ ಅದನ್ನು ಸೇರಿಸಿಗೆರಿ. ಎಲ್ಲ ಧರ್ಮದವರಿಗೆ ಒಂದೇ ಕಾನೂನು ಅಂತ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ, ಅಂದರೆ ಏಕರೂಪ ನಾಗರಿಕ ಸಂಹಿತೆ. ಆಮೇಲೆ ಸಂವಿಧಾನದ 45ನೇ ಅನುಚ್ಛೇದ ಪೂರ್ವ ಪ್ರಾಥಮಿಕ ಶಿಕ್ಷಣ 0 to 6, ಅವು 6ರಿಂದ 14 ಎಲ್ಲಿ ಬರ್ತಾವ? 86ನೇ ತಿದ್ದುಪಡಿ 2002, ಅದು ಗಮನಿಸಬೇಕು. ಜಾರಿಯಾಗಿದ್ದು 2010 ಏಪ್ರಿಲ್ 1ಕ್ಕೆ. ಎಷ್ಟನೇ ಆರ್ಟಿಕಲ್ನಾಗ ಬಂದದ್ದು? ಅದು 21A ಫಂಡಮೆಂಟಲ್ ರೈಟ್ಸ್ನಾಗ ಸೇರಿಸ್ಯಾರ. ಅದ್ರಾಗ ಏನೈತಪ್ಪ? ಆಮೇಲೆ ಸಂವಿಧಾನದ 48A ಪರಿಸರ ಸಂರಕ್ಷಣೆ ಮಾಡಬೇಕು, ಅರಣ್ಯಗಳ ವನ್ಯಜೀವಿಗಳ ರಕ್ಷಣೆ ಮಾಡಬೇಕಂತ ಐತೆ.
ನೋಡಿ ನಮಗೆ 48A ಇದ್ದಿಲ್ಲ ಅಥವಾ 76 42 ತಿದ್ದುಪಡಿ ಮಾಡಿ ಸೇರಿಸ್ಯಾರ. ಹೊಸದಾಗಿ ಏನೋ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆಡ್ ಮಾಡ್ಯಾರಲ್ಲ ಅವೆಲ್ಲ ಭಾಳ ಇಂಪಾರ್ಟೆಂಟ್ ಆತಾವ. ನೋಡಿ ನಮಗೆ 48A ಇದ್ದಿಲ್ಲ ಮೂಲ ಸಂವಿಧಾನದಲ್ಲಿ, ಸೇರಿಸಿದ್ರು 1976 42 ತಿದ್ದುಪಡಿ ಮಾಡಿ ಪರಿಸರ ರಕ್ಷಣೆ ಮಾಡಬೇಕು, ಅರಣ್ಯಗಳ ರಕ್ಷಣೆ ಮಾಡಬೇಕು, ವನ್ಯಜೀವಿಗಳ ರಕ್ಷಣೆ ಮಾಡ್ಬೇಕಂತ. ಯಾವ ಆರ್ಟಿಕಲ್ ಹೇಳ್ರಿ? 48A. ಆಮೇಲೆ ಸಂವಿಧಾನ 49ನೇ ಅನುಚ್ಛೇದ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ. ಆಮೇಲೆ ನಮಗೆ ಸಂವಿಧಾನದ 50ನೇ ಆರ್ಟಿಕಲ್ ನೋಡ್ರಿ, 50ನೇದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕಂತ ಎದುರಾಗೈತೆ ಅಂತ ಕೊಟ್ಟರೆ ಉದಾರವಾದಿ ತತ್ವಗಳು. ಆಮೇಲೆ ನಮ್ಮ ಸಂವಿಧಾನದ 51ನೇ ಆರ್ಟಿಕಲ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆ ಇಲ್ಲಾಂದ್ರೆ ಭದ್ರತೆ. ಎಷ್ಟನೇ ಆರ್ಟಿಕಲ್ ಅದು? 51ನೇ ಆರ್ಟಿಕಲ್. ಇವೆಲ್ಲ ಒಂದಿಸ್ಬರದಾಗ ಬರ್ತಾವ, ಜೋಡಣೆದಾಗ ಬರ್ತಾವ. ಕರೆಕ್ಟಾಗಿ ಗಮನಿಸ್ಬೇಕು, ಸ್ಟೇಟ್ಮೆಂಟ್ ರೂಪದಲ್ಲೇ ಗಮನಿಸ್ಬೇಕಾಗ್ತದ. ಇವತ್ತಿನ ತರಗತಿ ಸಂಖ್ಯೆ ಸಂವಿಧಾನ ಚಾಪ್ಟರ್ ವೈಸ್ ಎಷ್ಟನೇದು ಅಂತ ಕೊಟ್ರೆ 11ನೇ ತರಗತಿ. 11ನೇ ತರಗತಿ ಭಾರತದ ಸಂವಿಧಾನ 2.0. ನೀವು ಆಲ್ರೆಡಿ 8 ತರಗತಿ ನೋಡಿದ್ರಲ್ಲ, ಅವು ಏನಂತ ಕೊಟ್ರೆ ಅವೆಲ್ಲ ಅಷ್ಟು ಹೇಳಿ ನೀವು ಬಟ್ ಇವೆಲ್ಲ MCQ ರೂಪದಲ್ಲಿ ಬರ್ತಾವೆ ನೋಡ್ರಿ. ಇನ್ನು ಬೇರೆ ಬೇರೆ ಇನ್ಫಾರ್ಮೇಷನ್ ಫುಲ್ ಸ್ಪೀಡ್ ಹೋಗೋ ಟೈಮ್ ಇಲ್ಲ. ನೆಕ್ಸ್ಟ್ ನಮಗೆ ಭಾಳ ಸಿಂಪಲ್ ಪ್ರಶ್ನೆ ನೋಡ್ರಿ. ಭಾರತ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದ ಗ್ರಾಮ ಪಂಚಾಯಿತಿಗಳ ಸಂಘಟನೆಗೆ ಆಧಾರವಾಗಿದೆ? DPSPದಾಗ ಗ್ರಾಮ ಪಂಚಾಯಿತಿಗಳ ಸಂಘಟಿಸಬೇಕಂತ ಎಷ್ಟು ಆರ್ಟಿಕಲ್ ಆಗೈತೆ? 38ನೇ ಅನುಚ್ಛೇದ, 39ನೇ ಅನುಚ್ಛೇದ, 40ನೇ ಅನುಚ್ಛೇದ, 41ನೇ ಅನುಚ್ಛೇದ ಅಂತ ಇದೆ. ಅದು 40ನೇ ಅನುಚ್ಛೇದ ಗಾಂಧಿ ತತ್ವಗಳಲ್ಲಿ ಬರ್ತದ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಎಲ್ಲಾ ಪ್ರಜೆಗಳಿಗೂ ಸಮಾನ ರೂಪದ ಸಿವಿಲ್ ಸಂಹಿತೆಯನ್ನು ದೊರಕಿಸಿಕೊಡುವುದು ಒಂದು ಅಂತ ಕೊಟ್ಟಾನ. ನಮಗ ಮೂಲಭೂತ ಹಕ್ಕು, ರಾಜ್ಯ ನಿರ್ದೇಶಕ ತತ್ವ, ಮೂಲಭೂತ ಕರ್ತವ್ಯ, ಆಧುನಿಕ ನೀತಿ ಅಂತ ಐತೆ. ಅದು DPSP. ಏಕರೂಪ ನಾಗರಿಕ ಸಂಹಿತೆ ಎದುರಾಗೈತಲ್ರಿ ರಾಜ್ಯ ನಿರ್ದೇಶಕ ತತ್ವ, ಅದು ಇಂಪಾರ್ಟೆಂಟ್, ಅದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ 40ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಕಲಂ ಹೀಗೆಂದು ನಿರ್ದೇಶಿಸುತ್ತದೆ? ರಾಜ್ಯವು ಪರಿಸರ ಸಂರಕ್ಷಣೆ, ನೋಡು, ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಹಾಗೂ ದೇಶದಲ್ಲಿನ ಅರಣ್ಯಗಳು ಮತ್ತು ವನ್ಯಜೀವಿ ರಕ್ಷಣೆ ಮಾಡಬೇಕಂತ ಐತಿ. ಪ್ರಶ್ನೆ ಬಂದಿದ್ದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಪರಿಸರ ಸಂರಕ್ಷಣೆ ಮಾಡಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು, ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕಂತ ಎಷ್ಟನೇ ಆರ್ಟಿಕಲ್ ಆಗೈತೆ ಅಂತ ಕೊಟ್ಟಾನ ನೋಡೋಣ. ಇಲ್ಲಿ ಕಲಂ 48A, ಕಲಂ 47A, ಕಲಂ 50A, ಕಲಂ 51A ಅಂತ ಐತೆ. ಕಲಂ 48A ನೋಡಿದ್ವಲ್ಲ ಈಗ ನಾವು ಸದ್ಯಕ್ಕೆ ನೋಡ್ರಿ. ನಮಗೆ ಎಲ್ಲೈತೆ ಅಂತ ಕೊಟ್ಟು ಅದಕ್ಕೂ ನಿಮಗೆ ತೋರಿಸಿಬಿಡೋಕೆ ನಮಗೆ ಉದಾರವಾದಿ ತತ್ವಗಳು 48A ಪರಿಸರ ಸಂರಕ್ಷಣೆ, ಅರಣ್ಯ ರಕ್ಷಣೆ, ವನ್ಯಜೀವಿ ರಕ್ಷಣೆ 1976 42 ತಿದ್ದುಪಡಿ ಮಾಡಿ ಸೇರಿಸ್ಯಾರ ನೋಡ್ರಿ. ಕರೆಕ್ಟಾಗಿ ಗಮನಿಸ್ರಿ, ನೀಟಾಗಿ ನೋಡಿ. ನೆಕ್ಸ್ಟ್ 41ನೇ ಪ್ರಶ್ನೆ ನೋಡಿ. ನಮಗಿಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕುರಿತು ಸಂವಿಧಾನ ತಜ್ಞರ ಅಭಿಪ್ರಾಯಗಳಿಗೆ ಸಂಬಂಧಿಸಿದಂತೆ, ಅಂದ್ರೆ DPSPಯನ್ನು ಕುರಿತು ಸಂವಿಧಾನ ತಜ್ಞರು ಬಹಳ ಇಂಪಾರ್ಟೆಂಟ್ ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟಾರ. ಅವ್ರಿಗೆ ಸಂಬಂಧಪಟ್ಟಂತ ಒಂದಿಸಿ ಬರೀರಿ ನೋಡ್ರಿ. ನಮಗಿಲ್ಲಿ ಈಗ ನಮಗಿಲ್ಲಿ ಮುಖ್ಯವಾಗಿ ಗಮನಿಸೋದಿಲ್ಲ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿರೋ ಕೋಡನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಇಲ್ಲಿ ಪಟ್ಟಿ 2 ನೆಲ ಪಟ್ಟಿ, ಶೇಂಗದ ಪಟ್ಟಿ ಅಲ್ಲ, ಇದು ಜೀವನದ ಪಟ್ಟಿ ಐತಿ ನೋಡಿ. ನಮಗಿಲ್ಲ ಸಂವಿಧಾನ ತಜ್ಞರು ಅಭಿಪ್ರಾಯಗಳು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ನಮಗಿಲ್ಲಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ DPSPಗೆ ಸಂಬಂಧಪಟ್ಟಂತೆ. ಡಿಪೆಂಡ್ ಅಪ್ ನಾವು ಆಪ್ಷನ್ಸ್ ಮೇಲೆ ನೋಡ್ರಿ. ನಮಗಿಲ್ಲಿ 1ನೇದಕ್ಕೆ 4ನೇದು ಇಲ್ಲಿ ನಮಗೇನಂತ ಕೊಡ ಸಂವಿಧಾನದ ಕಾದಂಬರಿ. ಇನ್ನೊಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಬೇರೆ ಬೇರೆ ಸ್ಟೇಟ್ಮೆಂಟ್ ಅದಾವೆ. ಡಿಪೆಂಡ್ ಅಪ್ ಇಲ್ಲಿ ಆಪ್ಷನ್ಸ್ ಇದೈತೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಕುರಿತು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು DPSPಗಳನ್ನು ಏನಂತ ಕರೆದಾರ ಕೊಟ್ಟರೆ ಸಂವಿಧಾನದ ಕಾದಂಬರಿ. 1ನೇದಕ್ಕೆ 4ನೇದು ನೋಡಿ, ಇಲ್ಲಿ ಐತೆ, ಇಲ್ಲಿಗೂ ಐತಿ, ಇಲ್ಲಿ 3 ಐತಿ, ಇದಲ್ಲ, ಇಲ್ಲಿ 3 ಐತಿ, ಇದಲ್ಲ. ಆದ್ರೆ A ಆಗ್ಬೇಕಿಲ್ಲ, B ಆಗ್ಬೇಕು. ಗ್ರಾನ್ವಿಲ್ ಆಸ್ಟಿನ್ ನೋಡಿ, ಗ್ರಾನ್ವಿಲ್ ಆಸ್ಟಿನ್ ನೋಡಿ ಏನಂತ ಕರೆದವರು. ನಾವು ಆಲ್ರೆಡಿ ಅದರ ಬಗ್ಗೆ ನೋಡಿದೇವಪ್ಪ. 2ನೇದಕ್ಕೆ 1ನೇದು ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸಂವಿಧಾನದ ಆತ್ಮಸಾಕ್ಷಿ, ಸಂವಿಧಾನದ ಅಂತರಾತ್ಮ, ಮೂಲಭೂತ ಹಕ್ಕುಗಳು ಮತ್ತೆ ರಾಜ್ಯ ನಿರ್ದೇಶಕ ತತ್ವಗಳು. ಯಾರು ಕರೆದದ್ದು? ಗ್ರಾನ್ವಿಲ್ ಆಸ್ಟಿನ್. 2ನೇದಕ್ಕೆ 1ನೇದು ಇಲ್ಲಿ ಐತೆ, ಇಲ್ಲಿ 3 ಐತೆ, ಇದಲ್ಲ. ಉತ್ತರ ಆಪ್ಷನ್ಸ್ ಬಿನೇ ಸರಿಯಾದ ಉತ್ತರ. ಆಮೇಲೆ KT ಶಾ ನೋಡಿ, KT ಶಾ ಅವರು ಏನಂತ ಕೊಟ್ಟರೆ ಇಲ್ಲಿ ನಮಗೆ 3ನೇದಕ್ಕೆ 2ನೇದು ಐತೆ ನೋಡಪ್ಪ. ಬ್ಯಾಂಕ್ ಅನುಮತಿ ನೀಡಿದಾಗ ಬ್ಯಾಂಕಿನ ಅವಶ್ಯಕತೆಗಳ ಅನುಸಾರವಾಗಿ ಪಾವತಿಸುವ ಚೆಕ್ ಇದ್ದಂಗ DPSP ಟೀಕೆ ಮಾಡ್ಯಾರ ಅವ್ರು. ಯಾರಂತ ಕೊಟ್ಟರೆ KT ಶಾ ಅವರು. ಅದು 3ನೇದಕ್ಕೆ 2ನೇದು. ಆಮೇಲೆ 4ನೇದಕ್ಕೆ 3ನೇದು MC ಚಾಗ್ಲಾ, ರಿಟೈರ್ಡ್ ಜಡ್ಜಿ ಅವರು. ಯಾರಂತ ಕೊಟ್ಟರೆ MC ಚಾಗ್ಲಾ ಅವರು. ಅವ್ರು ಏನಂತ ಕರೆದಾರ ಅಂತ ಕೊಟ್ಟರೆ ನಮಗೆ 3ನೇದು 4ನೇದಕ್ಕೆ 3ನೇದು ಬಹಳ ಇಂಪಾರ್ಟೆಂಟ್. ಎಲ್ಲ ರಾಜ್ಯ ನಿರ್ದೇಶಕ ತತ್ವಗಳು, ಎಲ್ಲ ಏನು ನಾವು ಓದಿದ್ವಲ್ಲ, ಎಲ್ಲ ರಾಜ್ಯ ನಿರ್ದೇಶಕ ತತ್ವಗಳು
ಸಂಪೂರ್ಣವಾಗಿ ಅಳವಡಿಸಿದ್ದಲ್ಲಿ ನಮ್ಮ ದೇಶ ನಮಗ ಭೂಮಿಯ ಮೇಲಿನ ಸ್ವರ್ಗವಾಗುವುದು ಅಂತ ಇದೆ. ನಿವೃತ್ತ ನ್ಯಾಯಾಧೀಶರು MC ಚಾಗ್ಲರ್ ಅವ್ರು ಏನಂತ ಕೊಟ್ಟಾರಂದ್ರೆ ಸ್ಟೇಟ್ಮೆಂಟು, ಇವು ಎಲ್ಲ DPSP ಇದಾವಲ್ಲಪ್ಪ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನೇನಿದಾವಲ್ಲ ಉಪಬಂಧಗಳು, ಅವೆಲ್ಲ ಜಾರಿಯಾದ್ರಿಗಿನ ಅದು ನಮ್ಮ ದೇಶ ಐತಲ್ಲ ಭೂಮಿಯ ಮೇಲಿನ ಸ್ವರ್ಗ ಆ ರೀತಿ ಆಗ್ತದಂತ ಇವ್ರು ಕೊಟ್ಟಂತ ಸ್ಟೇಟ್ಮೆಂಟ್. ಇದಕ್ಕೆ ನಮಗೆ ಆಪ್ಷನ್ಸ್ ಬಿನೇ ಸರಿ ನೋಡಿ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಸಿಂಗಲ್ ಲೈನ್ಗೂ ನಿಮ್ಗೆ ಕೇಳುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಈಗ ಮುಂದಿನ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ ಇದಾವ, ಭಾಳ ಇಂಪಾರ್ಟೆಂಟ್. ಇನ್ನು ಕರೆಕ್ಟಾಗಿ ಒಂದು ಅರ್ಧ ಗಂಟೆಗೆ ತರಗತಿ ಮುಗಿಸ್ತೀನಿ ಅಂತ. ನಮಗೆ ನೋಡ್ರಿ ಮುಖ್ಯವಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕುರಿತು ಸಂವಿಧಾನ ತಜ್ಞರ ಅಭಿಪ್ರಾಯಗಳು ಅವ್ರು ಹೇಳಿದ್ದೆ ಅಲ್ಲಿ ನಮಗೆ ಇಲ್ಲಿ ಹಾಕಿದ್ನಲ್ಲ, ನಾವು ಮುಖ್ಯವಾಗಿ ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದೆ, ನಮಗೆ ಇಲ್ಲಿ ನೀಟಾಗಿ ಕಾಣಲ್ಲ ಅಂತ ಕೊಟ್ಟಿದ್ದೀವಿ, ನೀಟಾಗಿ ಗಮನಿಸ್ತೀವಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ, ಯಾರು ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದ ಆತ್ಮಸಾಕ್ಷಿ ಎಂದು ವರ್ಣಿಸಿದ್ದಾರೆ? ನಮಗಲ್ಲಿ ಉತ್ತರ ಆಪ್ಷನ್ಸ್ ಬಿ ಗ್ರಾನ್ ವಿಲ್ ಆಸ್ಟಿನ್. ಹೌದು, ನಮಗೆ ಅದ್ರ ಬಗ್ಗೆ ಆಲ್ರೆಡಿ ನೋಡಿದ್ದೀವಲ್ಲ, ಅದಕ್ಕೆ ನಿಮಗೆ ಅದನ್ನ ಮುಗಿಸೋಣ ಅಂತ. ನೆಕ್ಸ್ಟ್ ಈಗ 43ನೇ ಪ್ರಶ್ನೆ ನೋಡಿ, ನಮಗಿಲ್ಲಿ ಮುಖ್ಯವಾಗಿ ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಕೆಳಗಿನ ಯಾವ ಅಂಶಗಳು ಸೇರ್ಪಡೆಗೊಂಡಿವೆ? ಇಲ್ಲಿಂದ ಬಂದು ನೋಡ್ರಿ, DPSP ದಾಗ ಯಾವ್ಯಾವ ಇದಾವಂತ. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು 50ನೇ ಆರ್ಟಿಕಲ್ನಾಗ ಐತಿಲ್ಲಪ್ಪ, ಐತೆ. ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರಿಗೆ ಅವಕಾಶ 43 ಆರ್ಟಿಕಲ್ನಾಗ ಐತಿಲ್ಲ, ಐತೆ. ಆಮೇಲೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಇದಗೂ ಐತೆ. 3 ಇದಾವ ನಮಗೆ ನೋಡ್ರಿ. ನಮಗೆ 1, 2, 3 ಹೌದಿಲ್ಲ, ನಮಗೆ 1, 2, 3 ಅಂದ್ರೆ 1, 2, 3 ಆಪ್ಷನ್ಸ್ ಡಿನೇ ಸರಿಯಾದ ಉತ್ತರ. ಗಮನಿಸಬೇಕಿಲ್ಲಿ ಅಂದ್ರೆ ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಕೆಳಗಿನ ಯಾವ ಅಂಶಗಳು ಸೇರ್ಪಡೆಗೊಂಡಿವೆ? ನೀವು ಇಲ್ಲಿವರೆಗೆ ನೋಡಿದಿವಲ್ಲ ಅದೇ ಇದು, ನೀವು ಕರೆಕ್ಟಾಗಿ ಗಮನಿಸಬೇಕಾಗ್ತದೆ. 1, 2, 3 ಸರಿ. ನೆಕ್ಸ್ಟ್ ನೋಡ ಮತ್ತೆ ಇಂಪಾರ್ಟೆಂಟ್ 44ನೇದ್ದು, ಈ ಕೆಳಗಿನ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಕೆಳಕಂಡ ಯಾವುದು ಇಲ್ಲ ಅಂತ ಕೊಟ್ಟನ ನೋಡಿ. ನಮಗೆ ಪೌಷ್ಟಿಕತೆಯ ಮಟ್ಟವನ್ನು ಎತ್ತರಿಸುವುದು ಇದು ಐತೆ, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು ಐತೆ, ದುರ್ಬಲ ವರ್ಗಗಳ ಆರ್ಥಿಕ ಹಿತಾಸಕ್ತಿಯನ್ನು ಬೆಂಬಲಿಸುವುದು ಐತೆ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದಂತ ಐತೆ. ಇದೆಲ್ಲೈತಪ್ಪ, ಇದಿಲ್ಲ, ಇದು ಐತೆ. ಒಂದ್ಸಲ ಚೆಕ್ ಮಾಡಿ ಕರಿಬೇಕಾದ್ರೆ ಇದೇ ಉತ್ತರ ನಮಗೆ ನೋಡ್ರಿ. ಯಾವುದಲ್ಲ ಯಾವ್ದು ಹೌದು ಅಂತ ಕೊಡ್ತಿರ್ತಾನೆ, ಅದನ್ನ ಒಂದ್ಸಲ ಗಮನಿಸ್ರಿ. ನೆಕ್ಸ್ಟ್ ಈಗ 45ನೇದ್ದು, ಭಾರತದ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವ ರಾಜ್ಯ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು? DPSP ದಾಗ ಈ ಕೆಳಕಂಡ ಯಾವುದು ಇಲ್ಲ ನೋಡಿ. ನಮಗೆ ಶ್ರಮಿಕರಿಗೆ ಕನಿಷ್ಠ ಕೂಲಿ ಐತೆ, ಆಮೇಲೆ ವಯಸ್ಕರ ಶಿಕ್ಷಣ ಎಲ್ಲೈತೆ? ವಯಸ್ಕರ ಶಿಕ್ಷಣ ಅಲ್ಲಿ ಇಲ್ಲನಿಲ್ಲ. ಉಚಿತ ಕಾನೂನು ನೆರವು 39 ಆರ್ಟಿಕಲ್ ಐತೆ, ಇದಗುನ ಐತೆ. ಆಮೇಲೆ ಪ್ರಾಥಮಿಕ ಶಿಕ್ಷಣ ಇದಗುನ ಐತೆ. ಯಾವುದಿಲ್ಲ ಹೇಳ್ರಿ? ವಯಸ್ಕರ ಶಿಕ್ಷಣ ಇಲ್ಲ. DPSP ದಾಗ ಎಲ್ಲಿ ಮೆನ್ಷನ್ ಆಗ್ಯದ? ಹೌದಿಲ್ಲ, ಇಲ್ಲ ಹೌದಿಲ್ಲ ನೋಡಿ. ಈ ನಮೂನೆ ಪ್ರಶ್ನೆಗಳು ಬರ್ತಾವ, ನೀಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ 46ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದಲ್ಲ? ನೋಡಿ, ನಮಗೆ ಇಲ್ಲಿ ಮುಖ್ಯವಾಗಿ ಏಕರೂಪ ನಾಗರಿಕ ಸಂಹಿತೆ ಐತಲ್ಲ 44ನೇ ಆರ್ಟಿಕಲ್. ಆಮೇಲೆ ನ್ಯಾಯಾಂಗವನ್ನು ಕಾರ್ಯದಿಂದ ಬೇರ್ಪಡಿಸುವುದು 50ನೇ ಆರ್ಟಿಕಲ್ ಐತೆ. ಕೃಷಿ ಮತ್ತು ಪಶುಸಂಗೋಪನೆ ಐತೆ. ಆಮೇಲೆ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವ ಅಂತ ಐತೆ. ಎಲ್ಲೈತಪ್ಪ ಇದು? ಆಪ್ಷನ್ಸ್ ಡಿ. DPSP ದಾಗಿಲ್ಲ, ಅದು ಮೂಲಭೂತ ಕರ್ತವ್ಯಗಳ ಬರ್ತದೆ. ಬಟ್ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ, ಈ ಪೈಕಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ? ಸಮಾನ ಕೆಲಸಕ್ಕೆ ಸಮಾನ ವೇತನ ಐತಿಲ್ಲ, ಐತೆ. ರಾಷ್ಟ್ರೀಯ ಲಾಂಛನ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎಲ್ಲೈತಿದ್ರ? DPSP ದಾಗ ಎಲ್ಲೈತಿದ? 2ನೇದು ಇದಲ್ಲ ಇದು. ಆಮೇಲೆ ಗ್ರಾಮ ಪಂಚಾಯಿತಿಗಳ ಆಯೋಜನೆ ಎಸ್ ಐತೆ. ವೈಜ್ಞಾನಿಕ ಮನೋವೃತ್ತಿಯನ್ನು ಮತ್ತು ಮಾನವೀಯತೆಯನ್ನು ಅಭಿವೃದ್ಧಿಪಡಿಸುವುದಂತ ಐತೆ. ಇಲ್ಲಿ ಗಮನಿಸಬೇಕಾದದ್ದು ಇದಗೂ ಇಲ್ಲ. ನಮಗೆ ಉತ್ತರ ಎ ಮತ್ತು ಸಿ. ಎ ಮತ್ತು ಸಿ ಎಲ್ಲೈತೆ ಹೇಳ್ರಿ? ನಮಗೆ ಮುಖ್ಯವಾಗಿ ಎ ಮತ್ತು ಸಿ ಆಗಬೇಕಾಗಿತ್ತು, ಅದಿಲ್ಲ ಅಲ್ಲಿ. ಸಮಾನ ಕೆಲಸ ನೋಡ್ರಿ ನಮಗೆ ಇಲ್ಲ, ಅಲ್ಲ ಎ ಮತ್ತು ಸಿ ಅಲ್ಲ, ಇಲ್ಲೇ ಐತಿ. ಇನ್ನ ಇಲ್ಲಿ ಮರ್ತೀವಿ ನೋಡ್ರಿ, ನಮಗೆ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರ ಆರಿಸಿ ಅಂತ ಐತಿ. ಈ ಪೈಕಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ? ತತ್ವ ಅಲ್ಲ ಅಂತ ಕೊಟ್ಟಲ್ಲಿ, ತತ್ವ ಅಲ್ಲ. ಬಟ್ ನಮಗೆ ಇಲ್ಲಿ ಮುಖ್ಯವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇದು DPSP ದಾಗ ಬರ್ತದ. ಆಮೇಲೆ ಗ್ರಾಮ ಪಂಚಾಯಿತಿಗಳ ಆಯೋಜನೆ ಇದು DPSP ದಾಗ ಬರ್ತದ. ಬಟ್ ನಮಗೆ ಕೊಟ್ಟಿದ್ದಲ್ಲಿ ಈ ಪೈಕಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ ಅಂತ ಕೊಟ್ಟಾಗ ನಮಗೆ ರಾಷ್ಟ್ರೀಯ ಲಾಂಛನ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಇದ್ಯಾವುದು ಹೇಳ್ರಿ? ಬಿ. ಆಮೇಲೆ ವೈಜ್ಞಾನಿಕ ಮನೋವೃತ್ತಿಯನ್ನು ಮತ್ತು ಮಾನವೀಯತೆಯನ್ನು ಅಭಿವೃದ್ಧಿಗೊಳಿಸುವುದಂತ ಇದೆ. ಅಂದರೆ ಬಿ ಮತ್ತು ಡಿ ಅಂತ ಕೊಟ್ಟರೆ ನಮಗೆ ಇಲ್ಲಿ ಬಿ ಮತ್ತು ಡಿ ಇಲ್ಲಿ 4ನೇದೇ ಸರಿಯಾದ ಉತ್ತರ. 4ನೇದು ಹೌದಿಲ್ಲ? ಬಟ್ ಕೊಟ್ಟಿದ್ದವನು ಈ ಪೈಕಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ? ಇದೊಂದು ಬಿ ಅಲ್ಲ, ಇದೊಂದು ಡಿ ಅಲ್ಲ. ಆಪ್ಷನ್ಸ್ ಇಲ್ಲಿ ಆಪ್ಷನ್ಸ್ 4ನೇದೇ
ಸರಿಯಾದ ಉತ್ತರ. ನೋಡ್ರಿ, ಈ ನಮೂನೆ ಪ್ರಶ್ನೆಗಳು ಬಂದಿದ್ದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಮುಂದಿನ ನೋಡಿ 48ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ? ಮತ್ತೆ ಬಂತು. ನಾವು ನೋಡಿ, ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು DPSP, ಅದು ಕಾರ್ಮಿಕರಿಗೆ ಬದುಕಲು ಬೇಕಾದ ಸಂಬಳ, ಕನಿಷ್ಠ ಕೂಲಿ, ಅದು DPSP, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ದುರ್ಬಲ ವಿಭಾಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಆಸಕ್ತಿಗಳನ್ನು ಪ್ರೋತ್ಸಾಹಿಸುವುದು, ಇದು ನಮಗೆ DPSP. ಬಟ್ ನಮಗೆ ಇಲ್ಲಿ DPSP ಅಲ್ಲ ಅಂತ ಕೊಟ್ಟಾನ. ಭಾಷೆ ಮತ್ತು ಸಂಸ್ಕೃತಿಯ ತಳಹದಿಯಲ್ಲಿ ರಾಜ್ಯಗಳನ್ನು ರಚಿಸುವುದು. ಗಮನಿಸ್ಬೇಕು ನೋಡ್ರಿ, ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ ಅಂತ ಕೊಟ್ಟರೆ ಇದೆ ಆಪ್ಷನ್ಸ್ ಡಿ. ಉಳಿದುವೆಲ್ಲ ಇದಾವ ಅಲ್ಲ ಯಾವುದು? ಆಪ್ಷನ್ಸ್ ಡಿ. ಅದೊಂದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. 49ನೇದು, ಭಾರತದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂವಿಧಾನದ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿಲ್ಲ? ಅಂದರೆ ಸಂವಿಧಾನದ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿಲ್ಲ. ನೋಡ್ರ ಮಗಿಲಿ, ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಐತಲ್ಲಪ್ಪ. 39ನೇ ಆರ್ಟಿಕಲ್ ಐತಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಐತೆ. ಬಟ್ ನಮಗೆ ಕೇಳಿದ್ದೇನಂತ ಕೊಟ್ಟರೆ ಸೇರಿಸಲಾಗಿಲ್ಲ, ಇಲ್ಲ ಅಂತ ಕೊಟ್ಟರ. ಆಮೇಲೆ ಪರಿಸರವನ್ನು ಸಂರಕ್ಷಣೆ ಮತ್ತು ಅರಣ್ಯಗಳ ವನ್ಯಜೀವಿಗಳ ರಕ್ಷಣೆ ಮಾಡಬೇಕು ಐತಲ್ಲ. ಪರಿಸರ ರಕ್ಷಣೆ ಮಾಡಬೇಕು, ಅರಣ್ಯಗಳ ರಕ್ಷಣೆ ಮಾಡಬೇಕು, ವನ್ಯಜೀವಿಗಳ ರಕ್ಷಣೆ ಮಾಡಬೇಕು, ಇದೂ ಐತೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರ್ಖಾನೆ, ಗಣಿ ಅಥವಾ ಇತರ ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ನೇಮಿಸಿಕೊಳ್ಳಬಾರದಂತ ಐತಿ. ಅದು ನಿಮಗೆ ಸಂವಿಧಾನದ 24ನೇ ಆರ್ಟಿಕಲ್ ಬರ್ತದ, ಫಂಡಮೆಂಟಲ್ ರೈಟ್ಸ್ನಾಗ ಬರ್ತದ. ಇದು ಇಲ್ಲ, ಸೇರಿಸಲಾಗಿಲ್ಲ. ಭಾರತದ ನಮಗಿಲ್ಲಿ ಮುಖ್ಯವಾಗಿ ಸಂವಿಧಾನದ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿಲ್ಲ. ಆಪ್ಷನ್ಸ್ ಸಿನೇ ಸರಿಯಾದ ಉತ್ತರ. ಇವುಗಳಲ್ಲಿ ಯಾವುದಲ್ಲ ಅಂತ ಐತಿ, ಇದನ್ನಲ್ಲ. ಇದು ನಮಗೆ ಆಪ್ಷನ್ಸ್ ಸಿ. ನೋಡಿ, ಎಲ್ಲಿ ನಾವು ಕಂಡಿಲ್ಲ, ಹೌದಲ್ಲ, ಮೂಲಭೂತ ಹಕ್ಕುಗಳಲ್ಲಿ ನಾವು ಕಂಡಿವಿ ಅದನ್ನ, ಅದು ನಿಮಗೆ ಗಮನಿಸ್ರಿ. ನೆಕ್ಸ್ಟ್ ಈಗ 50ನೇ ಪ್ರಶ್ನೆ. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಕೆಳಗಿನ ಯಾವ ನೀತಿಯನ್ನು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸೇರಿಸಲಾಯಿತು? ನೋಡ್ರಿ, ನಾವು 1976 42ನೇ ತಿದ್ದುಪಡಿ ಅದು ಸೇರಿಸಿದ್ರು ಅಂತ ಹೇಳಿದ್ವಲ್ಲಪ್ಪ. ಇದ್ರಾಗ ಯಾವುದು ಸೇರಿಸ್ಯಾರ ಅಂತ ಕೊಟ್ಟಾರ ಇಲ್ಲಿ. ನಮಗಿಲ್ಲ ಮುಖ್ಯವಾಗಿ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಆಮೇಲೆ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರಿಗೆ ಭಾಗಿತ್ವ, ಆಮೇಲೆ ಕೆಲಸ, ಶಿಕ್ಷಣ, ಸಾರ್ವಜನಿಕ ಸಹಾಯಕ್ಕೆ ಹಕ್ಕು, ಆಮೇಲೆ ಸಹಕಾರ ಸಂಘಗಳ ಸ್ಥಾಪನೆ ಅಂತ ಐತಿ. ಇಲ್ಲಿ ಉತ್ತರ ಆಪ್ಷನ್ಸ್ ಬಿ. 43A ಯಾವುದಿಲ್ಲ, ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗಿತ್ವ, ಬಹಳ ಇಂಪಾರ್ಟೆಂಟ್. ಇದು ಸಹಕಾರ ಸಂಘ ಅಂತ ಕೊಟ್ಟರೆ ಅದು 2011 97ನೇ ತಿದ್ದುಪಡಿ. ನಿಮಗೆ ಆಪ್ಷನ್ಸ್ ಬಿ ಅದು ಸರಿಯಾದ ಉತ್ತರ. ನೀಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ 51ನೇ ಪ್ರಶ್ನೆ. ನೀಟಾಗಿ ನೋಡ್ಕೋಬೇಕು, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ತರಗತಿ ಮುಗಿಸೋವಂತ, ಬೇಗ ಮುಗಿಸೋವಂತ. ಬಟ್ ರಾಜ್ಯ ನಿರ್ದೇಶಕ ತತ್ವಗಳು ಬಹಳ ಇಂಪಾರ್ಟೆಂಟ್ ಅದ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಟ್ಟಿ 1ರಿಂದ ಅವುಗಳ ಅನುಚ್ಛೇದ ಅಂದರೆ ಪಟ್ಟಿ 2ಕ್ಕೆ ಅನುಗುಣವಾಗಿ ಹೊಂದಿಸಿ ಬರೆಯಿರಿ. ಮುಗಿಯಕ್ಕೆ ಬಂತ. ಈಗ ನಮಗೆ ನೋಡ್ರಿ, ಕೆಲಸದಲ್ಲಿ ನ್ಯಾಯಯುತ ಮತ್ತು ಮಾನವೀಯ ಪರಿಸರ ಮತ್ತು ಪ್ರಸೂತಿಯ ಪರಿಹಾರಗಳು. ಪ್ರಸೂತಿ ಕ್ಷೇಮಾಭಿವೃದ್ಧಿ ಆಕ್ಟ್ 1961 ಹೆರಿಗೆ ಸೌಲಭ್ಯ ಎಲ್ಲಿ ನೋಡಿದ್ವಿ ನಾವು? ನಮಗೆ 1ನೇದಕ್ಕೆ 2ನೇದು ಅನುಚ್ಛೇದ 42, ಅನುಚ್ಛೇದ 42 ಹೌದಲ್ಲ ಮಗಿಲಿ, ಇದ್ರಾಗ ಐತಲ್ಲ 1ನೇದಕ್ಕೆ 2ನೇದು. 1ನೇದಕ್ಕೆ 2ನೇದು ಎಲ್ಲಿದೆ? ಐತಿಲ್ಲ, ಐತೆ 1ನೇದಕ್ಕೆ 2ನೇದು ಇಲ್ಲ ಐತಿ. 1ನೇದಕ್ಕೆ 2ನೇದು ಐತೆ ಇಲ್ಲಿ, 2ನೇದಕ್ಕೆ 2ನೇದು, 1ನೇದಕ್ಕೆ 2ನೇದು ಇಲ್ಲಿ ಮಾತ್ರ ಐತಿ. ನೋಡಮ್ಮ ಅದು ಏನೈತೆ ಎಂಬುದು. ಆಮೇಲೆ ನಮಗೆ ಜನರ ಕಲ್ಯಾಣಕ್ಕಾಗಿ ನಿಂತಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವುದು 2ನೇದಕ್ಕೆ 1ನೇದು. 2ನೇದಕ್ಕೆ 1ನೇದು ಐತಿ, ಇಲ್ಲೈತೆ ಉತ್ತರ, ಅದೇ ಉತ್ತರ. ಆಮೇಲೆ ಪರಿಸರ ಸಂರಕ್ಷಣೆ ಮತ್ತು ಅರಣ್ಯಗಳ ಹಾಗೂ ವನ್ಯಜೀವಿಗಳ ರಕ್ಷಣೆ ನಮಗೆ ಇಂಪಾರ್ಟೆಂಟ್. ಇಲ್ಲ ಪರಿಸರ ಸಂರಕ್ಷಣೆ ಭಾಳ ಇಂಪಾರ್ಟೆಂಟ್. ಸರಿಯಾಗಿ ಗಮನಿಸ್ರಿ ಇಲ್ಲಿ, ಅದಲ್ಲ ಇದು ಮುಖ್ಯವಾಗಿ. ಇಲ್ಲಿ ನೋಡಿ, ನಮಗೆ ಮುಖ್ಯವಾಗಿ ಇಲ್ಲಿ ಕೆಲಸದಲ್ಲಿ ನ್ಯಾಯಯುತ ಮತ್ತು ಮಾನವೀಯ ಪರಿಸರ ಮತ್ತು ಪ್ರಸೂತಿಯ ಪರಿಹಾರಗಳು, ಅದು ನಮಗೆ 1ನೇದಕ್ಕೆ 2ನೇದು ಇದು ಸರಿ. ಆಮೇಲೆ ಜನರ ಕಲ್ಯಾಣಕ್ಕಾಗಿ ನಿಂತಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸೋದೈತಲ್ಲ, ಅದು 4ನೇದು. 2ನೇದಕ್ಕೆ 4ನೇದು 38ನೇ ಆರ್ಟಿಕಲ್ನ ಬರ್ತದೆ. ಇಲ್ಲಿ ಐತೆ ನಮಗೆ, ಇಲ್ಲಿ ಒಂದು 2 ಐತೆ, ಅದು ನಾವು ಮರ್ತು ಬಿಟ್ಟು ನಾವು. ಇಲ್ಲಿ ನಮಗೆ 4ನೇದು ಐತಿ. 2ನೇದಕ್ಕೆ 4ನೇದು, 2ನೇದಕ್ಕೆ 4ನೇದ. ಆಮೇಲೆ ಪರಿಸರ ಸಂರಕ್ಷಣೆ ಮತ್ತು ಅರಣ್ಯಗಳ ಹಾಗೂ ವನ್ಯಜೀವಿಗಳ ರಕ್ಷಣೆ, ಇದು ನಮಗೆ 3ನೇದಕ್ಕೆ 1ನೇದು. ಇಲ್ಲಿ 3ನೇದಕ್ಕೆ 1ನೇದು ಐತೆ ನೋಡ್ರಿ, 3ನೇದಕ್ಕೆ 1ನೇದು ಐತೆ. ಆಮೇಲೆ ಗ್ರಾಮ ಪಂಚಾಯತಿಗಳ ರಚನೆ ಆಮೇಲೆ ಇಲ್ಲಿ 4ನೇದಕ್ಕೆ 3ನೇದು ಐತಿ. 4ನೇದಕ್ಕೆ 3ನೇದು, ನಾವು 4ನೇದಕ್ಕೆ 3ನೇದು ಐತಿ. ಇಲ್ಲಿ ಉತ್ತರ ಇದೆ, ಇಲ್ಲಿ 2 ಐತೆ, ಇಲ್ಲಿ 2 ಐತೆ. ಬಟ್ ಇದಲ್ಲ, ಇದೂನಲ್ಲ, ಬಟ್ ಇದಲ್ಲ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ಲಪ್ಪ, ಇದು ಕರೆಕ್ಟ್. ಅಂದರೆ ನೋಡ್ರಿ, ಇದೂ ಎಕ್ಸಾಮಿಗೆ ಬಂದಿದ್ದೆ, ಬಟ್ ಈ ರೀತಿ ಕೊಡ್ತೇವೆ ನಾವು. ಇಲ್ಲಿ ನಮಗೆ 36ನೇ ಆರ್ಟಿಕಲ್ಲಿಂದ ಹಿಡಿದು 51 ತನಕ ಏನಿದಾವಲ್ಲ ಅರ್ಥ ಮಾಡ್ಕೋಬೇಕು. ಮತ್ತೆ ಯಾವ ಇಲ್ಲ ಅಂತ ಕೇಳ್ತಾನೆ, ಮತ್ತೆ ಅದು ಗಮನಿಸ್ಬೇಕಾಗ್ತದೆ. ಭಾಳ ಇಂಪಾರ್ಟೆಂಟ್, ನೀಟಾಗಿ ಗಮನಿಸ್ರಿ. ಮತ್ತೆ ನೀವು ಬೇರೆ ಬೇರೆ ನೋಡ್ಕೇರಿ, ಏನೇನು ಟೆಸ್ಟ್ ಸೀರೀಸ್ ಮಾಡ್ತಿರ್ತಾರ. ಈಗ ನಮಗೆ
ಕದಂಬ ಕೋಚಿಂಗ್ ಸೆಂಟರ್ ಬೆಳಗಾವಿ ಅಂದರೆ ಗೋಕಾಕ್ನಾಗ, ಕದಂಬ ಕೋಚಿಂಗ್ ಸೆಂಟರ್ ಆ ಗೋಕಾಕ್ನಾಗ ಅವರೆಲ್ಲ ಟೆಸ್ಟ್ ಸೀರೀಸ್ ಮಾಡ್ತಿರ್ತಾರೆ. ಕ್ವಶನ್ ಪೇಪರ್ಗೂ ಅತ್ಯಂತ ನೀಟಾಗಿರ್ತದೆ. ಅದನ್ನು ಒಂದ್ಸಲ ನನಗೂ ಕಳಿಸಿದ್ರೆ ಭಾಳ ಇಂಪಾರ್ಟೆಂಟ್. ಮತ್ತು ಅಲ್ಲೆಲ್ಲ ಆ ತರಗತಿಗಳನ್ನ ನೀಟಾಗಿ ಭಾಳ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರೆ. ಬೇರೆ ಬೇರೆ ಟೀಚರ್ಸ್ನ ಅಂದರೆ ಬೇರೆ ಬೇರೆ ಶಿಕ್ಷಕರನ್ನ ಆನ್ಲೈನಾಗ ಪಾಠ ಮಾಡೋರನ್ನ, ಬೇರೆ ಬೇರೆ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಪಾಠ ಮಾಡೋರನ್ನ ಕರೆಸಿ ಪಾಠ ಮಾಡ್ತಾರೆ. ಎಲ್ಲಿ ಅಂತ ಕೊಟ್ಟರೆ ಆ ಬೆಳಗಾವಿ ಜಿಲ್ಲೆದಾಗ ಏನು ಗೋಕಾಕ್ ಐತಲ್ಲಪ್ಪ ಕದಂಬ ಕೋಚಿಂಗ್ ಸೆಂಟರ್, ಅಲ್ಲಿ ಏನಾದ್ರು ಸುತ್ತಮುತ್ತ ಇದ್ರಿಗೆ ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಅದೆಲ್ಲ ನಿಮಗೆ ಭೀಮ್ಸಿ ಅಂತ ಕೇಸ್ ಅವರ ನಿರ್ದೇಶಕರು ಇದ್ದಾರೆ, ಅವ್ರು ಒಂದ್ಸಲ ನಾವು ನೋಡಿದ್ವಿ. ಭಾಳ ಅತ್ಯುತ್ತಮ ಉತ್ಕೃಷ್ಟ ಮಟ್ಟದಲ್ಲಿ ಇವನ್ನ ತರಗತಿ ಮಾಡಿಸ್ತಾರೆ. ಅವ್ರು ಒಂದ್ಸಲ ನೋಡ್ಕೇರಿ ಬೇಕಾದ್ರೆ. ಎಲ್ಲ ಎಲ್ಲಿ ಸಿಗ್ತದಲ್ಲ ಅಲ್ಲಿ ಹೋಗ್ಬೇಕು ನೀವು, ನಿಯರ್ ಬೈ ಇದ್ರಿಗಿನ. ಅದು ಇಂಪಾರ್ಟೆಂಟ್ ಅದ, ನೀಟಾಗಿ ನೋಡ್ಕೇರಿ. ನೆಕ್ಸ್ಟ್ ಈಗ ಮುಖ್ಯವಾಗಿ ಇಷ್ಟು 51 ಪ್ರಶ್ನೆಗಳದು DPSPಗೆ ಸಂಬಂಧಪಟ್ಟಂತ 51. ಅದು ಗಮನಿಸ್ರಿ. ಮತ್ತೆ ನಮಗೆ ಟೈಮು 2 ತಾಸಿನ ಮುಗುದಿಲ್ಲ, ಗಮನಿಸ್ರಿ. ನಮಗೆ ಮುಖ್ಯವಾಗಿ ಜಲ್ದಿ ಮುಗಿಸಿದ್ವಿ. ಮತ್ತೆ ನಮಗೆ ಭಾರತದ ಸಂವಿಧಾನ ಹೊಸ ಎಡಿಷನ್ ನೀವು ಒಂದ್ಸಲ ಬೇಕಾದ್ರೆ ಮೊನ್ನೆ ರೀಸೆಂಟಾಗಿ ಎಕ್ಸಾಮ್ ಮಾಡಿದ್ವಲ್ಲ, ಅಲ್ಲಿ ಏನು ಪ್ರಶ್ನೆಗಳು ಬಂದವಲ್ಲ ಸೇಮ್ ಯಥಾವತ್ತಾಗಿ ಇದಾವೆ. ಒಂದ್ಸಲ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೇರಿ. ಈ ಪುಸ್ತಕ ಆಲ್ರೆಡಿ ಮಾರ್ಕೆಟಿಗೆ ಬಂದು ಒಂದು 15 ದಿನ 20 ತಿಂಗಳಾಯಿತು. ಒಂದ್ಸಲ ನೋಡಿಕೆ ನಮಗೆ ಭಾರತದ ಸಂವಿಧಾನ ಹೊಸ ಎಡಿಷನ್ ನಿಮ್ಗೆ ಬೇಕಾದ್ರೆ ಆನ್ಲೈನಾಗ ಬೇಕಾದ್ರೆ ದ್ರೋಣಾಚಾರ್ಯ ಅಕಾಡೆಮಿದಾಗೂ ಸಿಗ್ತದೆ. ನಮಗೆ ಈ ನಂಬರಿಗೆ ಫೋನ್ ಮಾಡೋ ಮುಖಾಂತರ ನೀವು ತರಿಸ್ಕೋಬೋದು. ಭಾಳ ಚಿಕ್ಕ ಪುಸ್ತಕ, ಅತ್ಯಂತ ಕಡಿಮೆ ದರದಲ್ಲಿ ಬೇಗ ಮುಗಿಸ್ಬೋದು. ಮತ್ತೆ ನೀವು ಮೊನ್ನೆ ಏನು ಆಗಸ್ಟ್ 2 ಮತ್ತು 2ನೇ ತಾರೀಕಿಗೆ ಏನು ಕಾನ್ಸ್ಟೇಬಲ್ ಎಕ್ಸಾಮ್ ಮಾಡಿದ್ಯಲ್ಲಪ್ಪ, ಅದ್ರಾಗೆಲ್ಲ ಪ್ರಶ್ನೆ ಪತ್ರಿಕೆದಾಗ ಇದನ್ನ ತಗೊಂಡು ನೋಡ್ರಿ, ಬೇಕಾದ್ರೆ ತಗೊಂಡವ್ರನ್ನ ಕೇಳ್ರಿ, ಭಾಳ ಇಂಪಾರ್ಟೆಂಟ್. ಮತ್ತೆ ನಿಮ್ಗೆ ಈ ಜನರಲ್ ಸ್ಟಡೀಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂದ್ರೆ ಅತ್ಯಂತ ಯಥಾವತ್ತಾಗಿ ಬಂದ. ಒಂದ್ಸಲ ಚೆಕ್ ಮಾಡಿದ್ರಿ. ಇದ್ರಾಗೆಲ್ಲ ನಿಮ್ಗೆ ಸಂವಿಧಾನ ಐತಿ, ಇತಿಹಾಸ ಐತೆ, ಜಿಯೋಗ್ರಫಿ ಐತೆ, ಅರ್ಥಶಾಸ್ತ್ರ ಐತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಐತೆ, ವಿಜ್ಞಾನ ಐತೆ, ರಾಮ್ಸರ್ ಸೈಟ್ಸ್ಗಳು ಇದಾವೆ. ರಾಮ್ಸರ್ ತಾಣಗಳು ಈಗ ಟೋಟಲ್ 101 ಆಗ್ಯಾವ. ಈಗ ಎಲ್ಲ ಗಮನಿಸ್ಬೇಕಾಗ್ತದೆ, ಇಂಪಾರ್ಟೆಂಟ್. ಇದನ್ನು ಆನ್ಲೈನ್ಗೂ ತರಿಸ್ಕೋಬೋದು. ಮತ್ತು ನಮ್ಮ ಸಮಾಜ ವಿಜ್ಞಾನ ಅಂತ ಕೊಟ್ಟರೆ 5ರಿಂದ ಅಪ್ ಟು 12ನೇ ಕ್ಲಾಸ್ ತಾನೆ ಶಿಕ್ಷಕರ ಒಂದು ನೇಮಕಾತಿ ಆಗಲಿ, ಕಾನ್ಸ್ಟೇಬಲ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಗ್ರೂಪ್ ಸಿ ಆಗಲಿ, ಎಲ್ಲ ಎಕ್ಸಾಮಿಗೆ ಒಂದ್ಸಲ ಬೇಕಾದ್ರೆ ನೋಡ್ಕೇರಿ. ಯಾವ್ದಾನ ಬುಕ್ ಸ್ಟಾಲ್ ಆಗಿದ್ರಿಗೆ ಭಾಳ ಇಂಪಾರ್ಟೆಂಟು ಆ ಪುಸ್ತಕ, ನೀಟಾಗಿ ಗಮನಿಸ್ರಿ. ಮತ್ತು ಇನ್ನೊಂದು ಏನಂತ ಕೊಟ್ಟರೆ ಈಗ ನಮ್ಗೆ ಈ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಐತಲ್ಲ, ಒಂದ್ಸಲ ಎಲ್ಲೇನಿದ್ದಾಗ ತಗೊಂಡು ನೋಡ್ಕೇರಿ. ಬುಕ್ ಸ್ಟಾಲ್ನಾಗ ಭಾಳ ಸಿಂಪಲ್ ಆಗಿದೆ. ಮೊನ್ನೆ ರೀಸೆಂಟಾಗಿ ಯಾವ ಎಕ್ಸಾಮ್ನಾಗ ಎಷ್ಟು ಬಂದು ನೋಡ್ಕೇರಿ. ನಾವು ಬೇಕಾದ್ರೆ ಅದನ್ನು ಟೆಲಿಗ್ರಾಮ್ನಾಗ ಹಾಕ್ತೀವಿ, ಫೋಟೋ ಹೊಡೆದಕ್ಕೆ ಅದನ್ನು ಗಮನಿಸ್ರಿ. ಬಟ್ ಏನಂತ ಕೊಟ್ಟರೆ ಸತತ ಪ್ರಯತ್ನ ಇರಬೇಕು, ಸತತ ಪ್ರಯತ್ನ. ರಾತ್ರಿ ನೋಡಿ ಟೈಮ್ ಎಷ್ಟೇನೇ ಆಗಲ್ಲ, ಅದು ಈ ಬೇಗ ಮುಗಿದಿದೆ. ಯಾಕಂದರೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂಥ 51 ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇನ್ನು ಯಾವನ ಬುಟ್ಟಿಗೆ ಮತ್ತೆ ಸೇರಿಸ್ತೀವಿ. ಮತ್ತು ಇನ್ನೊಂದೇನಂತ ಕೊಟ್ಟರೆ ಟೆಸ್ಟ್ ಸೀರೀಸ್ಗೂ ನೀವು ನಾಳೆ ಹಾಕ್ತೀವಿ ನಾವು. ಅದು ನಮಗೆ PDF ಹಾಕ್ತೀವಿ, ಅದನ್ನು ಪ್ರಿಂಟ್ ತಕರಿ. OMR ಶೀಟ್ ಹಾಕ್ತೀವಿ, ಅದನ್ನು ಪ್ರಿಂಟ್ ತಕರಿ. ಮನೆ ಕುಂತಾನೆ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬರೀರಿ. ಯಾರು ಎಷ್ಟು ಮಾರ್ಕ್ಸ್ ತಗೊಂಡಿರಲ್ಲ, ನಾವು ಏನು ಅದನ್ನು ನಮ್ಮ ಇದ್ರಾಗ ಕ್ಲಾಸಸ್ನಲ್ಲಿ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಇಷ್ಟು ಮಾರ್ಕ್ಸ್ ಬಿದ್ದಿದ್ದು ಸರ್, ಅಷ್ಟು ಮಾರ್ಕ್ಸ್ ಬಿದ್ದಿದ್ದು ಸರ್. ಬಟ್ ಅತ್ಯಂತ ಪ್ರಾಮಾಣಿಕವಾಗಿರ್ಬೇಕು. ಕರೆಕ್ಟಾಗಿ ಗಮನಿಸ್ರಿ, ನೀಟಾಗಿ ಅಪ್ಡೇಟ್ ಮಾಡ್ತೀರಿ. ಯಾಕಂದರೆ ಸಮಯ ಹೋಗಿದ್ದೇ ಗೊತ್ತಾಗಲ್ದು, ಅಷ್ಟು ಸ್ಪೀಡ್ ಸಮಯ ಹೊಂಟದು. ಮನೆಗೆ ದಿನ ಏನಂದ್ರೆ ಸಮಸ್ಯೆಗಳು ಜಾಸ್ತಿ ಆಗತ್ತಾವೆ. ಅದನ್ನು ಹೆಂಗನ ಮಾಡಿ ಎದುರಿಸ್ಬೇಕಂತ ಕೊಟ್ಟರೆಗಿನ ನೀವು ಓದಲೇಬೇಕಾಗ್ತದ. ನೀಟಾಗಿ ಗಮನಿಸ್ರಿ. ಮತ್ತು ನಮಗೆ ಮುಖ್ಯವಾಗಿ ನಮ್ಮ ಆ್ಯಪ್ ಹುಸೇನಪ್ಪ ನಾಯಕ್ ಅಕಾಡೆಮಿ ಆ್ಯಪ್ ಐತಲ್ಲಪ್ಪ, ಅದನ್ನು ಡೌನ್ಲೋಡ್ ಮಾಡ್ಕೇರಿ. ಸಿದ್ಧಲಿಂಗ ಏನು ಬಗಲೂರು ಸರ್ ಇದ್ದಾರಲ್ಲ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಇಷ್ಟು ನೈಸ್ ಮಾಡ್ಯಾರ ಅಂದ್ರೆ ಒಂದ್ಸಲ ನೋಡ್ಕೇರಿ, ನೀವು ಜಾಯ್ನ್ ಆಗಿ ನೋಡ್ರಿ. ನಮಗೆ ಭಾಳ ಇಂಪಾರ್ಟೆಂಟು. ಟೋಟಲ್ ಎಲ್ಲ ನಮಗೆ ಕೆಗೆ ಸಂಬಂಧಪಟ್ಟಂಥ ಎಲ್ಲ ಏನಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಉತ್ತರಗಳು ಹೇಳೋಳ್ರ. ಭಾಳ ಏನಂದ್ರೆ ಒಂದೊಂದು ತರಗತಿನೇ 1.5 ತಾಸು 2 ತಾಸು ತರಗತಿಗಳಿದಾವೆ. ಅದೆಲ್ಲ ನಿಮ್ಗೆ ಸಿಗ್ತಾವ. ಮತ್ತು PDF ಸಿಗ್ತಾವ. ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೇರಿ. ಮತ್ತು ಎಕ್ಸಾಮ್ಗೂ ಬರೀರಿ. ಮತ್ತು ಮುಂದಿನ ತರಗತಿ ಮತ್ತೆ ನಿಮಗೆ ಬೇರೆ ಬೇರೆ ತರಗತಿಗಳು ಬರ್ತಾವ. ನೆಕ್ಸ್ಟ್ ನೋಡಮಂತ ನಮಗೆ ಮತ್ತು ಕಂಪ್ಯೂಟರ್ಗೂ ಅಷ್ಟೇ ಇಂಪಾರ್ಟೆಂಟ್. ಕಂಪ್ಯೂಟರ್ ತರಗತಿಗಳಿಗೂ ಅದನ್ನು ಆ್ಯಡ್ ಮಾಡಿದ್ದೀವಿ ಆಲ್ರೆಡಿ ನಾವು ನಮ್ಮ ಆ್ಯಪ್ನಾಗ. ಅದಕ್ಕೂ ಜಾಯ್ನ್ ಆಗಿರಿ. ಮತ್ತು ಕಂಪ್ಯೂಟರ್ ತರಗತಿ ನಮ್ಮ ಸುರೇಶ್ ಸರ್ ಅವರು ಅತ್ಯಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಕರೆಕ್ಟಾಗಿ ನೋಡ್ಕೇರಿ, ನೀವು ಕರೆಕ್ಟಾಗಿ ನೋಡ್ಕೇರಿ. ಮತ್ತು ಬೇರೆ ಮುಂದಿನ ತರಗತಿ ಮತ್ತು ನಿಮ್ಗೆ ಭೀಮ್ ರೆಡ್ಡಿ ಸರ್ ಅವರು ಸೈನ್ಸ್ ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ತರಗತಿ ಬರ್ತದೆ, ನೆಕ್ಸ್ಟ್ ನೋಡಮಂತ. ನೆಕ್ಸ್ಟ್ ಹಾಕಿದಾಗ ನಿಮ್ಗೆ ಟೆಲಿಗ್ರಾಮ್ ಹಾಕ್ತೀವಿ. ನಾಳೆ ನಿಮ್ಗೆ ಟೆಸ್ಟ್ ಪೇಪರ್ ಹಾಕ್ತೀವಿ, ಅದನ್ನು ತೆಗೆದು ಪ್ರಿಂಟ್ ತಗೊಂಡು ನೀಟಾಗಿ ಬರೀರಿ. ಭಾಳ ಇಂಪ್ರೂವ್ಮೆಂಟ್ ಆಗ್ರಿ. ನಿಮ್ಮ ಮನೆ ನೀವು ಏನಾದರೂ ಸುಧಾರಣೆ ಮಾಡ್ಬೇಕಂದ್ರೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು.